ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ, ನಿನಗ್ಯಾರು ಸರಿ ಇಲ್ಲ, ಬದ್ಧನಿಗೆ ಬುದ್ಧಿಯನ್ನು ಕೊಡೋ ತಂದೆ ಸದ್ಗುರುನಾಥನೇ. ಹಲವ ಮಾತೆ ನೀನು ಒಲಿದ ಪಾದವನ್ನಿಟ್ಟು ನೆಲವೇ ಸುಕ್ಷೇತ್ರವಾಯಿತು, ಜಲವೇ ಪಾವನ ತೀರ್ಥವಾಯಿತು. ಸುಲಭ ಶ್ರೀ ಗುರುವೇ ಕೃಪೆಯಾಗು, ಸುಲಭ ಶ್ರೀ ಗುರು ಸೋಮಲಿಂಗೇಶ್ವರ ಕೃಪೆಯಾಗು. ರತ್ನಸ್ಮರಣೀಯ ಪರಮ ಪಾವನ ಮೂರ್ತಿ, ಪರಮ ದಯಾನಿಧಿ ಸಾಗರನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವಿಶ್ವಂಬರ ವಿಶ್ವವ್ಯಾಪಕ ಸಚ್ಚಿದಾನಂದ ಸ್ವರೂಪನಾದ ಶ್ರೀಮದ್ ಜಗದ್ಗುರು ಜಗದವಂದ್ಯ ಯಾವ ಗುರುಗೌರಿ ಸೋಮಲಿಂಗೇಶ್ವರರ ಕರ್ತೃತ್ವ ಲಿಂಗಕ್ಕೆ ಭಕ್ತಿ ನಮನವನ್ನು ಸಮರ್ಪಿಸಿ, ಮೂರ ಲೋಕದ ಒಡೆಯನ ಪರಮ ಶಿಷ್ಯನಾಗಿ ಹಗಲಿರುಳು ಗುರುನಾಮ ಸ್ಮರಣೆಯನ್ನ ಮಾಡಿ, ತನ್ನ ರೋಮ ರೋಮಗಳನ್ನೆಲ್ಲ ಸೋಹಂ ಸೋಹಂ ಸೋಮೇಶ ಸೋಮೇಶ ಅಂತ ಗುರುವಿನ ನಾಮಸ್ಮರಣೆಯನ್ನ ಮಾಡಿ, ಗುರುನಾಥನ ಕೃಪೆಯನ್ನ ಪಡೆದುಕೊಂಡು ಗುರುವಿನ ಸಂಗಟ ಧರಿಗೆಯನ್ನು ಕರ್ಕೊಂಡು ಇಳಿದಂಥ ಎನ್ನ ಆರಾಧ್ಯ ದೇವನಾದ ತಂದೆ ಶಿವಯೋಗಿ ಅಮೋಘ ಸಿದ್ದೇಶ್ವರರ ಕರಸಂಜಾತ ಕಮಲಕ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಮೂಲ ಪುರುಷ ಶಿವಯೋಗಿ ಅಮೋಘ ಸಿದ್ದೇಶ್ವರರ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರಿವಿನ ಮಕ್ಕಳು, 21 ಧರ್ಮರು, 101 ಧರ್ಮರು, 1700 ಸಿದ್ಧರು, 9 ಕೋಟಿ ಸಿದ್ಧರು, ಸಕಲ ಸಿದ್ಧರ ಪವಿತ್ರ ಶ್ರೀ ಚರಣ ಕಮಲಕ್ಕೆ ಭಕ್ತಿ ನಮನಗಳನ್ನು ಸಮರ್ಪಿಸಿ, ಸಮಸ್ತ ಎಲ್ಲ ಸಿದ್ಧ ಸೇವಕರೇ, ಗುರು ಹಿರಿಯರೇ, ಮಹಾತ್ಮರೇ, ಶರಣು ತಾಯಿ ತಂದಿಗಳೇ, ಸಣ್ಣ ಮುದ್ದು ಮಕ್ಕಳೇ, ನಿಮ್ಮ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವ ಪರ ಚೈತನ್ಯ ಪರಮ ಪುರುಷ ಪರಮಾತ್ಮನಿಗೂ ಶರಣನ್ನ ಹೇಳುತ್ತಾ, ಶಿವ ಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಕುಂಬಾರಿಯಿಂದ ನಿಂಗಾನಂದ ಶಾಸ್ತ್ರಿಗಳ ಭಕ್ತಿಯ ಶರಣು ಶರಣಾರ್ಥಿ. ಶರಣರಿಗೆ ಶರಣು ಶರಣಾರ್ಥಿ. ಶಿವೋಂ ಶಿವೋಂ ಶಿವೋಂ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗುರು ಮಹಾದೇವು. ಅದಕ್ಕೆ ಪುಣ್ಯಾತ್ಮರೇ, ಇವತ್ತ ನಮ್ಮ ಹೊನ್ನ ಬೆಹುರಿಗೆ ಅರಕೇರಿ ಅರಮನೆ ಬೆಹುರಿಗೆ ಗುರುಮನಿ ಮಾಯಿ ಮಕ್ಕಳಾಪುರ ಶಿವಸ್ಥಾನ ಗದ್ದಿಗೆ ಅಂತಿದ ಬೃದ್ಧ ವಾಕ್ಯದ ಸಿದ್ದೋಟಿಗೆಯಲ್ಲಿ ಇದೇ ಒಂದು ಗುರುಮನಿ ಸ್ಥಾನದಲ್ಲಿ 400 ಸತ್ಯಧರ್ಮರು ತಮ್ಮ ಪ್ರತಿನಿತ್ಯನ್ನ ಸತ್ಯ ಶುದ್ಧ ಕಾಯಕವನ್ನ ಮಾಡುತ್ತಾ, ಧರ್ಮದ ದಾರಿಯಿಂದ ಆಚರಣೆಯನ್ನ ಮಾಡುತ್ತಾ, ಭಕ್ತರ ಉದ್ಧಾರವನ್ನ ಮಾಡುತ್ತಾ, ತಮ್ಮ ಆಶ್ರಯಕ್ಕೆ ಬಂದಂತ ಭಕ್ತರಿಗೆ ಒಳ್ಳೆಯ ಸನ್ಮಾರ್ಗದ ದಾರಿಯನ್ನ ತೋರಿಸುತ್ತಾ ನೀತಿದಿಂದ ನಡೀತಿದ್ರು, ಆಚಾರದಿಂದ ನಡೀತಿದ್ರು, ವಿಚಾರದಿಂದ ನಡೀತಿದ್ರು. ಮುಂದಾನ ಒಂದು ದಿವಸ 4 ಮಂದಿ ಸತ್ಯ ಧರ್ಮರು ಧರ್ಮ ಕಟ್ಟಿಯ ಮೇಲೆ ಪಗಡಿ ಆಟ ಆಡ್ಕೊಂತ ಕುಂತಿದಾಗ ಯಾವ ನನ್ನ ಮಲಕಾರ ಸಿದ್ದೇಶ್ವರರು ಧರ್ಮ ಕಟ್ಟಿ ಮೇಲೆ ಬಂದು ತಾನು ಓಡುತ್ತಾ ಬಂದು ಬೆಳಣಿ ಸಿದ್ಧನ ತೊಡೆ ಮೇಲೆ ಕೂತಿದ್ದ. ಆವ ಕಾಲದಲ್ಲಿ ಪುಣ್ಯಾತ್ಮರೇ ನನ್ನ ಅವತಾರ ಹೌದು ಸಿದ್ಧ. ಈ ಮಲಕಾರ ಸಿದ್ಧವನ್ನ ಬೆಳಣಿ ಸಿದ್ಧನ ತೊಡಿ ಮೇಲೆ ಕೂತದನ್ನ ನೋಡಿ, ಮಗು ಮಲಕಾರ ಸಿದ್ಧ ಬಾರಪ್ಪ, ನೀನು ಹುಟ್ಟಬೇಕಾದ್ರೆ ನಿನ್ನ ತಾಯಿ ಕೊಂತಾದೇವಿಗೆ ನಾನೇ ಆ ಮಾವನ ಭಕ್ತಿಯನ್ನ ಮಾಡು, ಅಂತಾದ ಮಗ ಒಂದ ನಿನ್ನ ಉದರದಿಂದ ಜನಿಸಿ ಬರ್ತಾನೆ ಅಂತ ನಿನ್ನ ತಾಯಿಗೆ ಯೋಗ್ಯ ಸಲ್ಲ ನಾನೇ ಹೇಳಿನಪ್ಪ. ನನ್ನ ಸಲ್ಲಾದಿಂದ ನೀನು ಹುಟ್ಟಿ ಬಂದಿದಿ ಮಗು, ಬಾ ನನ್ನ ತೊಡಿ ಮೇಲೆ ಕೊಂಡ್ರು ಬಾ ಅಂತ ಹೌದು ಸಿದ್ಧ ಕೈ ಹಿಡಿದು ಜಗ್ಗಲ್ಕತ್ತ. ಅವಾಗ ಪುಣ್ಯಾತ್ಮರೇ ಬೆಳಣಿ ಸಿದ್ಧ ನನ್ನ ಮಗನು ಅಂತಿದ್ದಾನೆ, ಹೌದು ಸಿದ್ಧ ನನ್ನ ಮಗನು ಅಂತಿದ್ದಾನೆ. ಅವಾಗ ನನ್ನ ಬುದ್ಧುಳ ಬೆಳಣಿ ಸಿದ್ಧ ಅವತಾರ ಹೌದು ಸಿದ್ಧ, ಈ ಅಣ್ಣ ತಮ್ಮರಲ್ಲಿ ಈ ಮಲಕಾರ ಸಿದ್ಧನ ಬಗ್ಗೆ ನನ್ನ ಮಗ ನಿನ್ನ ಮಗ, ನನ್ನ ಮಗ ನಿನ್ನ ಮಗ ಅನ್ನುವಂತಹ ಒಂದು ವಾದ ವಕವಾದ ಧರ್ಮ ಕಟ್ಟಿ ಮೇಲೆ ನಡೆದಿತ್ತು. ಅವಾಗ ಪುಣ್ಯಾತ್ಮರೇ ಯಾವ ನನ್ನ ವಯಸ್ಸು ಚಿಕ್ಕದಾದ್ರೂ ಕೂಡ ಅವನ ಬುದ್ಧಿ ವಿಶಾಲ ಇತ್ತು ಮಲಕಾರ ಸಿದ್ಧಂದು. ಅವಾಗ ಮಲಕಾರ ಸಿದ್ಧಂತಾನೆ, ತಂದಿಗಳೇ ನೀವೆಲ್ಲ 4 ಮಂದಿ ನನಗೆ ತಂದಿ ಸ್ವರೂಪಗಳು, ನೀವೆಲ್ಲ 4 ಮಂದಿ ತಂದಿಗಳು, ನೀವೆಲ್ಲಾರು ಯಾಕೆ ಸುಮ್ಮನೆ ಅದನ್ನು ಮಾಡ್ತೀರಪ್ಪ ನನ್ನ ಮಗ ನಿನ್ನ ಮಗ ಅಂತ. ಶಿವಯೋಗಿ ಅಮೋಘ ಸಿದ್ಧನ 4 ಮಂದಿ ನೀವು ಮಕ್ಕಳು, ನೀವು 4 ಮಂದಿದ ಪ್ರೀತಿಯ ಮಗ ನಾನು ಮಲಕಾರ ಸಿದ್ಧ, ನೀವು 4 ಮಂದಿ ನನಗೆ ಸಮಾನವಾಗಿಯಪ್ಪ,
ನೀವು 4 ಮಂದಿ ನನಗೆ ಸಮಾನಾಗಿ ತೋರ್ತೀರಪ್ಪ, ನೀವು 4 ಮಂದಿ ತಂದಿಗಳೇ ಅಂತ ಹೇಳಿದ್ರು ಕೂಡ ಪುಣ್ಯಾತ್ಮರೇ ಸಮಾಧಾನ ಹೊಂದಲಿಲ್ಲ. ಆವಾಗ ಪುಣ್ಯಾತ್ಮರೇ ಮಲಕಾರ್ ಸಿದ್ಧನು ತನ್ನ ಅವಧೂ ಸಿದ್ಧ ಬೆಳವಣಿಗೆ ಸಿದ್ಧನಿಗೆ ಎಷ್ಟು ಹೇಳಿದ್ರು ಅವರು ನನ್ನ ತೊಡಿ ಮೇಲೆ ಕೊಂಡ್ರಂತ ಅವಧೂ ಸಿದ್ಧಂತನ ಬೆಳವಣಿಗೆ ಸಿದ್ಧಂತನ ನನ್ನ ತೊಡಿ ಮೇಲೆ ಕೊಂಡ್ರು. ಆವಾಗ ನನ್ನ ಮಲಕಾರ್ ಸಿದ್ಧ ಅಂತಾನೆ, ತಂದೆ ಯಾರಿಗನ್ನಲಿ ತಾಯಿ ಯಾರಿಗನ್ನಲಿ. ಇಲ್ಲಿ ತನ್ನ ತಾಯಿ ಕನವೈ ನನ್ನ ಮಗ ಅಂತಿದ್ರು, ಕೊಂತ ನನ್ನ ಮಗ ಅಂತಿದ್ರು. ಅವರಲ್ಲಿ ಆದ್ರೂ ಕೂಡ ನನ್ನ ಬಗ್ಗೆ ನನ್ನ ಮಗ ನಿನ್ನ ಮಗ ಅನ್ನುವಂಥ ವಾದ ಆಗಿನೇ ಬಂದದ. ಆದ್ರೂ ಇಲ್ಲಿ ತಂದೆ ಆದ್ರೂ ಕೂಡ ಈ ಅಪದೇರಾದ್ರೂ ಕೂಡ ನನ್ನ ಮಗ ನಿನ್ನ ಮಗ ಅಂತ ಇಲ್ಲಿ ಕದನ ಮಾಡ್ತಾರಲ್ಲ. ಅದಕ್ಕೆ ನನ್ನ ಮಲಕಾರ್ಸಿದಂತನ ಧರ್ಮ ಕಟ್ಟಿ ಮೇಲೆ ನಿಂತು ತಂದೆ ಯಾರಿಗನ್ನಲಿ ತಾಯಿ ಯಾರಿಗನ್ನಲಿ, ನಾನು ಯಾರಿಗಂದು ಹೇಗೆ ಹೇಳಲಿ. ತಂದೆ ಯಾರಿಗನ್ನಲಿ ತಾಯಿ ಯಾರಿಗನ್ನಲಿ, ಈ ಧರ್ಮ ಕಟ್ಟಿ ಮೇಲೆ ತಂದೆ ಯಾರಿಗನ್ನಲಿ ತಾಯಿ ಯಾರಿಗನ್ನಲಿ. ಯಾರು ಎಂದು ಹೇಗೆ ನಾನು ಹೇಳಲಿ. 84 ಲಕ್ಷ ಯೋನಿ ಜೀವರಾಶಿ ತಿರುಗುವ ಕೋನಿ. 84 ಲಕ್ಷ ಯೋನಿ ಜೀವರಾಶಿ ತಿರುಗುವ ಕೋಣಿ. ಹುಟ್ಟಿ ಹುಟ್ಟಿ ಸಾಯುವುದು ಬ್ಯಾನಿ, ಒಮ್ಮ ಹುಟ್ಟಿ ಹುಟ್ಟಿ ಸಾಯುವುದು ಬ್ಯಾನಿ. ಎಲ್ಲಿ ಐತಿ ಇದರ ಡೋಣಿ, ನಾನು ಯಾರಿಗಂದು ಹೇಗೆ ಹೇಳಲಿ. ತಂದೆ ಯಾರಿಗನ್ನಲಿ, ನಾನು ಯಾರಿಗಂದು ಹೇಗೆ ಹೇಳಲಿ. ತಾಯಿ ತಂದೆ ಯಾರಿಗನ್ನಲಿ, ತಂದೆ ಯಾರಿಗನ್ನಲಿ ತಾಯಿ ಯಾರಿಗನ್ನಲಿ. ನನಗೆ ಕಷ್ಟ ಬಂತಲ್ಲ, ಇಂಥ ಹಿರಿಯರದಂಥವ್ರು ಇಂಥ ಬುದ್ಧುಳುಗಳಂಥವ್ರು ಈ ತಂದಿದರು ನನ್ನ ಮಗ ನಿನ್ನ ಮಗ ಅಂತ ಕದನ ಮಾಡ್ತಾರಲ್ಲ. ಈಗ ನಾ ತಂದೆ ಯಾರಿಗನ್ನಲಿ ತಾಯಿ ಯಾರಿಗನ್ನಲಿ ಹೇಳಲಿ. ನಾನು ಸಣ್ಣವನಾಗಿ ಈ ತಂದೆಯರಿಗೆ ನಾನು ಯಾರಿಗಂದು ಹೇಗೆ ಹೇಳಲಿ ಇವ್ರು ಮುಂದಂತ ಮಲಕಾರ್ಸಿದ್ದಂತಾನೆ. ಯಪ್ಪ ತಂದೆಗಳೇ, ನೀವು ಹಿಂಗೆ ಸುಮ್ಮನೆ ಕದನ ಮಾಡಿ ಕುಂತಿದ್ರೆ ಯೋಗ್ಯಲ್ಲ. ಆದ್ರೂ ನಾನು ಒಂದು ಯೋಗ್ಯ ನ್ಯಾಯನ ಮಾಡ್ತಿದ್ದೇನೆ. ಆ ನ್ಯಾಯ ನೆವಡ ಯಾರಂತೆ ಆಗ್ತದ, ನಾನು ಅವನ ಮಗ ಅಂತ ಅವ್ರ ತಡಿಮ್ಯಾಗ ಹೋಗ್ಕೊಂಡಿರ್ತೀನಿ. ಅಪ್ಪ ಶಾಂತರಾಗ್ರಿ ತಂದೆಗಳೇ. ಅವಾಗ ಪುಣ್ಯಾತ್ಮರ ಆಚಾರ ವಿಚಾರದಲ್ಲಿ ಶ್ರೇಷ್ಠವಾದಂತಹ ಶ್ರವಣಮೂರ್ತಿ ಅಂತಾನೆ ಮಗು ಮಲಕಾರ್ಸಿದ್ದ. ಇವರು ಹಿರಿಯರಾದ್ರೂ ಕೂಡ ನಿನ್ನ ಚಿಕ್ಕ ಆದ್ರೂ ಕೂಡ ನಿನ್ನ ಬುದ್ಧಿ ವಿಶಾಲದಪ್ಪ, ಅದು ಹೇಗೆ ನ್ಯಾಯ ಹೇಳು ಮಗು ಅಂದಾಗ, ಹೇಳು ಈ ನಿಮ್ಮ ತಂದೆಯ ನ್ಯಾಯ ನೀವಾಡ ಯಾರ ಮಗ ಅನ್ನೋದು ನಿಜವಾಗಿ ನೀನೇ ಹೇಳು ಮಲಕಾರ್ಸಿದ್ದ ಅಂತ ಸೋಮಣಮೂರ್ತಿ ಅಂದಾಗ ಪುಣ್ಯಾತ್ಮರೇ, ಯಾವ ನನ್ನ ವೀರ ಮಲಕಾರ್ಸಿದ್ದ ಕೃಷ್ಣ ಅವತಾರ ಧಾರಣವನ್ನ ಮಾಡಿಕೊಂಡು ಬಂದಂತ ಧರ್ಮ ಕಟ್ಟಿ ಮೇಲೆ ನಿಂತು ಹೇಳ್ತಿದ್ದಾನೆ. ಹೌದು ಸಿದ್ಧ, ನನ್ನ ಹಿರಿಯ ತಂದೆ ಬೆಳೆಣಿಸಿದ್ದರು, ಬುದ್ಧಿಗಳು ಬೆಳೆಣಿಸಿದ್ದರೆ ನನ್ನ ತಂದೆಯ ಸ್ವರೂಪಗಳೇ. ಈಗಾಗಲೇ ನಾನು ಧರ್ಮ ಕಟ್ಟಿ ಮೇಲೆ ನನ್ನ ತಲೆ ಮೇಲೆ ಹೊತ್ತಿರುವ ನನ್ನ ಬುರುನಾಸ ಕೊಂಚಿಗೆಯನ್ನು ಆಕಾಶಕ್ಕೆ ಗಗನಕ್ಕೆ ಹೊಡಿತಿದ್ದೇನೆ. ನಾನು ಹೊಡೆದಿದ್ದ ಆ ಕೊಂಚಿಗೆಯನ್ನೇ, ನನ್ನ ಬುರುನಾಸದ ಕೊಂಚಿಗೆಯನ್ನ ಆ ಗಗನಕ್ಕೆ ಹೊಡೆದರೆ ಅದನ್ನ ಗರ್ರಗರ್ರನೆ ತಿರುಗಿ ಯಾರ ತೊಡಿ ಮೇಲೆ ಬಂದು ಬೀಳ್ತದೆ ಅವರ ತೊಡಿ ಮ್ಯಾಗ ನಾ ಕೊಂಡಿರ್ತೀನಿ. ಹೋಗಿ ಅವರೇ ನನ್ನ ತಂದೆ ಅಂತ ನಾ ತಿಳ್ಕೊತೀನಿ. ಆವಾಗ ನನ್ನ ಸೋಮಣಮುತ್ಯ ಕಣ್ಣು ಮುತ್ಯ, ಓಹೋ ಯೋಗ್ಯ ನ್ಯಾಯ ಇದು ಮಗು ಮಲಕಾರ್ಸಿದ ನೀನು ಹೇಳುವ ಇದು ರೀತಿ, ಇದು ನೀತಿ ಸರಿ ಮಗು, ಇದು ನಿನ್ನ ಪ್ರಕಾರವ ನ್ಯಾಯ ಆಗಲಿ ಮಗು ಆಗ್ಲಿ ಅಂತ ಪುಣ್ಯಾತ್ಮರೇ ಮಾನ್ಯತೆ ಕೊಟ್ಟರು. ಯಾವ ನನ್ನ ವೀರ ಮಲಕಾರ್ಸಿದ್ದ ತನ್ನ ತಲೆ ಮೇಲೆ ಇರುವ ಬುರುಣಸ ಕೊಂಚಿಗೆಯನ್ನ ಬಲಗೈಯಲ್ಲಿ ಹಿಡಿದು ಪುಣ್ಯಾತ್ಮರ ಆಕಾಶಕ್ಕೆ ಹೊಡೆದು ಬಿಟ್ಟ.
ನನ್ನ ವೀರಿ ಮಲಕಾರ ಸಿದ್ಧ ಹೊಡೆದಿದ್ದ ಬರ್ನಸ ಕೊಂಚಿಗೆಯನ್ನ ಟಿಪ್ಪಿಗೆಯನ್ನ ಆಕಾಶಿಗೆ ಗರ್ರ 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 ಅಂತ ತಿರುಗಲ್ಕಂತೂ ಮೇಲೆ ಹೋಗಿ ತೆಳಗ ಬಂದು ಔದು ಸಿದ್ಧನ ತಲೆ ಮೇಲೆ 5 ಸುತ್ತ ತಿರುಗುತ್ತು. ಕೊನೆಗಾಗಿ ಬೆಳಣಿ ಸಿದ್ಧನ ತೊಡಿ ಮೇಲೆ ಬಂದು ಬಿತ್ತು. ಆವಾಗ ಆಚಾರ ವಿಚಾರದಲ್ಲಿ ಶ್ರೇಷ್ಠವಾದ ಶ್ರವಣ ಮತ್ತೆ ಕಣ್ಣು ಮತ್ತೆ ಅಂತಾರ. ಓಹೋ, ಮಲಕಾರ ಸಿದ್ಧ ಇವತ್ತ ಬೆಳಣಿ ಸಿದ್ಧನ ಮಗನಂತೆ ನ್ಯಾಯ ಇತ್ತಂತ ತಿಳ್ಕೊಂಡು ಜಯಘೋಷ ಮಾಡಿದ್ರು. ಶ್ರೀ ಜಗದ್ಗುರು ಸೋಮಲಿಂಗೇಶ್ವರ ಎನ್ಮಃ, ತಂದಿ ಶಿವಯೋಗಿ ಅಮೋಘ ಸಿದ್ದೇಶ್ವರ ಎನ್ಮಃ. ಕೊಂತಾದೇವಿ ಹರಿಕೆ ಮಾಡಿದ ಬಾಹುನಂತಹ ಉಗ್ರ, ಮಾಹುನಂತ ಚೆಲುವಿಕೆ, ಎಂತಾದೇ ಮಗ ನನಗೆ ದಯಪಾಲಿಸುವಂತ 12 ವರ್ಷ ಮಾವನ ಭಕ್ತಿಯನ್ನ ಮಾಡಿದ ಇವತ್ತ ಸಫಲ ಆಯ್ತು. ಅದಕ್ಕೆ ಸಾಕ್ಷಾತ್ ನನ್ನ ತಂದೆ ಅಮೋಘ ಸಿದ್ಧನ ಪ್ರತಿ ಅವತಾರ. ಮಲ್ಕಾರ ಸಿದ್ಧ, ನಿನ್ನ ನ್ಯಾಯ ನಿವಡ ಯೋಗ್ಯ ಐತಪ್ಪ. ಇವತ್ತ ನೀನು ಕಣ್ಣುಬಾಯಿ ಕೊಂತಾದೇವಿ ವಾದ ಮಾಡಿದಾಗ ನಾನೇ ಕಂಬಳಿ ಪಡೆದು ಹಿಡಿದು ನ್ಯಾಯ ಮಾಡೀನಿ. ಇದೇ ಧರ್ಮ ಕಟ್ಟಿ ಮೇಲೆ ಕಂಬಳಿ ಪಡೆದಿ ಹಿಡಿದು ನ್ಯಾಯ ಮಾಡೀನಿ. ಈ ಕಂಬಳಿ ಪಡೆದಿಯನ್ನ ದಾಟಿ ಆ ಮಗುವಿನ ಮಲಕಾರ ಸಿದ್ಧನ ಬಾಯಿ ಒಳಗೆ ಯಾರು ಎದೆ ಹಲ್ಲನ್ನ ಬೀಳ್ತವ ಅವರ ಮಗನಂತ ನಾನು ನ್ಯಾಯ ನಿವಾಡ ಮಾಡಿತ್ತಿದ. ಆದ್ರೆ ಇದೇ ನ್ಯಾಯಿಯಲ್ಲಿ ನನಗೆ 12 ವರ್ಷ, ನೀನು ಜನಿಸಬೇಕಾದ್ರೆ 12 ವರ್ಷ ಮಾವನ ನಿರಾಭಾರ ಸೇವೆಯನ್ನ ಮಾಡಿ ಆ ಮಾವನ ಕೃಪೆಯನ್ನ ಪಡೆದುಕೊಂಡು ಆ ಕೊಂತಾದೇವಿ ನಿನ್ನನ್ನ ಭಕ್ತಿ ಮಾಡ್ಯಾಳಪ್ಪ. ನೀ ಹುಟ್ಟು ಸಲುವಾಗಿ ನನ್ನ ಮೂಲ ಪುರುಷ ಅಮೋಘ ಸಿದ್ದೇಶ್ವರರು ನಿನ್ನ ತಾಯಿ ಕೊಂತಾದೇವಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಆ ಆಶೀರ್ವಾದವನ್ನು ಸುಳ್ಳ ಆಗಲಿಲ್ಲಪ್ಪ. ಕೊಂತ, ಅಳಬೇಡ, ಕರಿಬೇಡ, ಹುಷಿಯ ನುಡಿಯಲ್ಲಿ ಅನುಬೇಡ. ಈ ಸಿದ್ಧರ ನುಡಿ ಹುಷಿ ಅನುಬೇಡ. ಯಾಕಂತ ಕೇಳಿದ್ರೆ ಸಿದ್ಧರಾಡಿದ ನುಡಿ, ಸಿದ್ಧರ ಇಸ ಹಾವಿನ ತೇಳಿನ ಕೊಂಡಿ ಒಳಗ, ಸಿದ್ಧರ ವಿಷ ನಾಲಿಗೆ ತುದಿ ಮೇಲೆ ಇದ್ದಂಗ. ಅದಕ್ಕೆ ಪುಣ್ಯಾತ್ಮರೇ, ಹಾವಿನ ಈಸ ಹಲ್ಲೊಳಗ, ತೇಳಿನ ಈಸ ಕೊಂಡಿ ಒಳಗ, ಸತ್ಯ ಸಿದ್ಧರ ನುಡಿ ನಾಲಿಗೆಯ ತುದಿ ಮೇಲೆ ಅವ್ರ ಈಸ ಇದ್ದಂಗತ್ತ ಶಬ್ದಗಳಂದ್ರ. ಅವಾಗ ಕೊಂತ ಕಣ್ಣೀರು ಸುರಿಸಬೇಡ, ಅಳಬೇಡ, ಕರಿಬೇಡ, ಹುಷಿ ನುಡಿ, ಮಾವೊಂದು ಹುಷಿ ನುಡಿ ಅನ್ಬೇಡ. ನಿನ್ನ 12 ವರ್ಷ ಭಕ್ತಿ ಮಾಡಿದ ಈ ಪ್ರಯತ್ನದ ಫಲ ಹಡದ ಕಿಕ್ಕನ್ನವ ಅನಿಸ್ತೀನಿ, ಪಡದ ಕಿಕ್ಕೊಂತವ್ವ. ಕಲಿಯುಗದಲ್ಲಿ ಸೂರ್ಯ ಚಂದ್ರ ಇರುವವರೆಗೆ ನೆಲಗಂಗೆ ಹರಿಯುವವರೆಗೆ ಕೊಂತಿ ಕೊಮರಿ ವೀರ ಮಲಕಾರ ಸಿದ್ಧ ಕೊಂತೆವನ ಮಗ ಅಂತ ಜೇಬೇರು ಹೊಡಿಸ್ತೀನಿ. ತಾಯಿ ಕಣ್ಣೀರು ಹಾಕ್ಬೇಡ ಮಗ ಶಶಿ ಮುದ್ದ ಅಂತ ಮಾವ ಹೇಳಿದ ಇವತ್ತ ಸತ್ಯ ಆಯ್ತು. ಮೊನ್ನೆ ಇದೇ ಧರ್ಮ ಕಟ್ಟಿ ಮೇಲೆ ನಾನೇ ನ್ಯಾಯ ನಿವಾಡ ಮಾಡಿದ್ರು. ಕಂಬಳಿ ಪಡೆದಿ ದಾಟಿ ಇದೇ ಕೊಂತಾದೇವಿ ಎದೆ ಹಾಲನ್ನ ಮಲಕಾರಿಸಿದ ನೀ ಕೊಡದಪ್ಪ ಕೊಂತೆವನ ಮಗ ಅಂತ ನ್ಯಾಯ ಆಗಿದೆ. ಇವತ್ತ ನೀನು ಧರ್ಮ ಕಟ್ಟಿ ಮೇಲೆ ಇವತ್ತ ಸತ್ಯ ನ್ಯಾಯ ಮಾಡಿದಿ. ಆದ್ರೆ ಬೆಳೇಣಿ ಸಿದ್ಧನ ತೊಡಿ ಮೇಲೆ ಈ ಬೃನಸ್ ಕೊಂಚಿಗೆ ಬಂದು ಬಿತ್ತು. ನೀನು ಬೆಳೇಣಿ ಸಿದ್ಧನ ಮಗ ಅಂತ ತಂದೆ ಹೇಳಿದ ಪ್ರಕಾರವಾಗಿ ಆ ತಂದೆ ನುಡಿ ಇವತ್ತ ಸುಳ್ಳಾಗಲಿಲ್ಲ ಅಂತ ನನ್ನ ಶ್ರವಣ ಮತ್ತೆ ಹೇಳಿದ. ಅವಾಗ ಪುಣ್ಯಾತ್ಮರೇ, ಯಾವ ನನ್ನ ಅವತಾರ ಔದು ಸಿದ್ಧ, ಮಗು ಮಲಕಾರ ಸಿದ್ಧ, ನೀನು ಬೃನಸ್ ಕೊಂಚಿಗೆಯನ್ನ ಕಪಟ ಭಾವದಿಂದ ಆ ಗಗ್ಗನಕ್ಕೆ ಹೊಡೆದುದಾಗ್ಯದ. ಈ ನ್ಯಾಯ ಇದು ನನಗೆ ಯೋಗ್ಯ ಇಲ್ಲ, ಇದು ನನಗೆ ನ್ಯಾಯ ಇದು ಯೋಗ್ಯ ಇಲ್ಲ. ಮಗು ಮಲಕಾರ ಸಿದ್ಧ, ಈ ನ್ಯಾಯನ ಸರಿಯಾಗಿ ಆಗಬೇಕಾದ್ರೆ ನಾ ಹೇಳಿದಂತೆ ಆಗಬೇಕು. ಆವ ಕಾಲದಲ್ಲಿ ಪುಣ್ಯಾತ್ಮರೇ, ನನ್ನ ಮಲಕಾರ ಸಿದ್ಧ ತಂದೆ ಅವತಾರ ಪುರುಷನೇ, ನನ್ನ ತಂದೆ ಹೌದು ಸಿದ್ದೇಶ್ವರರೇ. ಯಾಕಪ್ಪ ಮತ್ತೆ ಇನ್ನೂ ಸಂಕೋಚ ಮನದಲ್ಲಿ? ಹೌದು ಮಲಕಾರ ಸಿದ್ಧ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ನೀನು ಕಪಟ ಕಾರಾಸ್ಥಾನದಿಂದ ಕಪಟ ಭಾವದಿಂದ ಕೊಂಚಿಗೆ ಗಗನಕ್ಕೆ ಹೊಡೆದು ನೀನು ಬೆಳೇಣಿ ಸಿದ್ಧನ ತೊಡಿ ಮೇಲೆ ಹೊಡಿದಿ. ಇವತ್ತ ಈ ನ್ಯಾಯಕ್ಕೆ ನಾನು ಸಮ್ಮತಿ ಇಲ್ಲ. ಹಾಗಾದ್ರೆ ತಂದೆ, ನೀನು ಸಮ್ಮತಿ ಆಗಬೇಕಾದ್ರೆ ಮತ್ಯಾವ ನ್ಯಾಯ ಮಾಡ್ತಿ ಮಾಡು. ಮಲಕಾರ ಸಿದ್ಧ ಒಪ್ಪಿಗೆ ಕೊಟ್ಟಾಗ ಪುಣ್ಯಾತ್ಮನೇ ನನ್ನ ಹೌದು ಸಿದ್ಧ ಅಂತಾನೆ. ಮಗು ಮಲಕಾರ ಸಿದ್ಧ, ಇವತ್ತ ಈ ನ್ಯಾಯ ಈ ಧರ್ಮರ ಮನೆಯಲ್ಲಿ ಬೇಡ, ಧರ್ಮ ಕಟ್ಟಿ ಮೇಲೆ ಬೇಡ. ಬೆಳಗಾವಿ ಜಿಲ್ಲಾ ಅತ್ನಿ ತಾಲೂಕ, ಇಡೀ ಬೆಳಗಾವಿ ಜಿಲ್ಲಾ ಅತ್ನಿ ತಾಲೂಕ ಅಜ್ಜನಿಗೆ ಅಂತ ಗ್ರಾಮದ ಅಲ್ಲಿ ಅಜ್ಜನಿಗೆಯಲ್ಲಿ ನನ್ನ ಮಾವ ವಿದ್ಯಾವಂತದನ ಬುದ್ಧಿವಂತದನ ಸುತ್ತ 10 ಹಳ್ಳಿಗೆ ನ್ಯಾಯ ನಿವಾಡ ಮಾಡ್ತಾನೆ ನನ್ನ ಮಾವ.
ಇವತ್ತ ಅಪ್ಪ ಮಗನ ನ್ಯಾಯ ಆ ಅಜ್ಜನಿಗೆ ಗ್ರಾಮದ ದೈಗೊಂಡ ಗೌಡನ ಈ ನ್ಯಾಯ ನೆವಡ ಅಲ್ಲಿ ಆಗಬೇಕು. ಸುತ್ತ 10 ಹಳ್ಳಿಗೆ ನನ್ನ ಮಾವ ನ್ಯಾಯ ಯೋಗ್ಯ ನ್ಯಾಯನ ಹೇಳ್ತಾನೆ. ಇವಾಗ ತಂದಿ ನ್ಯಾಯ ಆದ್ರೂ ಅಲ್ಲಿಗೆ ಒಯ್ಯೋನು ಮಗು, ನಡಿ ಅಲ್ಲಿಗೆ ಹೋಗೋನಂತ ತಿಳ್ಕೊಂಡು ಪುಣ್ಯಾತ್ಮರೇ ನನ್ನ ಮಲಕಾರ್ ಸಿದ್ಧ ಆಗಲಿ ತಂದೆ. ಅವಾಗ ಧರ್ಮ ಕಟ್ಟಿ ಮೇಲೆ ನಿತ್ತು 4 ಸತ್ಯ ಧರ್ಮರ ತಂದಿಗಳ ಶರಣನ್ನ ಮಾಡಿ ಅವಾಗ 4 ಮಂದಿ ಸತ್ಯ ಧರ್ಮರಿಗಂತ ನನ್ನ ಮಲಕಾರ್ ಸಿದ್ಧ ತಂದೆಗಳೇ, ಇವತ್ತ ನಾನು ಮಾಡಿದ ನ್ಯಾಯ ಇದು ಅಯೋಗ್ಯ ಅಂತ ತಿಳ್ಕೊಂಡು ಇವತ್ತು ಅಜ್ಜುಣಿಗೆ ಗ್ರಾಮದ ದೈಗೊಂಡ ಗೌಡನ ಗ್ರಾಮದಲ್ಲಿ ನ್ಯಾಯ ಹಿಡಿತಿ ಅಂದ್ರೆ ಬರ್ತೀನಿ, ನಾನು ಹೆದರು ಅಲ್ಲ, ನಾನು ಬರ್ತೀನಿ ಅಂತ ತಿಳ್ಕೊಂಡು ಆಗ್ಲಿ ಈ ಅಪ್ಪ ಮಗನ ನ್ಯಾಯ ಅಜ್ಜುಣಿಯಲ್ಲಿ ಆಗಲಿ, ನಿಮ್ಮ ಮಾವ ದೈಗೊಂಡನ ಮುಖದಿಂದ ಆಗಲಿ ಅಲ್ಲಿಗೆ ಬರ್ತ ನಾನು ಹೆದರವಿಲ್ಲ ಅಂತ ಮಲಕಾರ್ ಸಿದ್ಧ ಹೇಳಿದ ಕಾಲದಲ್ಲಿ ಪುಣ್ಯಾತ್ಮರೇ. ಯಾಕಂತ ಕೇಳಿದ್ರೆ ಸತ್ಯ ಎಲ್ಲಿಗೆ ಹೋದ್ರು ಕೂಡ ಸತ್ಯದ ವಿಜಯ ಆಗ್ತದೆ. ಪರಮಾತ್ಮ ಎಲ್ಲಿ ಇರ್ತಾನೆ, ಹೆಂಗೆ ಇರ್ತಾನೆ ಅಂತ ಕೇಳಿದ್ರೆ ಸತ್ಯ ಸ್ವರೂಪ ಪರಮಾತ್ಮ ಅದಾನ. ಅದಕ್ಕೆ ನಮ್ಮ ಅನುಭವಿಗಳು ಹಾಡ್ಯಾರ ನೋಡ್ರಿ, ಸತ್ಯಂ ಶಿವಂ ಸುಂದರಂ सत्य ही ईश्वर है, शिवम ईश्वर है, सत्यम शिवम सुंदरम ईश्वर सत्य है, ईश्वर सत्य है, ಸತ್ಯಂ ಶಿವಂ ಸುಂದರಂ. ಪರಮಾತ್ಮ ಹೆಂಗದನ, ಸತ್ಯದನ, ಸುಂದರದನ. ಸತ್ಯ ಹೇ ಈಶ್ವರ ಹೇ, ಸುಂದರಂ ಈಶ್ವರ ಹೇ. ಅದಕ್ಕೆ ಪುಣ್ಯಾತ್ಮರೇ ಸತ್ಯ ಎಲ್ಲಿ ಹೋಗಿದ್ರು ಕೂಡ, ಬಂಗಾರ ತಿಪ್ಪ್ಯಾಗ ಹೋಗಿದ್ರು ಕೂಡ ಅದರ ಮಿಂಚುದ ಧರ್ಮ ಬಿಡುವುದಿಲ್ಲ ಅದು. ಅದಕ್ಕೆ ನನ್ನ ಮಲ್ಕಾರ್ ಸಿದ್ಧಂತನ ತಂದೆ, ಇದು ನಾನು ಇವತ್ತ ಗಟ್ಟಿ ಬಂಗಾರ, ಈ ಬಂಗಾರಕ್ಕೆ ಎಲ್ಲಿ ಒಗಿತಿ ಒಗಿ, ಎಲ್ಲಿ ತಗೊಂಡು ಹೋಗ್ತಿ ಹೋಗು, ಇದು ಕೊನೆಗೆ ಎಲ್ಲಿ ಒಯ್ದ್ರು ಇದಕ್ಕೆ ಬಂಗಾರ ಅನ್ಬೇಕು, ಹೇಗಿದೆ ಕಬ್ಬಿಣ ಅಲ್ಲಕ್ಕೆ ಬರಲ್ಲ ತಂದೆ. ನಾನು ಗಟ್ಟಿ ಬಂಗಾರ ಇದ್ದ ಸತ್ತಿದ್ದ, ನಡೀನಿ ಎಲ್ಲಿಗೆ ಒಯ್ತಿ ಒಯ್ ತಂದೆ, ನಿನ್ನ ಬೆನ್ನ ಹಿಂಬಾಲಿ ನಾನು ಬರ್ತೀನಿ ಅಂತ ನನ್ನ ಮಲಕಾರ್ ಸಿದ್ಧ 4 ಧರ್ಮರಿಗೆ ಶರಣನ್ನ ಮಾಡಿ, ನನ್ನ ತಾಯಿ ತಂದೆಗಳಿಗೆ ಶರಣನ್ನ ಮಾಡಿ, ಕೊಂತಾದೇವಿಗೆ ಶರಣನ್ನ ಮಾಡಿ, ಇವತ್ತ ಅಪ್ಪ ಮಗನ ನ್ಯಾಯ ಅಜ್ಜುಣಿಗೆ ಗ್ರಾಮದಲ್ಲಿ ದೈಗೊಂಡ ಗೌಡರ ನ್ಯಾಯಿಗೆ ನಾವು ಹೊಂಟಿವಿ ಅಂತ ಆಶೀರ್ವಾದ ಮಾಡ್ರಿ ನನ್ನನ್ನ. ಯಾಕೆಂದ್ರೆ ನಾನು ವಯಸ್ಸಲ್ಲಿ ಸಣ್ಣವ, ಆದ್ರ ಹೌದು ಸಿದ್ಧ ತಂದಿ ಸ್ವರೂಪನಾದಂತ ಇದು ಅಪ್ಪ ಮಗನ ನ್ಯಾಯ ಈ ಧರ್ಮನ ಮನೆಯಲ್ಲಿ ಮುಗಿಲಿಲ್ಲ, ಕೊನೆಗೆ ಗೌಡ್ರ ಮನ್ಯಾಗ ನ್ಯಾಯ ಅಂತ ಇದು ಜಗ ಸಾರ್ಲಕತ್ತು, ನಾಳೆ ಜಗನ ಸಾರ್ತೈತಿ. ಆಗಲಿ ಬಂದುದು ಬರಲಿ, ಸದ್ಗುರಿನ ದಯಾ ಇರಲಿ ತಂದೆ, ಶಿವಯೋಗಿ ಅಮೋಘ ಸಿದ್ಧ ಗುರು ಸೋಮನಾಥ ಅಂತ ತಿಳ್ಕೊಂಡು ಪುಣ್ಯಾತ್ಮರೇ ನನ್ನ ಮಲ್ಕಾರ್ ಸಿದ್ಧ ನ್ಯಾಯಕ್ಕೆ ತಯಾರಾಗ್ಯಾನ. ಅದಕ್ಕೆ ಪುಣ್ಯಾತ್ಮರೇ ಈ ಅಪ್ಪ ಮಗನ ನ್ಯಾಯ ಇದೇ ಬೆಳಗಾವಿ ಜಿಲ್ಲಾ ಅತ್ರಿ ತಾಲೂಕ ಅಜ್ಜುಣಿಗಿ ಗ್ರಾಮದ ದೈಗೊಂಡ ಗೌಡನ ಕಡೆ ಬರ್ತಾರ, ದೈಗೊಂಡ ಗೌಡನ ಕಡೆ ಬರ್ತಾರ. ಆ ದೈಗೊಂಡ ಗೌಡರ ಅಜ್ಜುನಿಗೆಯಲ್ಲಿ ಈ ಅಪ್ಪ ಮಗರು ಹೋಗಿ ಯಾವ ನನ್ನ ಅವತಾರ ಓದಿಸಿದ್ದ, ಯಾವ ನನ್ನ ವೀರ ಮಲಕಾರ್ ಸಿದ್ದೇಶ್ವರವರು ಇಬ್ರು ಹೋಗಿ ಆ ಗೌಡರ ಮುಂದೆ ತಮ್ಮ ನ್ಯಾಯ ನಿವಡದ ಬಗ್ಗೆ ಸರಿಯಾಗಿ ತಿಳಿಸಿ ಹೇಳ್ತಿದ್ದಾರೆ. ಆದರೆ ಯಾವ ನನ್ನ ಈ ಸತ್ಯ ಧರ್ಮರ ನ್ಯಾಯ, ಈ ಸತ್ಯ ಧರ್ಮರ ನ್ಯಾಯ ತಂದಿ ಅಪ್ಪ ಮಗನ ನ್ಯಾಯವನ್ನ ಈ ದೈಗೊಂಡ ಗೌಡ ಹ್ಯಾಂಗ ಮಾಡ್ತಿದ್ದಾನೆ, ಈ ನ್ಯಾಯ ಯಾರಂತೆ ಒಪ್ಪಿಗೆಯನ್ನು ಕೊಡ್ತಿದ್ದಾನೆ. ನಾಳೆ ನನ್ನ ವೀರ ಮಲಕಾರ್ ಸಿದ್ದೇಶ್ವರರು ಈ ಅಜ್ಜುಣಿಗೆ ಎಲ್ಲಿ ಎಂತ ಪವಾಡವನ್ನು ಮಾಡುತ್ತಿದ್ದಾರೆ. ಅದಕ್ಕೆ ಪುಣ್ಯಾತ್ಮರೇ ನನ್ನ ಉಗ್ರ ಸ್ವರೂಪ ಅವತಾರ ಹೌದು ಸಿದ್ಧ, ಇದು ಯಾಕೆ ಇದು ಹುಸುತಿ ಹಾಕ್ಯಾನ, ಯಾಕೆ ಜಿದ್ದು ತೊಟ್ಟನಂತ ಕೇಳಿದ್ರೆ ನನ್ನ ಮಲಕಾರ್ ಸಿದ್ಧನ ಕೀರ್ತಿ ನಾಡೆಲ್ಲ ಆಗ್ಬೇಕಾಗ್ಯದ.
ನನ್ನ ಮಲಕಾರ ಸಿದ್ಧನಿಂದ ಆ ಅರ್ಜುನಿಗೆ ಗ್ರಾಮದಲ್ಲಿ ಸಿದ್ಧೊಟ್ಟಿಗೆ ಆಗ್ಬೇಕಾಗಿದೆ. ನನ್ನ ಮಲಕಾರ ಸಿದ್ಧನಿಂದ ಸಿದ್ಧೊಟ್ಟಿಗೆ ಆಗ್ಬೇಕಾದ್ರೆ ಈ ಉದ್ದೇಶ ಇಟ್ಟುಕೊಂಡು ಈ ನ್ಯಾಯ ಅಲ್ಲಿಗೆ ಒಯ್ದಾನ. ಅದಕ್ಕೆ ಪುಣ್ಯಾತ್ಮರೇ, ಸತ್ಯದ ಜಯ ಆಗ್ಬೇಕಾದ್ರೆ ಅಸತ್ಯ ಜೋಡಬೇಕು. ಪುಣ್ಯಾತ್ಮರೇ, ಮಹಾಶಿವಭಕ್ತ ಹತ್ತೆಲಿ ರಾವಣ, ಅವನಂತಹ ಶಿವಭಕ್ತರೇ ಭೂಮಿ ಮೇಲೆ ಹರಿದಿತ್ಲ. 33 ಕೋಟಿ ದೇವತೆಗಳಿಗೆ ಪೈಟುಣಿಗೆ ಮಾರಿ ಹರಿತಿದ್ದ ಅಂತ ಒಂದು ಹತ್ತೆಲಿ ರಾವಣ ಭಗವಂತನ ಕೈಗೆ ನನ್ನ ಮರಣ ಆಗಲಿ ಅನ್ನುವಂಥ ಭಕ್ತಿ ಮಾಡ್ದ. ಅವಾಗ ಭಗವಂತ ಹೇಳ್ದ, ನನ್ನ ಕೈಯಾಗ ನೀನು ಮರಣ ಆಗ್ಬೇಕಾದ್ರೆ, ನನ್ನ ಕೈಯಾಗ ಮರಣ ಆಗ್ಬೇಕಾದ್ರೆ ನನ್ನ ಕರ್ತವ್ಯದ ಶ್ರೇಷ್ಠರನ ಪಾಲನದ, ದುಷ್ಟರನ ಸಂವಾರದ. ನೀನು ದುಷ್ಟ ಬುದ್ಧಿಯಿಂದ ನನ್ನ ಕೈಯಾಗ ಸಿಗಬೇಕಾದ್ರೆ ನಿನ್ನ ದುಷ್ಟ ಬುದ್ಧಿಯರು ಬರಬೇಕು ಅಂದು. ಇಲ್ಲಕ್ಕೆ ಹಿಂಗೆ ನೀನು ಮಹಾಶಿವಭಕ್ತ ಆದಿ ಅಂದ್ರೆ ನನ್ನ ಕೈಯಾಗ ನನ್ನ ಕೈಯಾಗ ನೀನು ಮರಣ ಆಗಂಗಿಲ್ಲ. ಅದಕ್ಕೆ ನೋಡಿ ಹೆಂಗ್ ಮಾಡ್ತೀಯ ಅಂದಾಗ ಪುಣ್ಯಾತ್ಮರೇ, ಅಂತ ಅಸತ್ಯವಾದಿ ರಾವಣ ಅಸತ್ಯ ನೋಡ್ದ, ಅಸತ್ಯ ನಡೆದ. ಆ ರಾವಣ ಅಸತ್ಯ ನಡೆದಂತ ತಿಳ್ಕೊಂಡು ಸತ್ಯವಾದಿ ರಾಮನ ಜಯ ಆಯಿತು. ಅದಕ್ಕೆ ರಾವಣನ ಅಸತ್ಯ ನಡೀತಿತ್ತಿಲ್ಲ ಅಂದ್ರೆ ರಾಮನ ಜಯದ ಬೆಳಕಾಗುತ್ತಿತ್ತಿಲ್ಲ. ಅದಕ್ಕೆ ನಾ ಮೊನ್ನೆ ಹೇಳಿನಿ, ಸತ್ಯ ಅಸತ್ಯ ಇವೆರಡು ಜೋಡವ, ಪಾಪ ಪುಣ್ಯ ಇವೆರಡು ಜೋಡವ, ಧರ್ಮ ಅಧರ್ಮ ಇವೆರಡು ಜೋಡವ. ಒಂದು ಬಂಡಿಗೆ 2 ಗಾಲಿದ್ದಂಗ. ಆ ಬಂಡಿಯನ್ನು ಸಾಗಬೇಕಾದ್ರೆ 2 ಗಾಲಿ ಇದ್ದಾಗ ಬಂಡಿ ಹಂಗ ಹೋಗ್ತದಲ್ಲೋ, ಹಂಗ ಪುಣ್ಯಾತ್ಮರೇ ಈ ಒಂದು ಸತ್ಯ ಅಸತ್ಯದ ಈ ಒಂದು ಸತ್ಯದ ಬಳಕೆಗೆ ಬರಬೇಕಾದ್ರೆ, ಸತ್ಯದ ವಿಜಯ ಆಗಬೇಕಾದ್ರೆ ಅಸತ್ಯ ಅದು ಬೇಕೇ ಬೇಕು, ಬೇಕೇ ಬೇಕು. ಅದಕ್ಕೆ ನಮ್ಮ ಪೂಜ್ಯ ಸಿದ್ಧರತ್ನ ಸದ್ಗುರು ಮಧುಗೊಂಡೇಶ್ವರ ಮಹಾರಾಜರು ಎಂತ ಪದಗಳು ಮಾಡ್ಯಾರಿ. ಇವತ್ತ ಅವರ ಮಾಡಿದ ಪದಗಳನ್ನ ಭರ ಸಭೆ ಒಳಗ ನಾನು ಭಜನೆ ಒಳಗೆ ಹಾಡ್ತೀನಿ, ಬೆಳ್ಳಿನೊಳಗೆ ಹಾಡ್ತೀನಿ. ಪುಣ್ಯಾತ್ಮರೇ, ಅವ್ರು ಎಷ್ಟು ಸಲ ಹಾಡಿದ್ರು ಕೂಡ, ಪೂಜ್ಯ ಮಧುಗೊಂಡ ಮಹಾರಾಜರು ಮಾಡಿದ ಪದ್ಯಗಳನ್ನು ಎಷ್ಟು ಸಲ ಹಾಡಿದ್ರು ಕೇಳೋರಿಗೆ ಬೇಸರಿಲ್ಲ, ಹಾಡೋರಿಗೂ ಬೇಸರಿಲ್ಲ. ಇನ್ನೂ ಹಾಡ್ಬೇಕೆ ಅನಿಸ್ತದೆ, ಕೇಳೋರಿಗೆ ಇನ್ನೂ ಕೇಳಬೇಕೆ ಅನಿಸ್ತದೆ. ಪುಣ್ಯಾತ್ಮರೇ, ನನ್ನ ಪೂಜ್ಯ ಮಧುಗೊಂಡ ಮಹಾರಾಜರು ಅಕ್ಷರ ಜ್ಞಾನ ಇಲ್ಲ, ಸಾಲಿ ಎಂದು ಹೋಗಿಲ್ಲ, ಆದರೆ ಇವತ್ತ ನಿರಾಧಾರಿಯಾಗಿ ಅಂಕಾ ಬಹಾದೂರಾಗಿ ಸಾವಿರಾರು ಗಟ್ಲೆ ಪದ್ಯಗಳನ್ನು ರಚನೆ ಮಾಡಿದ್ರು. ಅಧ್ಯಾತ್ಮ ಸಿದ್ಧೋಟಿಗೆದಷ್ಟೇ ಮಾಡಿದ್ರು, ಅಧ್ಯಾತ್ಮದಷ್ಟೇ ಮಾಡಿದ್ರು. ಅದಕ್ಕೆ ಈಗ ಸದ್ಯ ಅವರ ಪದ್ಯಗಳನ್ನು ಕರ್ನಾಟಕದಾಗ, ಆಲ್ ಕರ್ನಾಟಕದಾಗ ಭಜನಿ ಸಂಘದೊಳಗ ಅವ್ರ ಪದಗಳನ್ನು ಹಾಡ್ತಾರ. ಅದಕ್ಕೆ ಪುಣ್ಯಾತ್ಮರೇ, ಇಂಥ ಒಂದು ಸಿದ್ಧರತ್ನ, ಅಮೂಲ್ಯವಾದಂಥ ರತ್ನ ನಾವು ಕಳ್ಕೊಂಡು ಕೂತೋದಾಗ್ಯದ. ಯಾಕಂತ ಕೇಳಿದ್ರೆ ಪುಣ್ಯಾತ್ಮರೇ, ಅಂತ ಸದ್ಗುರುವಿನ ಇರಾತನ ನಮಗೆ ಕಿಮ್ಮತ್ತು ಅನಿಸಲಿಲ್ಲ, ಆ ಗುರುದೇವನ ಇರಾತನ ನಮಗೆ ಕಿಮ್ಮತ್ತು ಅನಿಸಲಿಲ್ಲ. ಆ ಗುರುದೇವ ನಮಗೆ ಕೈ ಬಿಟ್ಟು ಹೋದಾಗ ಆ ವಸ್ತು ಏನಿತ್ತರದು ಈಗ ಎಲ್ಲರಿಗೂ ತಿಳಿಲಿಕ್ಕತ್ತದ. ಗುಡ್ಡ ಮಡ್ಡಿ ಬಂಗಾರ ಕಡ್ಡಿಯನ್ನ ಮಾಡಿಟ್ಟು ಹೋದರಿ. ಎಂತ ಸಂಕಲ್ಪ ಇತ್ತು ಅವ್ರದ್ದು, ಎಂತ ಗುರಿಯನ್ನ ಇತ್ತು. ನನ್ನ ಶಿವಯೋಗಿ ಅಮೋಘ ಸಿದ್ಧನ ಸಿದ್ಧೋಟಿಗೆಯನ್ನ ನಾಡ ತಿರುಗಿ, ಮೂಲಿ ಓಣಿ ಓಣಿ ತಿರುಗಿ ಹಾಡಿ ಹೊಳಗಿಗೆ ಹೊಗಳಿ ನನ್ನ ಅಮೋಘ ಸಿದ್ಧನ ಪವಾಡ ನಾಡಿಗೆ ತಿಳಿಸಿಕೊಟ್ರು. ನಮ್ಮ ಸತ್ಯ ಧರ್ಮರು ಇದೇ ಊರಾಗ ಇವನೇ ಮಗ, ಇವನೇ ಮೊಮ್ಮಗನಂಥದ್ದು ಯಾರಿಗೂ ಗೊತ್ತಿದ್ದಿತ್ಲ, ಇದು ಗುರುತು ಮಾಡಿಕೊಟ್ರು. ಅದಕ್ಕೊಂದವರು ಪದ್ಯ ಹಾಡಿದ್ದಾರೆ. ಕರೆ ನಡೆದರ ಜಯ ಇಲ್ಲ, ಮಲ್ಕಾರ್ಸಿದ ಎಷ್ಟು ಕರೆ ಹೇಳದ ಧರ್ಮ ಕಟ್ಟಿ ಮ್ಯಾಗ ಕರೆ ಅವಧೂಷಿದ, ಅದಕ್ಕೆ ಜಯ ಅಲ್ಲಿಲ್ಲ. ಅದಕ್ಕೆ ನನ್ನ ಪೂಜ್ಯ ಮಧುಗೊಂಡ ಮಹಾರಾಜರು ಇರ್ತಾರೆ, ಕರೆ ನಡೆದರೆ ಜಯ ಇಲ್ಲ, ಎಂತ ಕಠಿಣ ಕಾಲ, ಎಂತ ಕಠಿಣ ಕಾಲ, ಎಂತ ಕಠಿಣ ಕಾಲ, ನಡೆಯುವುದು ಮುಸಕೀಲ, ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಖರೆ ನಡೆದ್ರ ಜಯ ಇಲ್ಲ, ಎಂತ ಕಠಿಣ ಕಾಲ, ಎಂತ ಕಠಿಣ ಕಾಲ ಇದು, ಎಂತ ಕಲಿ ಕಾಲ,
ನಡೆಯುವುದು ಮುಸಕೀಲ. ಸುಳ್ಳಿಗೆ 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 ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಸತ್ಯ ನಡೆದ ಪಂಚ ಪಾಂಡವರು ಆದ್ರೂ ಅಡವಿ ಪಾಲ. ಮನಕ್ಕಾದ್ರೂ ಖುಷಿಯಲ್ಲ. ಅಸತ್ಯ ನಡೆದ ಕೌರವರು ಕುಂತ್ರು ಗಾದೆ ಮ್ಯಾಲ. ಮುಂದಾಯ್ತು ಅಳಗಾಲ. ಧರ್ಮ ರಕ್ಷಣೆ ಮಾಡು ಸಲುವಾಗಿ ಕೃಷ್ಣ ಇದ್ದ ಹಿಂಬಾಲ. ಧರ್ಮ ರಕ್ಷಣೆ ಮಾಡು ಸಲುವಾಗಿ, ಸತ್ಯದ ರಕ್ಷಣೆ ಮಾಡು ಸಲುವಾಗಿ ದೇವರಿದ್ದು ಹಿಂಬಾಲ. ಸುಳ್ಳಿಗೆ 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 ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಖರೆ ನಡೆದ್ರ ಜಯ ಇಲ್ಲ. ಆ जय मंगलम जय नम पार्वती शिव हर हर महादेव। श्रीमद् जगद्गुरु सोमेश्वर महाराज की जय। शिवयोगी अमोघ सिद्धेश्वर महाराज की जय। सिद्धरत्न सद्गुरु मधुगंडेश्वर महाराज की जय। सकल साधु संत महाराज की जय। ಇಂತಾಯನ್ನ ಸದ್ಗುರುನಾಥನ ಕರುಣೆ ಕೃಪಾ ಆಶೀರ್ವಾದದಿಂದ ಇವತ್ತ ಪುಣ್ಯಾತ್ಮರೇ ನಾನು ಒಂದೆರಡು ನಾಲ್ಕು ಮಾತಾ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಇದೆಲ್ಲ ನಾನು ಹೇಳಬೇಕಾದ್ರೆ, ಇದು ಮಾತಾಡಬೇಕಾದ್ರೆ ಆ ಗುರುವಿನ ಕರುಣ, ಗುರುವಿನ ಕೃಪಾ ಇಲ್ಲದೆ ಇಲ್ರಿ. ಅದಕ್ಕೆ ಎಂಥ ಕರುಣಾ ಮಾಡಿದ್ದಾನೆ ನನ್ನ ಗುರುನಾಥ, ಎಂಥ ಕೃಪವನ್ನು ಮಾಡಿದ್ದಾನೆ. ಗುರುನಾಥ ಹೇಳಿದ ಮಾತಾ ಇನ್ನೂ ನನ್ನ ತಲೆಯೊಳಗ ಗಟ್ಟಿಯಾಗಿ ಹಿಡ್ಕೊಂಡೇನಿ. ಮೂಲಸ್ಥಾನ ಮಂಬೆಟ್ಟು ಗುಡ್ಡದ ಮೇಲೆ ಪ್ರತಿ ಅಮಾವಾಸ್ಯೆ ತಪ್ಪಲಾರದೆ ಹೋಗ್ತಿದ್ದೆ. ಈಗ ಪುಣ್ಯಾತ್ಮನೆ ನನ್ನ ಗುರುನಾಥ ಎಂದು ಹೋಗ್ಯಾನ, ಗುಡ್ಡಕ್ಕೆ ಹೋಗೇ ಇಲ್ಲ ನಾನು. ಯಾಕ ನನಗೆ ಬೇಕಾದ ವಸ್ತುನ ಅಲ್ಲಿ ಇಲ್ಲ. ಅದಕ್ಕೊಂದು ಮಾತು ಹೇಳಿದ್ರು ನನಗೆ, ನಿಂಗಣ್ಣ 4 ಮಂದಿಯಾಗ ನಿನ್ನ ಹೆಸರ ಬೆಳಿತದೋ, ಆದರೆ ಈಗ 4 ಮಂದಿಯಾಗಿ ಹೆಸರು ಬೆಳಿಲಿಕತ್ತು ಅಂತ ಅಭಿಮಾನ ತೊಡಬೇಡ, ಮತ್ತ ರೊಕ್ಕಿನ ಆಶಾ ಮಾಡಬೇಡ. ರೊಕ್ಕಿನ ಬೆನ್ನೊಂದು ಹತ್ತಬೇಡ ನೋಡು. ಹಿಂಗ ನಡಿ, ನೀ ನಾಳೆ ನಿನ್ನ ರೊಕ್ಕ ಬೆನ್ನು ಹತ್ತಬೇಕು. ಹಂಗ ನಡಿ, ನೀ ರೊಕ್ಕಿನ ಬೆನ್ನು ಹತ್ತಬೇಡ, ನಾಳೆ ಆ ರೊಕ್ಕ ನಿನ್ನ ಬೆನ್ನು ಹತ್ತದ ತಾನೆ. ಹಂಗ ನಡಿಯಪ್ಪ ಅಂತ ಮಾತು ಹೇಳಿದ್ರು ನನಗೆ. ಅದಕ್ಕೆ ಪುಣ್ಯಾತ್ಮರಿ ಗುರುನಾಥ ಹೇಳಿದ ಮಾತ ರೊಕ್ಕಿನ ಬೆನ್ನೊಂದು ಹತ್ತಿಲ್ಲ, ಆ ರೊಕ್ಕನೇ ನನ್ನ ಬೆನ್ನು ಹತ್ಯದಂತ ಗುರುನಾಥನ ಕೃಪಾದ. ಅದಕ್ಕೆ ಪುಣ್ಯಾತ್ಮರಿ ಅಂತ ಒಂದು ಸದ್ಗುರುನಾಥನ ಸಿದ್ಧರತ್ನ ಸದ್ಗುರು ಮಧುಗೊಂಡೇಶ್ವರ ಅಪ್ಪಂಗಳ ಉಪಕಾರ ಎಷ್ಟು ವರ್ಣಿಸಿದ್ರು, ಏನು ಮಾಡಿದ್ರು ನನ್ನ ಕೈಯಿಂದ ತೀರಿಸಲಾರದ ಆಗುವುದಿಲ್ಲ. ಪುಣ್ಯಾತ್ಮರಿ ಜನ್ಮ ಕೊಟ್ಟಿದ ತಾಯಿ ತಂದೆ ಉಪಕಾರ, ಗುರುನಾಥನ ಉಪಕಾರ ಇದು ಹರಿ ಬ್ರಹ್ಮಾದಿಗಳಿಗೂ ತೀರಿಸೋದು ಆಗಿಲ್ಲ. ಅದಕ್ಕೆ ನಾ ಆಗಿಡುತ್ತಪ್ಪಲ್ಲ, ಅದಕ್ಕೆ ನನ್ನಿಂದ ಹೆಂಗ ಸಾಧ್ಯ ಆಗ್ತದ ಗುರುನಾಥನ ಉಪಕಾರ ತೀರಿಸೋದು. ಅದಕ್ಕೆ ಪುಣ್ಯಾತ್ಮರಿ ಯಾವ ನನ್ನ ಈ ಅವಧೂ ಸಿದ್ಧ ಯಾವ ನನ್ನ ಅವತಾರ ಅವಧೂ ಸಿದ್ಧ, ನನ್ನ ವೀರ ಮಲಕಾರ ಸಿದ್ಧ ತಂದಿ ಅಪ್ಪ ಮಗನ ನ್ಯಾಯನ್ನೇ ನಾಳೆ ಅರ್ಜುನಿಗೆ ಅಲ್ಲಿ ದೈಗೊಂಡ ಗೌಡನು ಹ್ಯಾಂಗ ಮಾಡ್ತಾನೆ ಅದನ್ನ ನಾಳಿಗೆ ನೋಡೋಣಂತ ಮಾತಾಡ್ತಾರೆ. ನನ್ನ ಅವತಾರ ಅವಧೂ ಸಿದ್ಧ ಚಿಕ್ಕ ಮಗುನಾದ ನನ್ನ ವೀರ ಮಲಕಾರ ಸಿದ್ಧ ವಯಸ್ಸು ಸಣ್ಣಾಗಿದ್ರು ಕೂಡ ಅವನಲ್ಲಿ ಜಾಣ್ಮೆ ಅನ್ನೋದು ಬಹಳ ದೊಡ್ಡದಿತ್ತು. ಅವಾಗ ನನ್ನ ಅವಧೂ ಸಿದ್ಧ ಮಲಕಾರ ಸಿದ್ಧರು ಯಾವ
ಅಜ್ಜುಣಿಗಿ ಗ್ರಾಮದ ದೈಗೊಂಡಗೌಡನ ಕಡೆ ನ್ಯಾಯಿಗೆ ಹೋಗಿದ್ದ ಆಗ್ಯದ. ಆದ್ರ ಸತ್ಯ ಧರ್ಮರು ಹೌದು ಸಿದ್ಧ ಮಲಕಾರ್ ಸಿದ್ಧರು ಆ ದೈಗೊಂಡಗೌಡರಿಗೆ ತಮ್ಮದ ನ್ಯಾಯದ ಬಗ್ಗೆ ವಿಸ್ತಾರವಾಗಿ ಎಲ್ಲ ತಿಳಿಸಿ ಹೇಳ್ತಾರೆ. ಅವಾಗ ಪುಣ್ಯಾತ್ಮರೇ ದೈಗೊಂಡಗೌಡ ವಿಚಾರ ಮಾಡ್ತಿದ್ದಾರೆ, ಓಹೋ ಇವತ್ತ ಸತ್ಯ ಧರ್ಮರು ನ್ಯಾಯ ತಗೊಂಡು ನನ್ನ ಕಡೆ ಬಂದಾರ ಅಂದ ಬಳಕ. ಯಾಕಂತ ಕೇಳಿದ್ರೆ ಮೊದಲೇ ಇವರು ಅವತಾರ ಪುರುಷರು, ಇವರು ಸತ್ಯ ಧರ್ಮರು, ಸತ್ಯ ಒಡಿಯರು, ಇವರು ನ್ಯಾಯ ನಾ ಹೆಂಗೇನು ಮಾಡ್ಲಿ? ಒಂದೇಳಕ್ಕೆ ಹೌದು ಸಿದ್ಧನಂತೆ ನ್ಯಾಯ ಹೇಳಿದ್ರೆ ಮಲ್ಕಾರ್ ಸಿದ್ಧ ಕೋಪ ಆಗಿ ಏನಾದ್ರೂ ಶಾಪ ಕೊಟ್ಟಂದ್ರೆ, ಒಂದೇಳಕ್ಕೆ ಮಲ್ಕಾರ್ ಸಿದ್ಧನಂತೆ ನ್ಯಾಯ ಹೇಳಿದ್ರೆ ಇವ ಹೌದು ಸಿದ್ಧ ನನ್ನ ಹಳೆ ಅದಾನ, ಕೊನೆಗೆ ಇವ ಕೋಪ ಆಗಿ ನನಗೇನಾದ್ರೂ ಶಾಪ ಕೊಟ್ಟಂದ್ರೆ ನಾ ನಿನ್ನೇನು ಮಾಡ್ಲಿ ಅಂತ ತಿಳ್ಕೊಂಡು, ಅವಾಗ ಪುಣ್ಯಾತ್ಮರೇ ದೈಗೊಂಡಗೌಡ ಇದು ನ್ಯಾಯ ನನ್ನ ಸ್ವಂತ ಬುದ್ಧಿಯಿಂದ ಹೇಳಬಾರ್ದು, ನಾನು ಇದಕ್ಕೊಂದ ಜಾಣತೆಯನ್ನ ನಡೆಸಿ ಒಂದು ಜಾಣ್ಮೆಯಿಂದ ಇದನ್ನ ಈ ನಿಕಾಲವನ್ನು ಅವ್ರ ಕೈಯಿಂದೇ ಹಾಕ್ಸಿ ಈ ನ್ಯಾಯದ ಬಗ್ಗೆ ಇಬ್ರು ಸತ್ಯ ಧರ್ಮರ ಕೈಲೇ ಮೊಳ ಹಾಕ್ಸಿ ಅವರಿಗೆ ಇದರ ನ್ಯಾಯ ನಿವಾಡದ ಒಂದು ಯೋಗ್ಯ ಪರ್ಯಾಯ ಹೇಳ್ಬೇಕಂತ ತಿಳ್ಕೊಂಡು ಹೌದು ಸಿದ್ಧ ಮಲ್ಕಾರ್ ಸಿದ್ಧನಿಗೆ ದೈಗೊಂಡಗೌಡ ಹೇಳ್ತಿದ್ದಾರೆ, ಯಪುರ ಸತ್ಯ ಧರ್ಮರೇ, ಸತ್ಯ ಒಡಿಯರೇ, ಸತ್ಯ ಸಿದ್ಧರಿಪ್ಪ, ನಿಮ್ಮ ಇಬ್ಬರದ ಅಪ್ಪ ಮಗನ ನ್ಯಾಯ ಆಗ್ಬೇಕಾದ್ರೆ ನಾನೊಂದು ಯುಕ್ತಿ ಹೇಳ್ತೀನಿ, ಹಂಗ ಮಾಡಿದ್ರೆ ಯೋಗ್ಯ ಆಗ್ತದೆ. ಅವಾಗ ಹೌದು ಸಿದ್ಧಂತನ ಮಾವ ಅದು ಯಾವ ಯೋಗ್ಯತೆ ನ್ಯಾಯ ಹೇಳು ಅಂದಾಗ, ಈಗಾಗಲೇ ನಮ್ಮ ಕೃಷ್ಣಾ ಹೊಳೆಯ ದಂಡಿಗೆ, ಈ ಕೃಷ್ಣಾ ಹೊಳೆಯ ಒಂದು ದಂಡಿಗೆ ನಾನು ಒಂದು ಪತಾಕಿಯನ್ನ ಅದು ಸ್ತಂಭವನ್ನು ನಿಂದ್ರಿಸ್ತೀನಿ. ಒಂದು ದಂಡಿ ಮೇಲೆ ಇಬ್ರು ಅಪ್ಪ ಮಗನ ನಿತ್ತು ಆ ಹೊಳೆಯಲ್ಲಿ ಜಿಗಿದು ಈಸುತ್ತಾ ಹೋಗಿ ಮೊದಲು ಆ ಧ್ವಜಕ್ಕೆ ಯಾರು ಮುಡುತ್ತೀರಿ ಅವರಂತೆ ನ್ಯಾಯ ಅಂತ ಯುಕ್ತಿಯನ್ನು ಹೇಳ್ದ. ಅವಾಗ ಆಗಲಿ ಅಂತ ತಿಳ್ಕೊಂಡು ಅವತಾರ ಹೌದು ಸಿದ್ಧ ವೀರ ಮಲ್ಕಾರ್ ಸಿದ್ಧರು ಗೌಡರ ಮಾತಿಗೆ ಬೆಲೆಯನ್ನು ಕೊಟ್ಟು, ಆಗಲ್ರಿ ಗೌಡ್ರ ನಿಮ್ಮಂತೆ ನಾವು ಈ ಅಪ್ಪ ಮಗನು ಕೃಷ್ಣಾ ಹೊಳೆಯ ಒಂದು ದಡಿಗೆ ಈ ಪತಾಕಿಯನ್ನು ನಿಂದ್ರಿಸ್ರಿ, ಒಂದು ದಡಿಯಿಂದ ನಾವು ಇಸತ್ತು ಹೋಗಿ ಯಾರ ಮೊದಲು ಮುಡ್ತಾರ ಅವರಂತೆ ನ್ಯಾಯ ಅಂತ ಹೇಳಿರಲ್ಲ, ಆಗ್ಲಿ ಯೋಗ್ಯ ಅಂತ ತಿಳ್ಕೊಂಡು ಪುಣ್ಯಾತ್ಮರೇ ಈ ಸತ್ಯ ಧರ್ಮರು ಅಪ್ಪ ಮಗ ಒಂದು ದಂಡಿಗೆ ನಿಂತಾರ, ಒಂದು ದಂಡಿಗೆ ಒಂದು ಪತಾಕಿಯ ನಿಶಾನೆಯನ್ನ ನಿಂದ್ರಿಸ್ಯಾರ. ಸಮಸ್ತ ಅಜ್ಜುಣಿಗಿ ಗ್ರಾಮದ ಸಕಲ ಸದ್ಭಕ್ತರು ಸತ್ಯ ಧರ್ಮರ ನ್ಯಾಯ ನಿವಾಡ ನೋಡ್ಲಿಕ್ಕೆ ಸಾಕಟ್ಟ ಜನ ಸಮೂಹ ನೆರೆದಾದ. ಆದ್ರೂ ಪುಣ್ಯಾತ್ಮರೇ ನನ್ನ ಅವತಾರ ಹೌದು ಸಿದ್ಧ, ನಾನು ಹಿರಿಯವನು, ನನ್ನಲ್ಲಿ ಅಗಾಧ ಶಕ್ತಿ ಅದ, ನಾನು ಮೂರು ಪುಟ್ಗಿ ಒಳಗ ನಾನು ಅದನ್ನ ಈ ಕೃಷ್ಣಾ ಹೊಳಿಯನ್ನ ಇಸುತ್ತಾ ಹೋಗಿ ಆ ಧ್ವಜಕ್ಕೆ ನಾನೇ ಮುಡ್ತೀನಿ ಅನ್ನುವಂಥದ್ದು ಅಹಂಭಾವ ಬತ್ತು, ಅಭಿಮಾನ ಬತ್ತು. ಆದ್ರೂ ನನ್ನ ಮಲ್ಕಾರ್ ಸಿದ್ಧ ಆ ಭೀಮಾವಳಿಯ ದಡಿಯ ಮೇಲೆ ನಿಂತು ಕೈ ಜೋಡಿಸಿ ತನ್ನ ಸದ್ಗುರುನಾಥ ಸೋಮಲಿಂಗನ ಸ್ಮರಣೆಯನ್ನ ಮಾಡಿ, ತನ್ನ ತಂದೆ ಶಿವಯೋಗಿ ಅಮೋಘ ಸಿದ್ದೇಶ್ವರರ ಸ್ಮರಣೆಯನ್ನ ಮಾಡಿ, ಯಪ್ಪ ಈ ಅಪ್ಪ ಮಗನ ನ್ಯಾಯ ಧರ್ಮ ಕಟ್ಟಿ ಮೇಲೆ ಯೋಗ್ಯ ಮಾಡಿದ್ರು ಕೂಡ ಹೌದು ಸಿದ್ಧ ಇವತ್ತ ಮತ್ತ ಈ ನ್ಯಾಯ ಮಾಡ್ಲಿಕ್ಕೆ ಇಲ್ಲಿಗೆ ತಗೊಂಡು ಬಂದಿದ್ದಾರೆ. ಆದ್ರೆ ಇವತ್ತ ಈ ಕೊನೆಯದಾದ ನ್ಯಾಯ ನಿವಾಡದಲ್ಲಿ ಎನ್ನ ಮಾನ ಅಪಮಾನ, ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದು ಗುರು ಸೋಮನಾಥ ಅಮೋಘ ಸಿದ್ದೇಶ್ವರ. ಇವತ್ತ ನನ್ನ ಅಪಮಾನ ಐತಂದ್ರೆ ಅದು ಅಪಮಾನ ನಂದಲ್ಲ, ಅದು ನಿಮ್ಮ ಅಪಮಾನ ಆದಂಗಂತ ಆ ಸದ್ಗುರುದೇವನ ತಂದೆ ಅಮೋಘ ಸಿದ್ದೇಶ್ವರರ ಸ್ಮರಣೆಯನ್ನ ಮಾಡಿ ಪುಣ್ಯಾತ್ಮರೇ ಏಕಕಾಲಕ್ಕೆ ದೈಗೊಂಡ್ಕೊಂಡ 1 2 3 ಅನೂರದಾಗ ಹಾರಬೇಕು ನಿರ್ಣಾಗಂದ ದೈಗೋಡ್ಗೊಂದ 1 2 3 ಅನೂರದೊಳಗೆ ಹೌದು ಸಿದ್ಧ ಮಲ್ಕಾರ್ ಸಿದ್ಧ ಒಮ್ಮಿಗಲೇ ಆ ಹೊಳಿಯಲ್ಲಿ ಹಾರಿಕೊಂಡ್ರು. ಅವಾಗ ಪುಣ್ಯಾತ್ಮರೇ ಹೌದು ಸಿದ್ಧ ಮಲ್ಕಾರ್ ಸಿದ್ಧ ಇಸುತ್ತ ಆಗ ನನ್ನ ಮಲ್ಕಾರ್ ಸಿದ್ದೇಶ್ವರರು ಪುಣ್ಯಾತ್ಮರೇ ಹಿಂಡ ಸಿದ್ಧರುಳು ಪುಂಡ ಮಲ್ಕಾರ್ ಸಿದ್ಧ ಅಂತ ನಾಮದ ಒಂದು ಅದಕ್ಕೆ ಪುಣ್ಯಾತ್ಮರು ಕೇವಲ 3 ಪುಟಗಿ ಒಳಗ ಹೋಗಿ ಧ್ವಜಕ್ಕೆ ಹೋಗಿ ಮುಟ್ಟದ, ಇನ್ನು ಹೌದು ಸಿದ್ಧ ನಡಹೊಳಿಯಲ್ಲಿ ಈಸುತ್ತಿದ್ದ. ಅವಾಗ ಪುಣ್ಯಾತ್ಮರೇ ಅಜ್ಜುಣಿಗಿ ಗ್ರಾಮದ ಕೃಷ್ಣಾ ಹೊಳೆಯ ದಡ್ಡಿಯ ಮೇಲೆ ನಿಂತಂತ ಸಕಲ ಸದ್ಭಕ್ತರು ಈ ಅಪ್ಪ ಮಗರ ನ್ಯಾಯ ನೋಡು ಸಲುವಾಗಿ ಬಂದಿದ್ರಲ್ಲ, ಓಹೋ ಈ ಸಣ್ಣದಾದ್ರ ಮೂರ್ತಿ ಎಂತ ಇವನಲ್ಲಿ ಶಕ್ತಿ ಅಡಕಾಗ್ಯದಂತ ತಿಳ್ಕೊಂಡು ಕೇವಲ 3 ಪುಟಗಿ ಒಳಗ ಧ್ವಜಕ್ಕೆ ಬಂದು ಮುಡ್ದಲ್ಲ ಅಂತ ಎಲ್ಲಾರು ಜಯಘೋಷ ಮಾಡ್ಲಕತ್ರು. ಪಂಥಿ ಕುಮರಿ ವೀರ ಮಲ್ಕಾರ್ ಸಿದ್ಧನಿಗೆ ಜೈವಾಗಲಿ, ಸತ್ಯ ಧರ್ಮರಿಗೆ ಜೈವಾಗಲಿ ಅಂತ ಮಲ್ಕಾರ್ ಸಿದ್ಧನ ಜೈ ಜೈಕಾರ ಆಗಲಕತ್ತು.
ಆದರೆ ಔದು ಸಿದ್ಧನಿಗೆ ಅಪಮಾನ ಆಯ್ತು. ಆವ ಕಾಲದಲ್ಲಿ ಪುಣ್ಯಾತ್ಮರೇ ಔದು ಸಿದ್ಧನ ಮಾವಾದ ದೈಗೊಂಡ ಗೌಡನಿಗಾದ್ರೂ ಕೂಡ ಅಪಮಾನಾಸ್ಪದ ಆಯ್ತು. ಯಾಕಂತ ಕೇಳಿದ್ರೆ ಎಟ್ಟು ಮಾಡಿದ್ರು ನನ್ನ ಹಳೆಯದಾನ. ಆವ ಕಾಲದಲ್ಲಿ ಪುಣ್ಯಾತ್ಮರೇ ಮಲಕಾರ ಸಿದ್ಧನಂತ ಧ್ವಜಕ್ಕೆ ಮೊದಲು ಬಂದು ಮುಟ್ಟಿದನನ್ನುವಂಥದ್ದು ಜನಸಮೂಹ ಎಲ್ಲ ಕಣ್ಣಿಂದ ನೋಡಿತ್ತು. ಆದರೆ ಕೊನೆಗೆ ಔದು ಸಿದ್ಧ ಈಶಿ ಹೊರಗೆ ಬಂದಾಗ ಗೌಡರೇ ಯಾರಂತೆ ನ್ಯಾಯ ಅಂದಾಗ ಅವಾಗ ಪುಣ್ಯಾತ್ಮರೇ ದೈಗೊಂಡ ಗೌಡರು ಸ್ತಬ್ಧಾಗಿ ನಿತ್ರು. ಇನ್ನೇನು ಹೇಳಲಿ ಅಂತ ಕೊನೆಗೆ ಪುಣ್ಯಾತ್ಮರೇ ಸ್ವಾರ್ಥ ಬತ್ತು ಗೌಡರಲ್ಲಿ. ಪುಣ್ಯಾತ್ಮರೇ ನನ್ನ ಹಳೆಯ ಅಂತ ತಿಳ್ಕೊಂಡು ಸ್ವಾರ್ಥ ಬತ್ತು. ನನ್ನ ಹಳೆನಂತೆ ನ್ಯಾಯ ಆಗಬೇಕು, ನನ್ನ ಹಳೆನಂತೆ ಹೇಳಬೇಕಂತ ಸ್ವಾರ್ಥ ಬತ್ತು. ಇದೇ ಮಹಾಪಾಪಕ್ಕೆ ಕಾರಣ ಇತ್ತು ಗೌಡ್ರಿಗೆ. ಪುಣ್ಯಾತ್ಮರೇ ನನ್ನ ಮಲಕಾರ ಸಿದ್ಧ ಸ್ತಬ್ಧಕ್ಕೆ ಹೋಗಿ ಮುಟ್ಟಿ ನಿತ್ಯ ಬಿಟ್ಟಿದ. ದೈಗೊಂಡ ಗೌಡರಲ್ಲಿ ಸ್ವಾರ್ಥ ಬಂದು ಅವಾಗ ಇದು ನ್ಯಾಯ, ಇದು ನಿವಾಡ ಔದು ಸಿದ್ಧನಂತೆ ಆಯ್ತು ಅಂತ ಆ ಜೈಬೇರಿ ಹೊಡೆದ. ಇದು ಔದು ಸಿದ್ಧನಂತೆ ನ್ಯಾಯ ಅಂತ ಸುಳ್ಳ ಸಾಕ್ಷಿಯನ್ನ ನುಡ್ದ. ಅದಕ್ಕೆ ಪುಣ್ಯಾತ್ಮರೇ ಸ್ವಾರ್ಥ ಇದು ಪಾಪದ ತವರು ಅಂತ ಮಹಾತ್ಮರು ಹಾಡ್ಯಾರ. ಸ್ವಾರ್ಥವು ಪಾಪದ ತವರು ಮನುಜ, ಸ್ವಾರ್ಥವು ಪಾಪದ ತವರು ಮನುಜ. ಯಾವ ಮನುಷ್ಯರಲ್ಲಿ ಸ್ವಾರ್ಥ ಬತ್ತಂದ್ರೆ ಅದು ಪಾಪದ ತವರು ಮನಿ ಅಂದಂಗತ್ತ. ಅದಕ್ಕೆ ಪುಣ್ಯಾತ್ಮರೇ ಸ್ವಾರ್ಥ ಮನುಷ್ಯನಲ್ಲಿ ಸ್ವಾರ್ಥ ಇರಬಾರ್ದು, ನಿಸ್ವಾರ್ಥ ಇರಬೇಕು, ನಿಸ್ವಾರ್ಥ. ಅವಾಗ ಪುಣ್ಯಾತ್ಮರೇ ದೈಗೊಂಡ ಗೌಡನಲ್ಲಿ ಸ್ವಾರ್ಥ ಬಂದು ಬಂಡಿಯನ್ನ ತರಿಸಿ ಔದು ಸಿದ್ಧಗೆ ಬಂಡಿಯಲ್ಲಿ ಕುಂಡ್ರಿಸಿ ಊದಿಸುತ್ತಾ ಬಾರಿಸುತ್ತಾ ಔದು ಸಿದ್ಧನಂತೆ ನ್ಯಾಯ ನಿವಾಡ ಇತ್ತು ಅಂತ ತಿಳ್ಕೊಂಡು ಪುಣ್ಯಾತ್ಮರೇ ತನ್ನ ಅರಮನೆಗೆ ಗೌಡರ ಮನೆಗೆ ಔದು ಸಿದ್ಧನ ಮರ್ಸ್ಕೋತ ತಗೊಂಡು ಹೊಂಟ. ಆದರೆ ಮಲಕಾರ ಸಿದ್ಧನಿಗೆ ಕರೆಯಲಿಲ್ಲ. ಆಗ ನನ್ನ ಮಲಕಾರ ಸಿದ್ದೇಶ್ವರರು ಇದು ಎಂತ ನ್ಯಾಯ ಅಂತ ತಿಳ್ಕೊಂಡು ಎಲ್ಲಿದೆ ಈ ನ್ಯಾಯ, ಎಲ್ಲಿದೆ ಇದು ಸತ್ಯ, ಎಲ್ಲಿದೆ ಇದು ಧರ್ಮ ಅಂದ. ಧ್ವಜಕ್ಕೆ ನಾನು ಮೊದಲು ಮುಟ್ಟಿದ್ರು ಕೂಡ ಗೌಡ ಸ್ವಾರ್ಥವನ್ನು ಉಂಟಾಗಿ ತನ್ನ ಹಳೆನ ಬಾಜು ಹಿಡಿದು ಅವನನ್ನ ಮೆರೆಸ್ಕೊತ ಹೋದಲ್ಲ ಮನಿಗೆ ಅಂತ ತಿಳ್ಕೊಂಡು ಪುಣ್ಯಾತ್ಮನೇ ನನ್ನ ಮಲಕಾರ ಸಿದ್ಧ ಬಂದಿದ್ದು ಬರಲಿ ಸದ್ಗುರುವಿನ ದಯ ಇರ್ಲಿ ಅಂತ ಆ ಗುರುನಾಥನ ಸ್ಮರಣೆಯನ್ನ ಮಾಡಿ ಇತ್ತ ದೈಗೊಂಡ ಗೌಡ ಔದು ಸಿದ್ಧನನ್ನ ಮೆರೆಸ್ಕೊತ ತನ್ನ ಅರಮನೆಗೆ ತಗೊಂಡು ಹೋಗಿಬಿಟ್ಟ. ಆದ್ರೆ ಪುಣ್ಯಾತ್ಮರೇ ನನ್ನ ಮಲಕಾರ ಸಿದ್ಧ ಅವನಿಗೆ ಯಾರು ಕರೀಲಿಲ್ಲ. ಮಗು ನೀನು ಬಾ ಅಂತ ಯಾರು ಕರೀಲಿಲ್ಲ, ಯಾರು ಬಂದು ಅವನಿಗೆ ಮಾತಾಡಿಸಲಿಲ್ಲ. ಅವಾಗ ಮಲಕಾರ ಸಿದ್ಧ ಒಂದು ಕಟ್ಟಿ ಮೇಲೆ ಹೋಗಿ ನಿರಾಶೆಯಾಗಿ ಕೂತಿದ್ರು. ಅವಾಗ ಪುಣ್ಯಾತ್ಮರೇ ಅದೇ ಒಂದು ಗ್ರಾಮದ ಅಜ್ಜುಣಿಗಿ ಗ್ರಾಮದ ಹಂಜಿಗೆಗಳು ಅಂತ ಸುಗಲಾಬೈ ಅಂತ ಆ ಹೆಣ್ಮಗಳು ಈ ಮಲಕಾರ ಸಿದ್ಧನ ಮುಖದ ಕಾಂತಿಯನ್ನ ನೋಡಿದ್ರು. ಅಯ್ಯೋ ಈ ಮಗನು ಮುಖದ ಸಣ್ಣ ಮಾಡಿ ಕುಂತಾನಲ್ಲ, ಈ ಗೌಡರು ಎಂತ ಈ ಹುಡುಗನ ಅಪಮಾನವನ್ನ ಮಾಡಿದ್ರಲ್ಲ ಇವತ್ತ. ತನ್ನ ಹಳೆನ ಬಾಜು ಸ್ವಾರ್ಥವನ್ನ ಹಿಡಿದು ಇವತ್ತು ಹಳೆಗೆ ಮನೆಗೆ ಕರ್ಕೊಂಡು ಹೋದ್ರು, ಆದ್ರೆ ಈ ಮಗನಿಗೆ ಕರೀಲಿಲ್ಲ ಅಂತ ತಿಳ್ಕೊಂಡು ಪುಣ್ಯಾತ್ಮರೇ ಸುಗುಲಾದೇವಿ ಬಡವಿ ದಿನನಿತ್ಯ ಕೂಲಿ ಕುಂಬಳಿಯನ್ನ ಮಾಡಿ ಇದ್ದೊಂದು ಮಗನನ್ನ ಪಾಲನ ಪೋಷಣವನ್ನ ಮಾಡ್ತಿದ್ದಳು. ಆದ್ರೆ ಪುಣ್ಯಾತ್ಮರೇ ಬಡವರಲ್ಲೇ ನಿಜ ಭಕ್ತಿ ಇರ್ತದೆ. ಬಡವರ ಭಕ್ತಿ ಬಂಡಿ ತುಂಬಾ ಅಂತ ಹಿರಿಯರು ಹೇಳ್ಯಾರ ಗಾದಿ ಮಾತಿನಲ್ಲಿ. ಆಗ ಸುಗುಲಾದೇವಿಯಲ್ಲಿ ಭಕ್ತಿ ಉಂಟಾಗಿ ಈ ಮಲಕಾರ ಸಿದ್ಧನ ಮುಖದ ಕಾಂತಿಯನ್ನ ನೋಡಿ ಅವನ ತಲೆ ಮೇಲೆ ಹೊಳಿತಿರುವ ಬಂಗಾರ ಜಿಡಿಯನ್ನ ನೋಡಿ ಅವಾಗ ಆ ಮುದ್ದ ಮಗನಿಗೆ ಹೋಗಿ, ಮಗು ಯಪ್ಪ ಕುಮಾರ ನಿನಗೆ ಆ ದೈಗೊಂಡಗೊಂಡ ಕರ್ಕೊಂಡು ಹೋಗ್ಲಿಲ್ಲಪ್ಪ ಯಪ್ಪ, ಆ ದೈಗೊಂಡಗೊಂಡ ಕರ್ಕೊಂಡು ಹೋಗ್ಲಿದ್ರೆ ಏನಾಯ್ತು, ನಾನು ಕರ್ಕೊಂಡು ಹೋಗ್ತೀನಿಪ್ಪ, ನನ್ನ ಮನೆಗೆ ನೀ ಬರ್ಬೇಕು, ನಡಿಯಪ್ಪ, ನಾನು ಬಡವಿ, ನಾನು ಪ್ರತಿನಿತ್ಯ ಕೂಲಿ ಕುಂಬಳಿಯನ್ನ ಮಾಡಿ ನನ್ನ ಜೀವನವನ್ನ ಸಾಗಿಸ್ತಿದ್ದೇನೆ, ನನ್ನ ಮನೆಯಲ್ಲಿ ಇದ್ದಂತದ ಒಂದು ಚಟ್ನಿ ಬಾಕ್ರಿ ಪ್ರಸಾದ ಮಾಡಿ ಬರಕತ್ತೆ, ನಡಿಯಪ್ಪ ಅಂತ ತಿಳ್ಕೊಂಡು ಪುಣ್ಯಾತ್ಮರೇ ಆ ಶುಗಲಾಬಾಯಿಯನ್ನೇ ನನ್ನ ಮಲಕಾರ ಸಿದ್ಧನನ್ನ ಕರೆದುಕೊಂಡು ಮನೆಗೆ ಬರ್ತಿದ್ದಾಳೆ. ಅವಾಗ ಪುಣ್ಯಾತ್ಮರೇ
ಆ ಸುಗಲಾಬಾಯಿ ತನ್ನ ಮನೆಯಲ್ಲಿ ಯಾವಾದೋ ಒಂದು ಪಂಚಾಮೃತದ ಅಡಿಗೆಯನ್ನ ಮಾಡಬೇಕಾದ್ರೆ ಯಾವ ಸಾಹಿತ್ಯಗಳು ಇರಲಿಲ್ಲ. ಪುಣ್ಯಾತ್ಮರೆ ಗೋಧಿ ಹಿಟ್ಟಿರ್ಲಿಲ್ಲ, ಬ್ಯಾಳೆ ಇರಲಿಲ್ಲ. ಒಂದ್ ಯಾವ್ದಾರ ಪಲ್ಯ ಮಾಡ್ಬೇಕಾದ್ರೆ ಕಾಳ ಕಡಿ ಏನು ಸಾಹಿತ್ಯ ಇರಲಿಲ್ಲ. ಅವಾಗ ಪುಣ್ಯಾತ್ಮರೇನ ನಮ್ಮ ವೀರ ಮಲಕಾರ ಸಿದ್ಧನಿಗೆ ಮನೆಗೆ ಕರ್ಕೊಂಡೊಯ್ದು ಒಂದು ಆಸನ ಹಾಸಿ ಆಸನಮಿಗೆ ಕುಂಡ್ರಿಸಿಯಪ್ಪ, ನಾನು ಅಡಿಗೆ ಸಿದ್ಧತೆಯನ್ನ ಮಾಡ್ತೀನಿಪ್ಪ, ನೀನು ಸ್ವಲ್ಪ ಇಲ್ಲಿ ವಿಶ್ರಾಂತಿ ಮಾಡುವಂತ ಮಲಕಾರ ಸಿದ್ಧಗ ತನ್ನ ಮನೆಯೊಳಗೆ ಕುಂಡ್ರಿಸ್ಯಾಳ ಹಾಸಿ. ಇತ್ತ ಸುಗಲಾಬಾಯಿ ಪುಣ್ಯಾತ್ಮರೇ ಊರ ಓಣಿ ಒಳಗೆ ಹೋಗ್ತಾಳೆ. ನೆರೆಮನೆಯವ್ರಿಗೆ ಅಂತಾಳೆ, ಅಮ್ಮಗಳರ್ಯ, ಒಬ್ಬ ಸುಕುಮಾರ, ಒಬ್ಬ ಯೋಗಿ ಪುರುಷ ಮುದ್ದು ಮಗನು ನಮ್ಮ ಮನೆಗೆ ಬಂದಿದ್ದಾನೆ. ಅವನಿಗೆ ಅನ್ನ ಸಂತೃಪ್ತವನ್ನ ಮಾಡಬೇಕಂತ ನನಗೆ ತಳಮಳ ಇಚ್ಛೆ ಆಗಿದೆ. ನನ್ನ ಮನೆಯೊಳಗೆ ಯಾವ ಬ್ಯಾಳಿ ಬೆಲ್ಲ ಏನೂ ಇಲ್ಲ. ಒಂದು ಹೂರಣನ್ನು ಹಾಕಿ ಹೋಳಿಗೆಯನ್ನ ಮಾಡಿ ಅವನಿಗೆ ಉಳಿಸ್ಬೇಕಂತ ನನಗೆ ಇಚ್ಛೆ ಆಗೈತಿ. ಆದ್ರೆ ನನ್ನ ಮನೆಯಲ್ಲಿ ಗೋಧಿ ಹಿಟ್ಟಿಲ್ಲ, ಕಡ್ಲಿ ಬ್ಯಾಳೆ ಇಲ್ಲ. ನನಗೆ ಸ್ವಲ್ಪ ಕಡ ಕೊಡ್ರಿಮ್ಮ. ಪುಣ್ಯಾತ್ಮರೇ, ಹೋಗಮ್ಮ, ದಿನನಿತ್ಯ ಇದನಿಂದ ಕಿರಿಕಿರಿ ಇಲ್ಲ, ನಮ್ಮ ಮನೆಯೊಳಗೆ ಆಗೈತಿ ಅಂತ ಅವರು ಹೇಳ್ತಿದ್ರು. ಪುಣ್ಯಾತ್ಮರ ಓಣಿಯಲ್ಲಿ 8-10 ಮನೆಯನ್ನ ತಿಳಿದ್ರು. ಸುಗಲಾಬಾಯಿ ಯಾರು ಅಕ್ಕಿಗೆ ಕಡ ಗೋಧಿ ಬ್ಯಾಳಿ ಬೆಲ್ಲ ಕೊಡಲಿಲ್ಲ. ಆವಾಗ ಪುಣ್ಯಾತ್ಮರೇ ಸುಗಲಾಬಾಯಿ ದುಃಖ ಮಾಡ್ತಿದ್ದಾಳೆ. ಈ ಸಂಸಾರ ಸುಡಿಲಿ, ಈ ಬಡತನ ಸಂಸಾರ ಸುಡಿಲಿ, ಯಾರಿಗೆ ಬೇಕು ಸಾಕು ಸಾಕು ಅಂತಿದ್ದಾಳೆ. ಯಾಕಂತ ಕೇಳಿದ್ರೆ ಪುಣ್ಯಾತ್ಮರೇ, ಬಡತನ ಎಂಬುದು ಬಾಧೆ, ಇದು ಬಡತನ ಬಂದವರಿಗೆ ಗೊತ್ತಾಗ್ತದೆ. ಯಾಕಂತ ಕೇಳಿದ್ರೆ ಪುಣ್ಯಾತ್ಮರೇ, ಈ ಬಡತನ ಅನ್ನೋದು ಬಹಳ ಬಿಕಟ್ಟದ ಪರಿಸ್ಥಿತಿ, ಬಹಳ ದುಃಖ ಕೊಡ್ತದೆ. ಹಾಗೆ ಸುಗಲಾದೇವಿ ಈ ಮಲಕಾರ ಸಿದ್ಧನ ಮನೆಯಲ್ಲಿ ಕುಂಡ್ರಿಸಿ ಓಣಿಯಲ್ಲಿ ಕಡ ಬ್ಯಾಳಿ ಬೆಲ್ಲವನ್ನ ಇಸ್ಕೊಂಡು ಬರ್ಬೇಕಂತ ಓಣಿಯಾಗೆಲ್ಲ ತಿರುಗಾಡ್ತಾಳೆ. ಯಾರ್ಯಾರು ಆ ತಾಯಿಗೆ ಬೇಳೆ ಬೆಲೆ ಕೊಡಲಿಲ್ಲ. ಕೊನೆಗೆ ಒಂದು ಕಿರಾಣ ಅಂಗಡಿ ಶೆಡ್ಜಿ ದುಕಾನಕ್ಕೆ ಹೋಗ್ತಿದ್ದಾಳೆ. ಆ ಶೆಡ್ಜಿ ದುಕಾನಕ್ಕೆ ಹೋಗಿ ಸುಗಲಾದೇವಿ ಅಂತಿದ್ದಾಳೆ, ಶೆಡ್ಜಿ ಅವರೇ, ನನಗೆ ಸ್ವಲ್ಪ ಬ್ಯಾಳಿ ಬೆಲ್ಲ ಉದ್ರಿ ಕುಡ್ತೀರಿ ಏನ್ರಿ? ನಾನು 7-8 ದಿವಸದೊಳಗೆ ನಾನು ಕೂಲಿ ಕುಂಬಳಿ ಎಲ್ಲರೂ ಕಷ್ಟ ಮಾಡಿ ನಾನು ನಿಮ್ಮ ಉದ್ರಿ ಮುಟ್ಟಿಸ್ತೀನಿ, ನನಗೆ ಉದ್ರಿ ಕೊಡ್ರಿ. ನನ್ನ ಮನೆಗೆ ಒಬ್ಬ ಯೋಗಿ ಪುರುಷ ಬಂದಿದ್ದಾನೆ, ಒಬ್ಬ ಸಿದ್ಧಿ ಪುರುಷ ಬಂದಿದ್ದಾನೆ, ಆ ಮುದ್ದು ಮಗ ಸುಕುಮಾರ ಬಂದಿದ್ದಾನೆ. ಅವನ ಮುಖದ ಕಾಂತಿ, ಅವನ ತಲೆ ಮೇಲೆ ಬಂಗಾರ ಜಡಿ, ಅವನ ರೂಪ ಲಾವಣ್ಯವನ್ನು ನೋಡಿದ್ರೆ ಅವನಿಗೆ ಉಣಿಸಿನ ಹಚ್ಚಿಡ್ಬೇಕಂತ ನನ್ನ ಇಚ್ಛೆ ಆಗ್ಯದ. ಆ ಸುಕುಮಾರನಿಗಾಗಿ ಉಣಿಸೋ ಸಲುವಾಗಿ ಜರ ಗೋಧಿ ಬ್ಯಾಳಿ ಬೆಲ್ಲ ಉದ್ರಿ ಕೊಡ್ರಿ ಶೆಡ್ಜಿಯವ್ರಿ ಅಂತ ಕೈ ಮುಗಿದು ಬೇಡ್ಕೊಂಡಳು. ಅವಾಗ ಪುಣ್ಯಾತ್ಮರ ಉನ್ಮತ್ತನೇರಿದ ಶೆಡ್ಜಿ, ಅಹಂಕಾರ ಉಳ್ಳಂತಹ ಶೆಡ್ಜಿಯನ್ನೇ, ಹೇಗೆ ನಡೆ, ಎಲ್ಲಿ ನೀನು ಮೂಡಿಸ್ತಿ? ಈ ಬಡತನದಲ್ಲಿ ಕಾಲು ಕಳಿತಿ, ನಮ್ಮ ಊರಾಗ ಒಂದೇ ದಿನ ನಿನ್ನ ಬಲ್ಲಿ ₹1 ಹುಟ್ಟಿಲ್ಲ ಕೈಯಾಗ, ನಾಳೆ ನೀನು ಎದ್ರ ಮೇಗಿಂದ ನನ್ನ ಉದ್ರಿ ಮುಟ್ಟಿಸ್ತಿ, ಕೊಡುದಿಲ್ಲ ಅಂದ. ಅವಾಗ ಪುಣ್ಯಾತ್ಮರೇ ಸುಗಲಾದೇವಿ, ಅಯ್ಯೋ ಶಿವ ಪರಮಾತ್ಮ, ಇದು ಇಂಥ ಯಾಳೆ ತಂದೆಯಪ್ಪ ಭಗವಂತ. ಇವತ್ತ ಈ ಮುದ್ದ ಮಗನಿಗೆ ಮಲಕಾರ ಸಿದ್ಧಿಗೆ ಉಣಿಸ್ಬೇಕಂತ ಓಣಿ ಒಳಗೆ ಹೋದ್ರ ಓಣಿಗೆ ಯಾರು ಕೊಡ್ಲಿಲ್ಲ. ಕೊನೆಗೆ ಈ ಕಿರಾಣ ಅಂಗಡಿ ಶೆಡ್ಜೇರಿ ಕೊಟ್ಟನಂತ ಉದ್ರಿ ಅಂತ ಇಲ್ಲಿಗೆ ಬಂದ. ಇವನು ಹಿಂಗಲ್ಲಕತ್ತಲ್ಲ, ಇನ್ನೇನು ಮಾಡ್ಲಿ? ಪಟ ಕಣ್ಣೀರೇ ಸುರಿಸ್ತಿದ್ದಾಳೆ, ದುಃಖ ಮಾಡ್ತಿದ್ದಾಳೆ. ಶೆಡ್ಜಿಯವ್ರೆ, ಈ ಬಡ ಹೆಣ್ಮಗಳ ಮೇಲೆ ದಯ ತೋರಿಯಪ್ಪ, ಈ ನಿಮ್ಮ ಬಡ ಹೆಣ್ಮಗಳ ಸುಗಲಾಬಾಯಿ ಮೇಲೆ ದಯ ತೋರಿ. ನಾನು ನಿಜವಾಗಿ ದೇವರ ಸಾಕ್ಷಿ ಮಾಡಿ ಹೇಳ್ತೀನಿ, ನಾ ಕೇವಲ 8 ದಿನದಾಗ ನಾ ಎಲ್ಲೇರೇ ದುಡಿದು ನಿಮ್ಮ ಉದ್ರಿ ಮುಟ್ಟಿಸ್ತೇನ್ರಿ. ಶೆಡ್ಜಿಯವ್ರೆ, ನನಗೆ ಕೊಡ್ರಿ, ದಯಮಾಡ್ರಿ, ನನ್ನ ಮೇಲೆ ಕೊಡ್ರಿ ಅಂತ ಪದೋಪದಿ ಬೇಡ್ಕೊತಿದ್ದಾಳೆ. ನಿಮ್ಮ ಕಾಲಿಗೆ ಬೀಳ್ತೇನ್ರಿ, ನಿಮ್ಮ ಕಾಲಿಗೆ ಬಿದ್ದು ಗಟ್ಟಿಯಾಗಿ ನಿಮಗೆ ಕೇಳ್ಕೊತೀನ್ರಿ ಶೆಡ್ಜಿಯವರ, ಮರಳಿ ಹಚ್ಚಿಡ್ಬೇಡ್ರಿ, ನನಗೆ ಕೊಡ್ರಿ ಅಂತ ಪುಣ್ಯಾತ್ಮರೇ ವಿನಯದಿಂದ ನಮ್ರತದಿಂದ ಕಣ್ಣೀರು ಸುರಿಸುತ್ತ ಸುಗಲಾದೇವಿ ಶೆಡ್ಜಿಗೆ ಬೇಡ್ತಿದ್ದಾಳೆ. ಆದ್ರೆ ಕರುಣ ಬರಲಿಲ್ಲ ಶೆಡ್ಜಿಗೆ. ಅವಾಗ ಪುಣ್ಯಾತ್ಮರೇ ಈ ಸುಗಲಾದೇವಿಯನ್ನ ಅನಂತ ದುಃಖ ಕಷ್ಟಗಳನ್ನ ನೋಡಿ, ಈ ಗಳಂಕಾರ ಅಳುವುದ ಕಣ್ಣೀರವನ್ನ ನೋಡಿ ಶೆಡ್ಜಿ ಕೊನೆಯದೊಂದು ಮಾತಂತಾನೆ ಸುಗಲಾದೇವಿಗೆ, ಸುಗಲಾದೇವಿ, ಏ ಬಡವಿ ಸುಗಲಾ, ಏನ್ರಿ ಶೆಡ್ಜಿಯವ್ರೆ, ನಿನಗೆ ನಾನು ಗೋಧಿ ಬ್ಯಾಳಿ ಬೆಲ್ಲ ಎಷ್ಟು ಹತ್ತದಷ್ಟು ಕೊಡ್ತೀನಿ. ಹೌದ್ರಿಪ್ಪ, ಕೊಡ್ರಿಪ್ಪ, ನಾ ಮುಡಿಸ್ತೀನಿ, 8 ದಿನದಾಗ ಮುಡಿಸ್ತೀನಿ. ನೀನು ಮುಟ್ಟಿಸೋದೇನು ಅವಶ್ಯಕತೆ ಇಲ್ಲ, ನೀನು ಕೂಲಿ ಕುಂಬಳಿ ಮಾಡೋದೇನು ಅವಶ್ಯಕತೆ ಇಲ್ಲ, ನೀ ನನ್ನ ಉದ್ರಿ ಕೊಡೋದನ್ನು ಏನು ಅವಶ್ಯಕತೆ ಇಲ್ಲ. ಆದ್ರೆ ನನ್ನೊಂದು ಇಚ್ಛೆ ಅದೆ. ಹೇಳ್ರಿ ಶೆಡ್ಜಿ ಅವ್ರೆ, ಅದ ಯಾವ ಇಚ್ಛೆ ಅದ ಹೇಳ್ರಿಪ್ಪ.
ಯಾವ ಸೇವೆ ಮಾಡ್ಲಿ ನಿಮ್ಮದು ಹೇಳ್ರಿ. ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಸೇವೆ ಮಾಡ್ತೀನಿ, ನಿಮ್ಮ ಮನೆಯಲ್ಲಿ ಕಸ ಮುಸ್ರಿ ಮಾಡ್ತೀನಿ, ನಿಮ್ಮ ಮನೆಯಲ್ಲಿ ಆಳಾಗಿ ದುಡಿಸ್ತೇನ್ರಿ ಶೇಡ್ಜಿ, ಹೇಳ್ರಿ ಅದು ಯಾವ ಇಚ್ಛೆ ಇದೆ. ಅವಾಗ ಶೇಡ್ಜಿ ಅಂತಾನ, ಪುಣ್ಯಾತ್ಮರೇ, ಈ ಬಡವಿ ಸುಗಲಾದೇವಿ ರೂಪ ಲಾವಣ್ಯಕ್ಕೆ ಮರಳಾಗಿದ್ದ. ಈ ಹೆಣ್ಣಿನ ರೂಪಕ್ಕೆ ಮರಳಾಗಿ, ಸುಗಲಾದೇವಿ ರೂಪಕ್ಕೆ ಮರಳಾಗಿ ಅಂತಿದ್ದಾನೆ, ಸುಗಲಾ, ಇವತ್ತ ನಿನಗೆ ಬೇಕಾದಷ್ಟು ಬ್ಯಾಳಿ ಬೆಲ್ಲ ಗೋಧಿ ಕೊಡ್ತೀನಿ, ಆದರೆ ಇವತ್ತ ಸಾಯಂಕಾಲ ನನ್ನ ಮಂಚಕ್ಕೆ ಬರಬೇಕು, ಸಾಯಂಕಾಲ ಇವತ್ತ ನನ್ನ ಮನಸ್ತೃಪ್ತಿಯನ್ನ ಮಾಡಬೇಕು, ಅಂದ್ರೆ ನಿನಗೆ ಕೊಡ್ತೀನಿ ಅಂದಾಗ, ಪುಣ್ಯಾತ್ಮರೇ, ಶಿವ ಶಿವ, ಭಗವಂತ ಪರಮಾತ್ಮ, ಎಂತ ಯಾಳಿ ತಂದಿ ಗುರುನಾಥ, ಈ ಬಡವಿ ಸುಗಲಾದೇವಿ ಮೇಲೆ ಎಂತ ಕಷ್ಟನ ತಂದೆಲ್ಲ. ಪತಿಯ ತೀರಿ ಹೋದ ಎಷ್ಟೋ ವರ್ಷ ಆಗಿದ್ರು ಕೂಡ ನಾ ಪರಪುರುಷರಿಗೆ ಕಣ್ಣೆತ್ತಿ ನೋಡಿಲ್ಲ. ನನ್ನ ಪತಿವರ್ತೆ ನನ್ನ ಶೀಲನ ನಾನು ಕಳ್ಕೊಂಡಿಲ್ಲ. ನನ್ನ ದಂಡಿಯೊಳಗೆ, ನನ್ನ ಮುತ್ತೈತನ ದಂಡಿಯೊಳಗೆ ಯಾರಿಗೆ ಪಾಲ ಕೊಟ್ಟಿಲ್ಲ. ಅಯ್ಯೋ, ಇದು ಎಂತ ಕಷ್ಟ ಬತ್ತಲ್ಲ ಅಂತ ತಿಳ್ಕೊಂಡು, ಶೇಡ್ಜಿಯವರೇ, ಇದು ಚಲೋದಲ್ರಿ. ಈ ಪರ ಸ್ತ್ರೀಯ ಮೇಲೆ ಕಣ್ಣು ಹಿಡಿದು ಇದು ಚಲೋದಲ್ರಿಪ್ಪ. ಅವಾಗ ಪುಣ್ಯಾತ್ಮರೇ, ಸುಗಲಾದೇವಿ ತನ್ನ ಪರೋದಿಂದ ಪರಿಪರಿಯಿಂದ ಹೇಳುತ್ತಿದ್ದಾಳೆ ಶೇಡ್ಜಿಗೆ, ಶೇಡ್ಜಿಯವರೇ, ಪರ ಸ್ತ್ರೀಯ ಮೇಲೆ ಕಣ್ಣಿಟ್ಟ ಹತ್ತಲಿ ರಾವಣ ಏನಾಗಿ ಹೋದ ಗೊತ್ತಿಲ್ಲೇನ್ರಿ ಶೇಡ್ಜಿಯವರೇ? ಪರ ಸ್ತ್ರೀಯ ಮೇಲೆ ಕಣ್ಣಿಟ್ಟ ವಿಶ್ವಾಮಿತ್ರ ಮೋಹಿತನಾಗಿ ಏನಾದ ಗೊತ್ತಿಲ್ಲೇನ್ರಿ ಶೇಡ್ಜಿಯವರೇ? ದೇವಾದಿದೇವ ಮಹಾದೇವನಿಂದ ವರವನ್ನ ಪಡ್ಕೊಂಡಂತ ಬಂದ ಭಸ್ಮಾಸುರ ಯಾವನ ವರವನ್ನ ಕೊಟ್ಟಾನ, ಅವನ ಧರ್ಮ ಪತ್ನಿಗೆ ಮೋಹಿಸನಾದ, ಕೊನೆಗೆ ಏನಾತ ಅನ್ನೋದು ಗೊತ್ತಿಲ್ಲೇನ್ರಿ ಶೇಡ್ಜಿಯವರೇ? ಶೇಡ್ಜಿಯವರೇ, ಈ ಕಾಮ ಅನ್ನೋದು ಚಲೋದಲ್ಲ. ಅದಕ್ಕ ಈ ಬಡವಿ ಮೇಲೆ ದಯ ತೋರಿ, ನಾನು ದುಡಿದು ಮುಡಿಸ್ತೀನಿ, ಇಂಥದ್ದು ಈ ನಿಮ್ಮ ದೃಷ್ಟಿ, ನಿಮ್ಮ ವೃತ್ತಿ ಒಳ್ಳೇದಲ್ರಿ ಶೇಡ್ಜಿಯವರಿ ಅಂತ ಪದೋಪದಿ ಹೇಳ್ತಾಳೆ. ಆದ್ರೆ ಪುಣ್ಯಾತ್ಮರೇ, ಕಾಮಾತುರನಾದ ಶೇಡ್ಜಿ, ಸುಗಲಾದೇವಿ ರೂಪಕ್ಕೆ ಮರಳಾದ ಶೇಡ್ಜಿ ಎಷ್ಟು ಹೇಳಿದ್ರು ಕೂಡ ಇಲ್ಲ, ಛೇ ನೀ ಎಷ್ಟು ಹೇಳಿದ್ರು ನಾನು ಕೇಳವಲ್ಲ. ಅವಾಗ ಪುಣ್ಯಾತ್ಮರೇ, ಅಳಿಯೋ ತಮ್ಮ ಕಾಮದ ಕಣ್ಣ, ಇರಲಿ ನಿನ್ನಲ್ಲಿ ಸ್ವಾಭಿಮಾನ, ಹೇಳ್ತಾಳ ಸುಗಲಾದೇವಿ. ಶೇಡ್ಜಿಯವರೇ, ಕಾಮದ ಕಣ್ಣ ಅಳಿರಪ್ಪ, ಒಂದು ಸ್ವಾಭಿಮಾನದಿಂದ ನನ್ನನ್ನ ಕಡ ಬ್ಯಾಳಿ ಬೆಲ್ಲ ಕೊಡ್ರಿ, ಉದ್ರಿ ಕೊಡ್ರಿ, ಕಾಮದ ಕಣ್ಣ ಅಳಿರಿ ಶೇಡ್ಜಿಯವರೇ ಅಂತ ಹೇಳ್ತಾಳೆ. ಏ ಅಳಿಯೋ ತಮ್ಮ ಕಾಮದ ಕಣ್ಣ, ಇರಲಿ ನಿನ್ನಲ್ಲಿ ಸ್ವಾಭಿಮಾನ, ಅಂದಾಗ ಸಿಗುತ್ತಾದೋ ಗುರು ಚರಣ, ಅಂದಾಗ ಸಿಗುತ್ತಾದೋ ಶ್ರೀ ಚರಣ. ಈಶ್ವರ ಕೃಪೆ ದಿಂದೇ ಆಗ್ಯದ ನಿಮ್ಮ ಜನನ, ಹುಟ್ಟಿ ಬರುವಾಗ ಎಂದು ಮರುತ ಕೊಟ್ಟೋ ವಚನ. ಈಶ್ವರ ಕೃಪೆ ದಿಂದೇ ಆಗ್ಯದ ನಿಮ್ಮ ಜನನ, ಹುಟ್ಟಿ ಬರುವಾಗ ಎಂದು ಮರಳಂತ ಕೊಟ್ಟೋ ವಚನ. ಸುಳಿನ ಬೆನ್ನ ಹತ್ತಿ ನಿನ್ನಲ್ಲಿ ಬತ್ತೋ ಅಭಿಮಾನ, ಸುಳಿನ ಬೆನ್ನ ಹತ್ತಿ ನಿನ್ನಲ್ಲಿ ಬತ್ತೋ ಅಭಿಮಾನ, ಮಾನ ಕಳ್ಕೊಂಡು ಬಾನ ಹಾರಿ ಮರ್ತೋ ಶಿರಿತನ. ಅಳಿಯೋ ತಮ್ಮ ಕಾಮದ ಕಣ್ಣ, ಇರಲಿ ನಿನ್ನಲ್ಲಿ ಸ್ವಾಭಿಮಾನ, ಅಂದಾಗ ಸಿಗುತ್ತಾದೋ ಗುರು ಚರಣ, ಅಂದಾಗ ಸಿಗುತ್ತಾದೋ ಸಿದ್ಧರ ಚರಣ. ಧ್ಯೇಯಂಬೋ ದೇಗಲದಲ್ಲಿ ಕಾಣಿಲ ಮುಕ್ಕಣ್ಣ, ಮಲವಿಕ್ಷಪ ದೋಷಿ ನಿನಗಾಗಿ ವರ್ಣ. ಧ್ಯೇಯಂಬೋ ದೇಗಲದಲ್ಲಿ ಕಾಣಲಿಲ್ಲ ಮುಕ್ಕಣ್ಣ, ಮಲವಿಕ್ಷಪ ದೋಷಿ ನಿನಗ ಆಗಿ ವರ್ಣ. ಸತ್ಯ ಸಂಘದಲ್ಲಿ ನಿತ್ಯ ದುಡಿದು ಕಳ್ಕೋ ಅಜ್ಞಾನ, ಸತ್ಯ ಸಂಘದಲ್ಲಿ ನಿತ್ಯ ದುಡಿದು ಕಳ್ಕೋ ಅಜ್ಞಾನ, ದುಡುಕಿ ನೋಡಿ ಹುಡುಕುತ್ತ ಬಂದು ಕುಡ್ತನ ದರ್ಶನ. ಅಳಿಯೋ ತಮ್ಮ ಕಾಮದ ಕಣ್ಣ, ಇರಲಿ ನಿನ್ನಲ್ಲಿ ಸ್ವಾಭಿಮಾನ,
ಅಂದಾಗ ಸಿಗುತ್ತಾದೋ ಗುರು ಚರಣ. ಹಗಲು ಇರಳು ಗುರು ಸೇವೆ ಮಾಡನ ಅಮ್ಮಣ್ಣ, ಶಿಷ್ಯನ ಭಕ್ತಿ ನೋಡಿ ಗುರು ಆದೋ ವರ್ಕರ್ಣ. ಹಗಲು ಇರಳು ಹಗಲು ಇರಳು ಗುರು ಸೇವೆ ಮಾಡಿದ ಅಮ್ಮಣ್ಣ, ಶಿಷ್ಯನ ಭಕ್ತಿ ನೋಡಿ ಗುರು ಆದೋ ವರ್ಕರ್ಣ. ಏನ ಬೇಡ್ತಿ ಬೇಡೋ ಅಮ್ಮಗೆ ಕುಡ್ತಿ ನಂದಾನ, ಏನ ಬೇಡ್ತಿ ಬೇಡೋ ಅಮ್ಮಗೆ ಕುಡ್ತಿ ನಂದಾನ. ಭಕ್ತಗೆ ಭಾಗ್ಯ ಮಕ್ಕಳಿಗೆ ಬಡತನ ಮೊದಲೇ ಬೇಡ್ಯಾನ. ಅಳಿಯೋ ತಮ್ಮ ಕಾಮದ ಕಣ್ಣ, ಇರಲಿ ನಿನ್ನಲ್ಲಿ ಸ್ವಾಭಿಮಾನ. ಅಂದಾಗ ಸಿಗುತ್ತಾದೋ ಗುರು ಚರಣ, ಸದ್ಗುರು ಚರಣ. ಅಂದಾಗ ಸಿಗುತ್ತಾದೋ ಈಶ್ವರನ ಚರಣ. ದೇಶದೊಳಗ ಜಾಹೀರಾಗ್ಯದ ಕೊಂಬರಿ ವಾಯನ, ತಂದಿಗೇನ ಸಿದ್ಧ ಅಲ್ಲೇ ನೆರೆದಾನೋ ಶರಣ. ದೇಶದೊಳಗ ಜಾಹೀರಾಗ್ಯದ ಕೊಂಬರಿ ವಾಯನ, ತಂದಿಗೇನ ಸಿದ್ಧ ಅಲ್ಲೇ ನೆರೆದಾನೋ ಶರಣ. ಗುರುವ ಮದಗೊಂಡಾಗ ಅಂದಾರಪ್ಪ ಸಿದ್ಧರತನ, ಮನಿಮಿ ಮಹಾರಾಜರಿಗೆ ಅಂದಾರಪ್ಪ ಸಿದ್ಧರತನ. ಕವಿತೆಯ ಬರೆದು ಹಾಡಿ ತಿಳಿಸನ ಕುಂಬರ ನಿಂಗಣ್ಣ. ಅಳಿಯೋ ತಮ್ಮ ಕಾಮದ ಕಣ್ಣ, ಇರಲಿ ನಿನ್ನಲ್ಲಿ ಸ್ವಾಭಿಮಾನ. ಅಂದಾಗ ಸಿಗುತ್ತಾದೋ ಗುರು ಚರಣ ಚರಣ. ಅಂದಾಗ ಸಿಗುತ್ತಾದೋ ಗುರು ಚರಣ. ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸೋಮೇಶ್ವರ महाराज की जय. शिवयोगी अमोघ सिद्ध महाराज की जय. श्री वीर मलकार सिद्धेश्वर महाराज की जय. ಯಾವ ನನ್ನ ಮಲಕಾರ ಸಿದ್ಧನಿಗೆ ಉಣಿಸುವ ಸಲುವಾಗಿ ಸುಗಲಾದೇವಿ ಬಡವಿಯಲ್ಲಿ ತಳಮಳ ಒಂದು ಆತುರತೆಯನ್ನ ನೋಡಿ ಆ ಶೇಡ್ಜಿಗೆ ಕರುಣಾ ಬರಲಿಲ್ಲ. ಸುಗಲಾದೇವಿ ಎಷ್ಟು ಪರಿಪರಿಯಿಂದ ತಿಳಿಸಿ ಹೇಳಿದ್ರು, ಅವನ ಕಾಮದ ಕಣ್ಣ ಮುಚ್ಚಲಿಲ್ಲ, ಸ್ವಾಭಿಮಾನ ಬರಲಿಲ್ಲ. ಕೊನೆಗೆ ಸುಗಲಾದೇವಿ ನಿರ್ಧಾರ ಆಗ್ತಿದ್ದಾಳೆ. ಕೊನೆಗೆ ಶೇಡ್ಗಿ ಎಷ್ಟಾದ್ರೂ ಹೇಳಿದ್ರು ಕೇಳುವಲ್ಲ ಏನಂತ ತಿಳ್ಕೊಂಡು ಕೊನೆಗೆ ನಿರ್ಧಾರ ಆಗ್ತಾಳೆ. ಮಲಮೂತ್ರ ತುಂಬಿದಂತ ಈ ಹೊಲಸ ಶರೀರಕ್ಕೆ ಮೆಚ್ಚನಲ್ಲ ಇವನು. ಒಂದು ಸಂತ ಶರಣರಿಗೆ ಸಿದ್ಧರಿಗೆ ಉಣಿಸಿ ನಾನು ತೃಪ್ತಿ ಪಡಿಬೇಕು, ಇದು ನಾಶ ಆಗುವಂತ ಶರೀರ ಶೇಡ್ಜಿಗೆ ಕೊಡಬೇಕಂತ ನಿರ್ಧಾರ ಆಗ್ಯಾಳ. ಯಾಕಂತ ಕೇಳಿದ್ರೆ ಪುಣ್ಯಾತ್ಮರೇ, ನಾಳೆ ಇದೊಂದು ಮಣ್ಣಿನ ಕೈಯ ಮಣ್ಣಿಗೆ ಹೋಗಿ ಗೂಡುತ್ತದೆ, ಇದರಿಂದ ಏನು ಫಲ ಅದ? ಆದ್ರೆ ಇವತ್ತ ಈ ಶರೀರ ಇರುವುದರೊಳಗ, ಈ ನನ್ನ ಜೀವನ ಇರುವುದರೊಳಗಿಂತ ಒಂದು ಸಿದ್ಧಿ ಪುರುಷಿಗೆ ಸಂತೃಪ್ತ ಊಟವನ್ನು ಮಾಡಿಸಿ ನಾನೊಂದು ಪುಣ್ಯ ಪಡ್ಕೋಬೇಕು. ಶರೀರ ಮೋಹ ಮಾಯವನ್ನು ಬಿಟ್ಟು ರಕ್ತ ಮೌಸದ ತುಂಬಿದ ಈ ಚೀಲದ ಈ ಧ್ಯೇಯವನ್ನ ಒಪ್ಪಿಸ್ಬೇಕು ಶೇಡ್ಜಿಗಂತ. ಆಗಲ್ರಿ ಶೇಡ್ಜಿ ಅವರೇ, ಆಗಲಿ ಇವತ್ತ ನಾನು ಸಾಯಂಕಾಲ ಬರ್ತಿದ್ದೇನೆ ಅಂತ ತಿಳ್ಕೊಂಡು ಪುಣ್ಯಾತ್ಮರೇ ಗೋಧಿ ಬೇಳಿ ಬೆಲ್ಲವನ್ನ ಎಲ್ಲ ಸಾಕಷ್ಟು ಆನಂದ ಆಯ್ತು ಶೇಡ್ಜಿಗೆ. ಯಾವಾಗ ಸುಗಲಾದೇವಿ ಬಡವಿ ಇವತ್ತನ್ನ ಆ ಮಂಚಕ್ಕೆ ಬರ್ತಾಳನಂತ ವಚನ ಕೊಟ್ಟಳಲ್ಲ, ವಚನ ಕೊಟ್ಟಿದ್ದ ಪ್ರಕಾರವಾಗಿ ಶೇಡ್ಜಿಗೆ ಆನಂದ ಆಯ್ತು. ಎಷ್ಟು ಬೇಡ್ತೋ ಅಷ್ಟು ಬ್ಯಾಳಿ ಬೆಲ್ಲ ಬ್ಯಾಡ್ರಿ, ಅಷ್ಟೆಲ್ಲ ಬ್ಯಾಡ್ರಿ ಅಂತಾಳಕ್ಕೆ. ನನ್ನ ದಿನನಿತ್ಯ ನನ್ನ ಬಡತನದಲ್ಲಿ ನಾನು ಚಟ್ರಿ ಬಾಕ್ರಿ ಉಂತೀನಿ, ಇವತ್ತು ನನ್ನ ಮನೆಗೆ ಬಂದ ಒಂದು ಸಿದ್ಧಿ ಪುರುಷನ ಪುರ್ತಾನೆ ಕೊಡ್ರಿ, ಬ್ಯಾಡ ಹೆಚ್ಚಿಗೆ ಬ್ಯಾಡ ಅಂತಾಳ ಪುಣ್ಯಾತ್ಮರ. ಅಷ್ಟೇ ಎಟ್ಟತ್ತದಟ್ಟ ತಗೊಂಡು ಬಂದಳು. ಆನಂದ ಮನದಲ್ಲಿ ಮೂಡಿ ಸುಗಲಾದೇವಿಯನ್ನ ಬೇಳೆ ಬೆಲ್ಲನ್ನ ತಂದು ಹಸನವನ್ನ ಮಾಡಿ ಅಲ್ಲೇ ಮನೆಯಲ್ಲಿಟ್ಟು ಒಂದು ಒಡಿಯನಿಗೆ ಒಂದು ಮೀಸಲಿನಿಂದ ಅಡಿಗೆ ಮಾಡಬೇಕಂತ ಕೊಡ ತಗೊಂಡು ಕೃಷ್ಣ ಹೊಳಿಗೆ ನೀರಿಗೆ ಹೋಗಿದ್ದಾಳೆ. ಆವಾಗ ನನ್ನ ತ್ರಿಕಾಲ ಜ್ಞಾನಿ ಮಲಕಾರ ಸಿದ್ಧ, ಓಹೋ ಇವತ್ತ ಈ ಬಡವಿ ನನಗಾಗಿ ಒಂದು ಊಟ ಬಡಿಸುವ ಸಲುವಾಗಿ, ನನಗೆ ಒಂದು ಅನ್ನ ಸಂತೃಪ್ತವನ್ನು ಮಾಡುವ ಸಲುವಾಗಿ ತನ್ನ ಶರೀರ ಮೀಸಲಿಟ್ಟಳಲ್ಲ, ತನ್ನ ಶರೀರನ್ನ ಮಾಡಿಕೊಂಡಳಲ್ಲ ಒಂದು ಶೇಡ್ಜಿಗೆ. ಈ ಪಾಪಿ ಪದಾರ್ಥ ಊಟ ಮಾಡಬಾರ್ದಂದ. ಅವಾಗ ನನ್ನ ಮಲಕಾರ ಸಿದ್ಧಂತಾನ, ಪಾಪಿಯ ಧನವು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದಯ್ಯ. ಪಾಪಿಯ ಧನವು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದಿಲ್ಲ ಅಯ್ಯ.
ನಾಯಿ ಹಾಲ ನಾಯಿ ಕುಣ್ಣಿಗಳಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ. ಶಿವಶರಣರಿಗಲ್ಲದೆ ಮಾಡಿದ ಖರ್ಚ, ಶಿವಶರಣರಿಗಲ್ಲದೆ ಮಾಡಿದ ಖರ್ಚ ವ್ಯರ್ಥ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ಯಾರ. ಪಾಪಿಯ ಧನವು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲೋದಿಲ್ಲ. ನಾಯಿ ಹಾಲ ನಾಯಿ ಮರಿಗಳಿಗಲ್ಲದೆ ಪಂಚಾಮೃತಕ್ಕೆ ಬರ್ತದೆ ಎನ್ನುವಂತಾರ ಮಹಾತ್ಮರು. ಬರೋದಿಲ್ಲ. ಹಾಂಗ ನನ್ನ ಮಲಕಾರ ಸಿದ್ದೇಶ್ವರಿ ಇದು ಪಾಪಿ ದನ ಅದಿದು, ಇದು ಪಾಪಿ ಪದಾರ್ಥದ, ಇದರಿಂದ ನಾನು ಊಟ ಮಾಡಬಾರ್ದು ಅಂತ ತಿಳ್ಕೊಂಡು ಪುಣ್ಯಾತ್ಮರೇ ಅಲ್ಲೇ ಒಂದು ಆಕಳ ಕರ ಇತ್ತು, ಕಟ್ಟಿದ್ರು. ಆ ಆಕಳ ಕರನ್ನ ಬಿಚ್ಚಿ ಬಿಟ್ರು. ಆ ಗೋಧಿ ಬ್ಯಾಳಿ ಬೆಲ್ಲ ಹಿಟ್ಟು ಎಲ್ಲ ಕರ ತಿಂದು ಮೊಕಳ ಮಾಡ್ತು. ಅವಾಗ ಪುಣ್ಯಾತ್ಮನ ಮನದಲ್ಲಿ ಆತುರನಾಗಿ ಆನಂದ ಆಗಿ ಶುಕ್ಲಾದೇವಿ ನಗುನಗುತ್ತಾ ಶಿವನ ಸ್ಮರಣೆಯನ್ನ ಮಾಡುತ್ತಾ ಹೊಳಿಂದ ಹೋಗಿ ಮೀಸಲು ನೀರವನ್ನು ತಂದು ತನ್ನ ಮನೆಯಲ್ಲಿ ಬಂದು ನೋಡ್ತಿದ್ದಾಳೆ. ತಾನು ಇಟ್ಟ ಬ್ಯಾಳಿ ಬೆಲ್ಲ ಗೋದೆಲ್ಲ ಕರ ತಿನ್ಕೋತ್ ನೆತ್ತೈತಿ. ಮಗು ಮುಕುಂದ ಮೆಲ್ಕಾರ್ ಸಿದ್ಧ ನೋಡ್ಬಿಡದನಪ್ಪ, ಈ ಬೇಳೆ ಬೆಲ್ಲ ನಿನಗಾಗಿ ನನ್ನ ಸಂತೃಪ್ತವನ್ನ ಮಾಡೋ ಸಲುವಾಗಿ ನಾನು ಇವತ್ತು ಎಷ್ಟು ಕಷ್ಟಪಟ್ಟು ತಂದಿದ್ದೇನೆ, ಅದ ನನಗೆ ಗೊತ್ತಾ, ಭಗವಂತನಿಗೆ ಗೊತ್ತಪ್ಪ. ಮಗು ಹೊಡಿಬೇಡ್ದೇನಪ್ಪ ಆಕಳ ಕರಿಗೆ. ಅವಾಗ ನನ್ನ ಮಲ್ಕಾರಿಸಿದ್ದಂತಾನ, ತಾಯಿ ಶುಕ್ಲಾದೇವಿ ನೀನೇನು ಮಾಡಿ ತಂದಿದೆ ಅದನ್ನು ನಾನು ಕಂಡು ಹಿಡಿದೀನಿ. ಇದು ಪಾಪಿ ಪದಾರ್ಥ ಇದೆ. ಈ ಪಾಪಿ ಪದಾರ್ಥ ಇದು ನನಗೆ ಸಲ್ಲುವುದಲ್ಲಮ್ಮ. ನಿನ್ನ ಮೇಲೆ ಕಾಮದ ಕಣ್ಣನ್ನು ಇಟ್ಟು ಆ ಶೇಡ್ಜಿ ಮೋಹಿತನಾಗಿ ನಿನಗೆ ಈ ಬ್ಯಾಳಿ ಬೆಲ್ಲ ಗೋಧಿ ಕೊಟ್ಟನಲ್ಲ. ಈ ಕಾಮಾತುರ ಶೇಡ್ಜಿ ಈ ಪದಾರ್ಥ ನನಗೆ ಬೇಕಾಗಿಲ್ಲ. ಅದಕ್ಕಾಗಿ ನಾನೇ ಕರ ಉಚ್ಚಿ ಬಿಟ್ಟಿನಿ. ತಾಯಿ ಶುಕ್ಲಾದೇವಿ ನಿನ್ನ ಮನೆಯಲ್ಲಿ ಏನಿದ್ದದ ಆಂಬಲಿ ಗಂಜಿಯನ್ನು ಕಾಸು, ಆತ್ಮ ಸಂತೋಷದಿಂದ ಉಂಡು ಹೋಗ್ತೀನಿ. ಆದ್ರೂ ಇಂಥ ಇದು ಕಾಮಾತುರದಿಂದ ಪಾಪಿಯ ಧನವು ಇದು ಪಂಚಾಮೃತ ಬೇಡ ನನಗಂದು. ಇದು ನನಗೆ ಸಲ್ಲುವುದಲ್ಲ. ಇಂಥ ಪಾಪಿ ಪದಾರ್ಥಗಳಿಂದ ನಾನು ಊಟ ಮಾಡುದಿಲ್ಲಮ್ಮ ತಾಯಿ, ನಾನು ಮಾಡುದಿಲ್ಲ ಅಂತ ನನ್ನ ಮೂಲಕ ಆರಿಸಿದ್ದ. ಪುಣ್ಯಾತ್ಮರೇ ಶುಕ್ಲಾದೇವಿಗೆ ನನ್ನ ವೀರ್ಯ ಮಲಕಾರಿಸಿದ್ದನ್ನು ಉಪದೇಶ ಮಾಡ್ತಿದ್ದಾನೆ. ತಾಯಿ ಒಂದು ಅನ್ನ ಸಂತೃಪ್ತ ಮಾಡೋ ಸಲುವಾಗಿ ಎಷ್ಟೊಂದು ಶರೀರಲ್ಲಿ ಆ ಸಿಡ್ಜಿಗೊಪ್ಪಿಸಿ ಎಷ್ಟೊಂದು ಈ ಬ್ಯಾಳಿ ಬೆಲ್ಲನ ತಂದು ನನಗೆ ಉಣಿಸುವಂತ ಆತುರತೆಯಿಂದ ಭಾವ ಭಕ್ತಿ ಮೆಚ್ಚಿನಿ. ಖರೆ ಆ ಪದಾರ್ಥಕ್ಕೆ ಆ ಶೆಡ್ಜಿಗೆ ನಾನು ಮೆಚ್ಚವಲ್ಲ. ಅದಕ್ಕೆ ಪುಣ್ಯಾತ್ಮರೇ ವೇದಾಂತ ಶಾಸ್ತ್ರ ಹೇಳ್ತಾರೆ, ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಕೇವಲ ಒಂದು 3 ಮಾತ ನಮ್ಮ ಆಚರಣದಲ್ಲಿ ಇರಬೇಕು. ಆ ಮಾತ ಬಹು ಸುಂದರವಾದಂತಹ ವಚನ ಇದೆ. ಅದನ್ನು ಬಹಳ ಲಕ್ಷ್ಯ ಕೊಟ್ಟು ಕೇಳುವಂತ ಮಾತ. ಮಾತೃವತ್ ಪರದಾರಂಶ ಲೋಷ್ಟವತ್ ಪರದ್ರವ್ಯಾಣಿ. ಮಾತೃವತ್ ಪರದಾರಂಶ ಲೋಷ್ಟವತ್ ಪರದ್ರವ್ಯಾನಿ ಆತ್ಮವತ್ ಸರ್ವಭೂತಾನಿ ಯತ್ ಪಶ್ಯಂತಿ ಸ ಪಶ್ಯಂತಿ ಅಂತ ಶಾಸ್ತ್ರ ಹೇಳ್ತದ. ಇಲ್ಲಿ 3 ಮಾತು ಹೇಳ್ಯಾರಿ. ಬಹಳ ಓದಿ ಅಭ್ಯಾಸ ಮಾಡೋದು ಗರಜಿಲ್ಲ, ಬಹಳ ನಡತಿ ಮಾಡೋದು ಗರಜಿಲ್ಲ. ಇವು ಕೇವಲ 3 ಮಾತ ನೀವು ಆಚರಣೆದಾಗ ಇಟ್ಟಿದ್ರೆ ನಿಮ್ಗೆ ತಕ್ಷಣ ಮುಕ್ತಿಯಾದಂತ. ಅವು ಯಾವ 3 ಮಾತು ಅಂತ ಕೇಳಿದ್ರೆ, ಮಾತೃವತ್ತ ಪರದಾರಂಶ, ಪರಸ್ತ್ರೀಗೆ ಮಾತೆ ಸಮಾನ ನೋಡ್ರಿಪ್ಪ, ಇದು ಮೊದಲಿನ ಮಾತ. ಮಾತೃವತ್ತ ಪರದಾರಂಶ, ಪರ ಸ್ತ್ರೀಯರಿಗೆ ತಾಯಿ ಸಮಾನ, ಅಕ್ಕ ತಂಗಿಯರ ಸಮಾನ ನೋಡ್ರಿ. ಇದು ಇಂದ್ರಿಯ. ಈ ಕಾಮ ಅನ್ನುವ ಇಂದ್ರಿಯ ಯಾವ ವಿಜಯ ಪ್ರಾಪ್ತ ಮಾಡ್ಯಾನ ಅವನು ಖರೇ ವೀರಶೂರ. ಅದಕ್ಕೆ ಮೊದಲಿನ ಮಾತ ಮಾತೃವತ್ ಪರದಾರಂಶ, ಲೋಷ್ಟವತ್ತ ಪರದ್ರವ್ಯಾನಿ, ಪರರ ಧನ ಪರರ ಸಂಪತ್ತ ಇದು ಮಣ್ಣ ತೀರಿ ಮಣ್ಣ. ಅನ್ಯಾಯ ಅತ್ಯಾಚಾರದಲ್ಲಿ ಇನ್ನೊಬ್ಬರ ಸಂಪತ್ತ ಕೈ ಹಾಕಬೇಡ್ರಿ. ಅಣ್ಣ ತಮ್ಮರಲ್ಲಿ ಗೋಣ ಮುರಿದು ಮೋಸ ಮಾಡಿ ಸಂಪತ್ತ ಗಳಿಸಬೇಡ್ರಿ. ಯಾಕಂತ ಕೇಳಿದ್ರೆ ಇದು ನಾಳೆ ನಿಮ್ಗೆ ದುಃಖೇ ಬರ್ತದ. ನಾಳೆ ನಿಮಗೆ ಸ್ವಾರ್ಥದಿಂದ ದುಃಖೇ ಬರ್ತದೆ. ಸ್ವಾರ್ಥವು ಪಾಪದ ತವರು ಮನುಜ ಅಂತ ಹಾಡ್ಯಾರ ಮಹಾತ್ಮರು. ಲೋಷ್ಟವತ್ತ ಪರದ್ರವ್ಯಾನಿ, ಪರರ ಸಂಪತ್ತ ಪರರ ಹಣ ಇದು ಮುಟ್ಟಬೇಡ್ರಿ.
ಇದು ಮಣ್ಣಿನ ಸಮಾನ ಅಂತ ತಿಳ್ಕೋರಿ. ಅದಕ್ಕೆ ಪುಣ್ಯಾತ್ಮರೇ, ನಮ್ಮ ಸ್ವಂತ ಶರಣರು ಮಹಾತ್ಮರು ಶಿವಯೋಗಿ ಸಿದ್ದರಾಮೇಶ್ವರ ಸೊನ್ನಲಿಗೆಯಲ್ಲಿ ಕೆರಿ ಕಟ್ಟಡ ಮಾಡ್ತಿದ್ರಂತ, ವಾರಕ್ಕೊಮ್ಮ ಆಳ ಮಕ್ಕಳಿಗೆ ಪಗಾರ ಕೊಡ್ತಿದ್ರಂತ. ಮಣ್ಣ ಡಿಗ್ಗಿ ಮ್ಯಾಗ ಕೂತು ಏನು ಕುಡಿದ್ರಂತ ಕೇಳಿದ್ರೆ ಬಂಕ್ಷಿ ಮಣ್ಣ ಉಡ್ಯಾಗ ನೀಡ್ತಿದ್ರಂತ. ಭಕ್ತಿಯಿಂದ ಆ ಆಳ ಮಕ್ಕಳು ಸಿದ್ದರಾಮೇಶ್ವರ ಕೊಟ್ಟಿದ್ದು ವರಪ್ರಸಾದ ಅಂತ ಆ ಮುಟ್ಟಿಗೆ ಕೊಟ್ಟಂತ ಮಣ್ಣವನ್ನ ತಮ್ಮ ಉಡ್ಯಾಗ ತಗೊಂಡು ಮುಚ್ಕೊಂಡು ಮನೆಗೆ ಹೋಗಿ ತೆರೆದು ನೋಡೋದಾಗ ಅದು ಬಂಗಾರ ಆಗ್ತಿತ್ತ, ಬಂಗಾರ. ಅದಕ್ಕೆ ಮಹಾತ್ಮರು ಹೊಣ್ಣಿಗೆ ಮಣ್ಣು ತಿಳಿದರ ಮಣ್ಣಿಗೆ ಹೊಣ್ಣು ಮಾಡ್ಯಾರ ಅವ್ರು. ಲೋಷ್ಟವತ್ತ ಪರದ್ರವ್ಯಾನಿ ಆತ್ಮವತ್ತ ಸರ್ವಭೂತಾನಿ. ಆತ್ಮ ಪರಮಾತ್ಮ, ಆತ್ಮ ಪರಮಾತ್ಮ ಸರ್ವ್ಯಾಮಿ ಆತ್ಮವತ್ತ ಸರ್ವಭೂತಾನಿ. ಅಖಂಡ ಮಂಡಲಕಾರಂ ವ್ಯಾಪ್ತಮೇವ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಮಯಾ ಮತಮಿಂದ ಸರ್ವಂ ಸೋಹಂ ಭಾವೇನ ಪೂಜ್ಯತೆ. ಅದಕ್ಕೆ ಅಂತ ಒಂದು ಭಗವಂತ ಸರ್ವ್ಯಾಮಿ ಅದಾನೆ. ಅಂತ ಒಂದು ಸರ್ವ್ಯಾಮಿ ಆದಂಥ ಆ ಭಗವಂತ ಪರಮಾತ್ಮ, ಆ ಸದ್ಗುರುನಾಥ ಸರ್ವರಲ್ಲಿ ವ್ಯಾಪಿಸಿಕೊಂಡಾದಾನ. ಅದಕ್ಕೆ ಪುಣ್ಯಾತ್ಮರೇ, ಎನ್ನ ಹೃದಯದಲ್ಲಿರುವಂತ ಆತ್ಮ ಇನ್ನೊಬ್ಬರು ಹೃದಯದಲ್ಲಿರುವಂತ ಆತ್ಮ ಪರಮಾತ್ಮ ಸರ್ವರಲ್ಲಿ ಅವನೇ ತುಂಬಿ ತಿಳ್ಕೊಂಡನ್ನುವಂತ ಇಂಥ ಒಂದು ದಿವ್ಯ ದೃಷ್ಟಿ ನಮ್ಮಿಂದ ಬರಬೇಕು. ಅಂತ ಒಂದು ದಿವ್ಯ ದೃಷ್ಟಿ ಬಂದಾಗ ಎತ್ತೆತ್ತ ನೋಡಿದತ್ತ ನೀನೇ ದೇವ ಅನ್ನುವಂತ ಒಂದು ಭಾವ ಬತ್ತಂದ್ರೆ ಆ ಮನುಷ್ಯನ ಕೈಯಿಂದ, ಆ ಮನುಷ್ಯನಿಂದ ಯಾವ ಪಾಪ ಆಗಂಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಅಂಥ ಒಂದು ಸದ್ದ ಗುಣಗಳನ್ನ, ಅಂತ ಒಂದು ಸದ್ ವಿಚಾರಗಳನ್ನ ನೀವೆಲ್ಲರೂ ತಮ್ಮ ಆಚರಣೆಯಲ್ಲಿ ತರಬೇಕಾಗ್ತದೆ. ಅದಕ್ಕೆ ಪುಣ್ಯಾತ್ಮರೇ, ನನ್ನ ಮಲ್ಕಾರ್ಸಿದ್ದೆ ಹೇಳ್ತಾನೆ, ಇವತ್ತ ನಿನ್ನ ತಾಯಿ ಅಕ್ಕ ತಂಗಿಯನ್ನ ಭಾವ ನೋಡೋದು ಬಿಟ್ಟು ನಿನ್ನ ಮೇಲೆ ಕಣ್ಣಿಟ್ಟನಲ್ಲ ತಾಯಿ ಶುಗಲಾದೇವಿ, ಆ ಪಾಪಿ ಪದಾರ್ಥ ನನಗೆ ಬೇಡ, ನನಗೆ ಬೇಡ ಬೇಡ ಅಂತ ಮಲ್ಕಾರ್ಸಿದ್ದ. ಅವಾಗ ಪುಣ್ಯಾತ್ಮರೇ, ಯಾವ ನನ್ನ ಬಡವಿ ಶುಗಲಾದೇವಿ ಇವತ್ತ ಬಂದ ಸಿದ್ಧಿ ಪುರುಷನಿಗೆ ನಾನು ಪಂಚಾಮೃತ ಹೋಳಿಗೆಯನ್ನು ಮಾಡಿ ಉಣಿಸ್ಬೇಕಾದ್ರೆ ಬ್ಯಾಡತ್ತನಲ್ಲ, ಬ್ಯಾಡತ್ತನಲ್ಲ. ಇರ್ಲಿ, ಬಂದಿದ್ದು ಬರಲಿ, ಸದ್ಗುರಿನ ದಯ ಇರ್ಲಿ ಅಂತ ತಿಳ್ಕೊಂಡು ಪುಣ್ಯಾತ್ಮರೇ ಮಲ್ಕಾರ್ ಸಿದ್ಧ ಹೇಳಿದ ಪ್ರಕಾರ ತನ್ನ ಮನೆಯಲ್ಲಿ ಒಂದು ಹಿಟ್ಟು ತಗೊಂಡು ಗಂಜಿಯನ್ನ ಮಾಡ್ತಿದ್ದಾಳೆ, ಆಂಬ್ಲಿಯನ್ನ ಮಾಡ್ತಿದ್ದಾಳೆ. ಅವಾಗ ನನ್ನ ಮಲ್ಕಾರ್ ಸಿದ್ಧನ ಬಡಿವಿ ಸುಗಲಾದೇವಿ ಮನೆಯೊಳಗೆ ಆತ್ಮ ಸಂತೋಷದಿಂದ ಮಾಡಿದ ಒಂದು ಆ ಆಂಬ್ಲಿಯನ್ನ ಸಂತೋಷದಿಂದ ಕುಡಿದು, ಅಮ್ಮ ನಾನು ಹೋಗ್ತೀನಿ, ಹೇಗೆ ನಾನು ಬರ್ತೀನಿ. ಆಯ್ತು ಮಗು ಮುಕುಂದ ಬಾರ್ಯಪ್ಪ ಅಂತ, ನಡಿಯಪ್ಪ ನಾನು ಊರು ದಾಡ್ಸತ್ತಾನ ಬರ್ತೀನಿ ನಿನಗಂತ. ಅವಾಗ ಪುಣ್ಯಾತ್ಮರೇ ತಾಯಿ ಮಗ ಮಲ್ಕಾರ್ ಸಿದ್ಧನಿಗೆ ಊರು ದಾಡ್ಸಿ ಬರ್ಬೇಕಂತ ಹೊಂಟಾರ. ಆವಾಗ ಹೋಗುವ ದಾರಿಯಲ್ಲಿ ಮಲ್ಕಾರ್ ಸಿದ್ಧ ಹೇಳ್ತಾನೆ, ತಾಯಿ ಇವತ್ತ ಈ ಅಜ್ಜುಣಿಗೆ ದೈಗೊಂಡ ಗೌಡ ಮನದಲ್ಲಿ ಆ ಸ್ವಾರ್ಥವನ್ನ ಉಂಟು ಮಾಡಿ ಹಳೆಯನ್ನ ಬಾಜು ಎತ್ತಿ ಹಿಡ್ದ, ಮಹಾ ಪಾಪಕ್ಕೆ ಗುರಿಯಾದ ಇವತ್ತ ತಾಯಿ. ಸ್ವಾರ್ಥ ಅವನಲ್ಲಿ ಬರ್ತದಲ್ಲಿ ಪಾಪ ತಯಾರಾಯ್ತು, ಪಾಪ ತಯಾರಾಯ್ತಂದ್ರೆ ಅವನಿಗೆ ದುಃಖ ಬತ್ತ ತಿಳ್ಕೋಬೇಕು. ಅದಕ್ಕೆ ಇವತ್ತು ಈ ದೈಗೊಂಡ ಗೌಡನ ಸ್ವಾರ್ಥ ಬುದ್ಧಿದಿಂದ ಇವತ್ತ ಮಹಾಪಾಪ ಐತು ತಾಯಿ. ಇನ್ನು ಎರಡನೇ ಪಾಪ ಈ ನಿಮ್ಮ ಊರೊಳಗ ಈ ಶೇಡ್ಜಿ ನಿನ್ನಂತ ಒಂದು ಸದ್ಗುಣಿ ಈ ಪರಸ್ತ್ರೀ ಮೇಲೆ ಕಣ್ಣು ಇಟ್ಟಾನಂದ ಬೆಳಕ ಅವಂದು ಪಾಪ ಹೆಚ್ಚಾಯ್ತು, ಪಾಪ ಹೆಚ್ಚಾಯ್ತು. ಸುಗಲಾದೇವಿ ಒಳ್ಳೆ ನೋಡು ಊರ ಕಡೆ. ಅವಾಗ ಪುಣ್ಯಾತ್ಮರೇ ನನ್ನ ವೀರಿ ಮಲ್ಕಾರ್ ಸಿದ್ಧ ಅರ್ಜುನಿಗೆ ಹೊರಳಿ ನೋಡಿ ತನ್ನಲ್ಲಿ ಇರುವಂತಹ ಒಂದು ಆ ಉಗ್ರ ಸ್ವರೂಪವಾದಂತಹ ನನ್ನ ಮಲ್ಕಾರ್ ಸಿದ್ಧನು ತನ್ನ ದಿವ್ಯ ನೇತ್ರದಿಂದ ಊರ್ ಕಡೆ ನೋಡ್ದ. ಗುರು ಸೋಮನಾಥನ ಧ್ಯಾನ ಮಾಡದ, ತಂದೆ ಅಮೋಘ ಸಿದ್ಧನ ಧ್ಯಾನ ಮಾಡಿ ದಿವ್ಯ ದೃಷ್ಟಿಯಿಂದ ಊರ್ ಕಡೆ ನೋಡ್ದ. ಸುಗಲಾದೇವಿ ಈ ನೋಡು ನಿಮ್ಮ ಅರ್ಜುನಿಯಲ್ಲಿ ಎರಡು ಮಹಾಪಾಪಿಗಳಿಗೆ ಏನಾಗಲಿಕ್ಕತ್ತದ ನೋಡಂತ ನೋಡಿದಾಗ ಪುಣ್ಯಾತ್ಮರೇ ದೈಗೊಂಡ ಗೌಡನ ವಾಡ್ಯಕ್ಕ ದಾಗ್ 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 ಉರಿ ಹತ್ಯ. ಎರಡನೇದಾದ ಈ ಶೇಡ್ಜಿ ಅಂಗಡಿಗೆ ದಗ ದಗ ದಗನೆ ಉರಿ ಹತ್ಯ. ಪುಣ್ಯಾತ್ಮರೇ ಇವೆರಡು ಮಹಾಪಾಪಿಗಳ ನನ್ನ ಮಲ್ಕಾರ್ ಸಿದ್ಧನ ಮೇಲೆ ಅನ್ಯಾಯ ಮಾಡೋದ್ರಿಂದ ಈ ಅರ್ಜುನಿಗೆ ಅಲ್ಲಿ ದೈಗೊಂಡ ಗೌಡನ ಮನಿ ಸುಟ್ಟ ಭಸ್ಮಾಗಿ ಹೋಯ್ತು. ಆ ಶೇಡ್ಜಿ ಮನಿ ದಗದಗನೆ ಉರಿದು ಸುಟ್ಟ ಭಸ್ಮಾಗಿ ಹೋಯ್ತು. ಅವಾಗ ನನ್ನ ಮಲ್ಕಾರ್ ಸಿದ್ಧಂತಾನೆ, ಶುಗಲಾದೇವಿ ಇನ್ನು ಮುಂದೆ ಈ ಅರ್ಜುನಿಗೆ ಮುರಿದು
ಇವತ್ತು ಈ ಸಿದ್ಧರ ನುಡಿದ ನುಡಿ ಸತ್ಯ ಆಗಲಿಕ್ಕೆ ಬೇಕು. ಇವತ್ತ ಈ ಇಂಥ ಮಹಾಪಾಪಿಗಳು ಊರಲ್ಲಿ ಇರುವುದಾಡ, ಇದು ಅರ್ಜುನಿಗೆ ನಮ್ಮದು ಹುಲುಕು ಬಳಿ ಅನ್ನಿಸ್ತೀನಿ. ನಾಳೆ ಈ ಹುಲುಕು ಬಳಿ ಗೌಡಿಕೆ ಒತ್ತನಿಕೆ ನಿನ್ನ ಮಗನಿಗೆ ಆಗ್ತದ, ನಿನ್ನ ಮಗನಿಗೆ ಆಗ್ತದೆ. ಆಶೀರ್ವಾದ ಅದ ನಂದು, ನಿನ್ನ ಮಗನಿಗೆ ಆಗ್ತದೆ. ಸಾಕು ನಿನ್ನ ಬಡತನದಲ್ಲಿ ಕಾಲ ಕಳೆದು ನೀನು ಈ ಗ್ರಾಮದ ಗೌಡಿತಿಯಾಗಿ ನಿನ್ನ ಮಗನು ಗೌಡಾಗಿ ನೀವು ಇಲ್ಲಿ ಸುಖವಾಗಿ ಬಾಡ್ರಿ ಅಂತ ನನ್ನ ಮಲ್ಲಿಕಾರ್ಷಿದ್ದ ಆಶೀರ್ವಾದವನ್ನು ಮಾಡಿದ್ದಾನೆ. ಅದಕ್ಕೆ ಪುಣ್ಯಾತ್ಮರೇ, ಅಥಣಿ ತಾಲೂಕಿನ ಮಾಮಲೇದರವನ್ನ ಬಂದು ಆ ಗೌಡರ ಮನೆಯ ಪಂಚಾಯತಿ ಪಂಚನಾಮವನ್ನ, ಶೇಡ್ಜಿ ಅಂಗಡಿಯ ಪಂಚನಾಮವನ್ನ ಮಾಡಿ ಯಾರ್ಯಾಂಗ ಉರಿ ಹತ್ತಂತ ತಿಳ್ಕೊಂಡು, ಆದ್ರೆ ಅವನಿಗೆ ತಿಳಿಲಿಲ್ಲ. ಇರ್ಲಿ, ದೈಗೊಂಡ ಗೌಡನ ಸರ್ವನಾಶ ಆಗಿ ಹೋಯ್ತಂತ ತಿಳ್ಕೊಂಡು ಶೇಡ್ಜಿದ ಸರ್ವನಾಶ ಆಗಿ ಹೋಯ್ತು. ಆದ್ರೆ ಇನ್ನ ಈ ಗ್ರಾಮದ ಪ್ರಮುಖರು ಊರು ಗೌಡರು ಯಾರು ಆಳ್ತೀರಿ ಅಂದಾಗ ಅವಾಗ ಪುಣ್ಯಾತ್ಮರೇ ಮಲ್ಲಿಕಾರ್ಷಿದ್ದ ನುಡಿದಂತೆ ಯಾವನನ್ನ ಬಡವಿ ಸುಗಲಾದೇವಿ ಮಗನಾದ ಆ ಮಗುವಿಗೆ ಗೌಡಿಕೆಯನ್ನು ಕೊಟ್ಟು ಈ ಗ್ರಾಮದ ಆರಭಾರನ ನೀನೆ ಪಾಲನ ಪೋಷಣೆ ಮಾಡಂತ ತಿಳ್ಕೊಂಡು ಸರ್ಕಾರಿ ಇನಾಮಿ ಜಮೀನವನ್ನ ಅವ್ರ ಹೆಸರಲ್ಲಿ ಹಾಕಿ ಆ ಗೌಡಿಕೆಯನ್ನು ಕೊಟ್ಟು ಮಾಮಲೇದಾರ ಹೋಗಿ ಬಿಟ್ಟಿದ್ದೇನೆ ಅನಂತ ಈ ನಮ್ಮ ಸಿದ್ದೊಟ್ಟಿಗೆಯಲ್ಲಿ ಈ ಇತಿಹಾಸ ಬರ್ತದೆ. ಸಿದ್ಧರ ಲೀಲಾಮೃತ ಕಥೆಗಳನ್ನ ನಮ್ಮ ಹಿರಿಯರು ಹೇಳ್ಕೊಂಡು ಬಂದದಾಗ್ಯದ. ಪುಣ್ಯಾತ್ಮರೇ, ಈ ನನ್ನ ಅಮೋಘ ಸಿದ್ಧನ ಸಂಪ್ರದಾಯದ ಇದು ಸಿದ್ದೋಟಿಗೆ ಏನದಂತ ಕೇಳಿದ್ರೆ ಇದು ಯಾರಿಗೂ ನೆಲಕಿಲ್ಲ. ಹಿಂಗೆ ಇಶ್ವಿ ಒಳಗೆ ಇದೇ ಸಾಲದೊಳಗೆ ಹಿಂಗ ಆಗ್ಯದಂತ ಇದು ಯಾರಿಗೂ ನೆಲಕಿಲ್ಲ. ಇದು ಎಲ್ಲಿ ಬರೆದು ಇಟ್ಟಿಲ್ಲ. ಆದ್ರೆ ಇದು ನಮ್ಮ ಸಿದ್ದೋಟಿಗೆ ಹೆಂಗ್ ಬಂದಂತ ಕೇಳಿದ್ರೆ ಹಿರಿಯರ ಮುಖಾಂತರವಾಗಿ ಹೇಳುತ್ತೆ ಇದು ಇಲ್ಲಿ ತನ ಬಂದುದಾಗ್ಯದ. ಆದ್ರೆ ಇದು ಸಿದ್ದೋಟಿಗೆ ಎಲ್ಲಿ ಲೇಖ ಇಲ್ಲ, ಎಲ್ಲಿ ಇದರ ಪುರಾವ ಇಲ್ಲ. ಅದಕ್ಕೆ ಇದು ಹಂಗೆ ಮುಖದ ಗತ ಬಂದಂತ ಇದು ಸಿದ್ದೋಟಿಗೆ ಇದೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ ಸಿದ್ದೋಟಿಗೆ ನಾವು ಒಪ್ಪಬೇಕಾಗ್ಯದ. ಯಾಕಂತ ಕೇಳಿದ್ರೆ ಹಿರಿಯರು ಹೇಳ್ಕೊತ ಬಂದಿದ್ದನ್ನ ಅದನ್ನ ನಾವು ನೆಂಬಿ ಇನ್ನೂ ಆದ್ರೂ ಕೂಡ ಈಗ ನಮ್ಮ ಪೂಜ್ಯ ಮಧುಗೊಂಡ ಮಹಾರಾಜರು ಯಾಕಂತ ಕೇಳಿದ್ರ ಹಿಂದಕಿನ ಹಿರಿಯರು ತೀಕ್ಷ್ಣ ಬುದ್ಧಿಯವರು ಒಮ್ಮ ಸಿದ್ಧರ ಕಥೆಗಳನ್ನ ಕೇಳಿದ್ರಂದ್ರ ಮತ್ತೊಮ್ಮೆ ಅವ್ರು ಒಡೆದು ಹೇಳಪ್ಲಿ ಅಂತ ಚಾತುರ ಬುದ್ಧಿಯವರು ಇರ್ತಿದ್ರು. ಈಗ ಕಲಿಯುಗದೊಳಗ ಅಲ್ಪ ಬುದ್ಧಿಯವರು ಮಕ್ಕಳು ಹುಟ್ಟ್ಯಾವ. ಇಂಥ ಒಂದು ಸಿದ್ಧರ ಇಂಥ ಒಂದು ಇತಿಹಾಸವನ್ನ ಮುಖಾಂತರ ಹೇಳಿದ್ರೆ ಇವು ತಲೆಯಾಗಿ ಇಟ್ಟುಕೊಳ್ಳಲ್ಲ ತಿಳ್ಕೊಂಡು ನನ್ನ ಶಿವಯೋಗಿ ಅಮೋಘ ಸಿದ್ದೇಶ್ವರರ ಪ್ರತಿ ಅವತಾರ ನನ್ನ ಅರಕೇರಿ ಸಿದ್ದಪ್ಪ ಮಹಾರಾಜರ ಪ್ರತಿ ಅವತಾರ ನನ್ನ ಸಿದ್ಧರತ್ನ ಸದ್ಗುರು ಮಧುಗೊಂಡ ಮಹಾರಾಜರು ಹುಟ್ಟಿ ಈ ಅಮೋಘ ಸಿದ್ಧನ ಇದು ಕಲಿಯುಗದೊಳಗ ಈ ಲೀಲಾಮೃತವನ್ನ ಸಿದ್ದೋಟಿಗೆಯನ್ನ ಸ್ವಲ್ಪ ಇದಕ್ಕೆ ಲೆಕ್ಕಣಿಕೆ ಮಾಡಿಬೇಕಂತ ತಿಳ್ಕೊಂಡು ಅವ್ರ ಮತಿಗೆ ತಿಳಿದಷ್ಟು ಆ ಶಿವಯೋಗಿ ಅಮೋಘ ಸಿದ್ಧ ಗುರು ಸೋಮನಾಥ ಇದು ಗ್ರಂಥ ಬರಿಬೇಕಾದ್ರೆ ಆ ಅಮೋಘ ಸಿದ್ಧನಲ್ಲಿ ಗುರು ಸೋಮನಾಥನಲ್ಲಿ ಅನನ್ಯ ದುಡ್ದಾರವರು ಆ ದುಡಿಮೆಗಾಗಿ ಆ ಗುರುನಾಥ ಸೋಮಲಿಂಗ ಅಮೋಘ ಸಿದ್ಧ ಆ ಮಧುಗೊಂಡ ಮುತ್ತಿ ಅವ್ರ ಮತಿಗೆ ಹೆಂಗ ಬುದ್ಧಿ ಕೊಟ್ಟಾರ ಅವರೇ ಬರ್ಲಿಕ್ಕೆ ಹಚ್ಚಾರಂತ ಮತ್ತೆ ಅವ್ರು ಹೇಳ್ತಿದ್ರು. ನಮ್ಮ ಸತ್ಯ ಸಿದ್ಧರು ಅವರು ಎಂತ ಜಾಗ್ರತೆಯಿಂದ ನಡೆದಾರಂತ ಕೇಳಿದ್ರೆ ಎಚ್ಚರಿಂದ ನಡೆದಾರ. ಪರದ್ರವ್ಯ ಆಗಬೇಡ, ಪರ ಉಪಕಾರ ಮಾಡು. ನಿನ್ನ ಕೈಲಿ ಎಷ್ಟಾಗ್ತದ ಅಷ್ಟು ಉಪಕಾರ ಮಾಡಪ್ಪ. ಪರೋಪಕಾರಾಯ ಪುಣ್ಯಾಯ ಪರಪೀಡಾಯ ಪಾಪಂ ಅಂತ ಹೇಳಿದ್ರು ಭಗವಾನ್ ವೇದವ್ಯಾಸರು. ಪುಣ್ಯಾತ್ಮರೇ 4 ವೇದ 6 ಶಾಸ್ತ್ರ 18 ಪುರಾಣ ಇವೆಲ್ಲ ಸಾರ ಭಗವಾನ್ ವೇದವ್ಯಾಸ ಬರೋದ್ರಂತ. ನನ್ನಂತ ಕೇಳ್ದತಿಯಪ್ಪ ಇಟ್ಟೆಲ್ಲ ಓದಲಿಕ್ಕೆ ನನಗೆ ಸೌಡಿಲ್ಲ, ಮತ್ತಿದು ಏನು ಸಾರ ಬರೆದಿದೆ ಒಂದ್2 ಮಾತನಾಗ ಹೇಳು, ಮತ್ತೆ ಎಲ್ಲ ಕೇಳ್ಕೊತ್ಕೊಂಡ್ರೆ ನನಗೂ ಸೌಡಿಲ್ಲ. ಈಗ ಎಡ್ಡೆ ಮಾತನಾಗ ಹೇಳಿ ನೋಡೋದಿಲ್ಲ ಏನನ್ನು ಬರೆದಿದೆ ಅಂದಾಗ ಭಗವಾನ್ ವೇದವ್ಯಾಸರು ಹೇಳಿದ್ರಂತ. ನೋಡ್ರಿ 2 ಮಾತನಾಗ 4 ವೇದ 6 ಶಾಸ್ತ್ರ 18 ಪುರಾಣ ಸಾರ ಎಡ್ಡೆ ಮಾತನಾಗ ಮುಗಿಸ್ಯಾರತ್ತ. ಹೆಂಗ್ ಮುಗಿಸಿರ್ಬೇಕ್ರಿ ಅವರು? ಅಷ್ಟಮಾದೇಶು ಪುರಾಣೇಶು ವ್ಯಾಸಸ್ಯ ಪರೋಪಕಾರಾಯ ಪುಣ್ಯಾಯ ಪರಪೀಡಾಯ ಪಾಪಂ. ಇದೇ ಹೇಳಿದನಪ್ಪ ಇಟ್ಟಲ್ಲ 6 ಶಾಸ್ತ್ರ 18 ಪುರಾಣ. ಪರೋಪಕಾರ ಮಾಡು, ಪುಣ್ಯ ದೊರೀತದ, ನಾಳೆ ನಿನಗೆ ಸ್ವರ್ಗ ಸುಖ ಸಿಗ್ತದ. ಪರಪೀಡ ಮಾಡಿದೆ ಅಂದ್ರೆ ನಿನಗೆ ನರಕ ತಪ್ಪಂಗಿಲ್ಲ, ನಿನಗ ಪಾಪ ಆಗಿ ನಿನಗೆ ನಾಳೆ ನರಕ ತಪ್ಪಂಗಿಲ್ಲ ಅಂತ ಇದೇ ಬರೆದಿ. ಇದಕ್ಕೆ ಬಿಟ್ಟು ಮತ್ತೇನು ಬರೆದಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ನಮ್ಮ ಸತ್ಯ ಧರ್ಮರು ಪರೋಪಕಾರಿ, ಜಗದ ಕಲ್ಯಾಣಕ್ಕಾಗಿ ಲೋಕದ ಕಲ್ಯಾಣಕ್ಕಾಗಿ ಸಂಚಾರ ಮಾಡಿದ್ರು. ಯಾವುದು ಮನುಷ್ಯನಲ್ಲಿ ಆಶಾ ಅಮಿಷವನ್ನು ಇಟ್ಕೊಳ್ಳಿಲ್ಲ. ಅದಕ್ಕೆ ಪುಣ್ಯಾತ್ಮರೇ
ತ್ಯಾಗಿ ಶಿವಯೋಗಿ ಅಮೋಘ ಸಿದ್ಧಂದ್ರು. ಶಾಂತಿ ತತ್ವ ತ್ಯಾಗಿಗಲ್ಲದೆ ಭೋಗಿಗೆ ಹಂಗ ಬರ್ತದ್ರಿ? ಬರುದಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ನಮ್ಮ ಸತ್ಯ ಸಿದ್ಧರು, ಸತ್ಯ ಧರ್ಮರು, ಅವರಲ್ಲಿ ಶಾಂತಿ ತತ್ವವಿತ್ತು, ಶಾಂತಿ ತತ್ವ ಇತ್ತು. ಅದಕ್ಕೆ ಅಂತ ಒಂದ ಶಾಂತ ಸಬಳುವಂತ ನನ್ನ ಸತ್ಯ ಧರ್ಮರು ಅಗಾಧ್ಯ ಪವಾಡಗಳನ್ನು ಮಾಡಿದ್ದಾರೆ. ಅದಕ್ಕೆ ಅಂತ ಒಂದ ಶಾಂತಿ ತತ್ವವನ್ನು ಬರಬೇಕಾದ್ರೆ ಅದಕ್ಕೆ ನಮ್ಮ ಪುರಂದಾಸರು ಹೇಳಿದ್ರು, ತಾಳುವಕ್ಕಿಂತ ಅಧಿಕ ದೊಡ್ಡ ತಪವೇ ಇಲ್ಲ, ತಾಳುವಕ್ಕಿಂತ ಅಧಿಕ ದೊಡ್ಡ ತಪಾನೇ ಇಲ್ಲ ಅಂತ ಹೇಳಿದ್ರು ಅವರು. ಯಾವ ತಾಳ್ತಾನ ಅವ ಬಾಳ್ತಾನ, ಯಾವ ತಾಳ್ತಾನೋ ಅವ ಬಾಳ್ತಾನ, ಯಾವ ತಾಳಂಗಿಲ್ಲ ಅವನು ಬಹಳ ದಿವಸ ಬಾಳಂಗಿಲ್ಲ ಅಂತ. ಅದಕ್ಕೆ ನಮ್ಮ ಪೂಜ್ಯ ಮಧುಗೊಂಡ ಮಹಾರಾಜರು ಹಾಡಿದ್ರು, ತಿಳಿಯಪ್ಪ ತಿಳಿದು ಉಳಿಯಪ್ಪ, ಬೆಳಿಯಪ್ಪ ಮುಂದೆ ಬಾಳಿ ಸುಳಿಯಪ್ಪ ಅಂದ್ರು ಅವ್ರು. ಯೋಗಿ ಕುಲ ಚಕ್ರವರ್ತಿ ಶಿವಯೋಗಿ ಅಮೋಘ ಸಿದ್ದೇಶ್ವರರು ಯೋಗಿ ಕುಲ ಚಕ್ರವರ್ತಿ. ಯೋಗಿ ಕುಲ, ಕುಲ ಅಂದ್ರೆ ಯಾವುದು? ಬಹಳ ಮಂದಿ ಕುಲದ ಅರ್ಥ ಗೊತ್ತಾಗಂಗಿಲ್ಲ. ಕುಲ ಅಂದ್ರೆ ಜಾತಿಗೆ ಹೊಂದಿಸ್ತಾರ ಇದು. ಅದಕ್ಕೆ ಪುಣ್ಯಾತ್ಮರೇ, ಯೋಗಿ ಕುಲ ಯಾವನಲ್ಲಿ ಯೋಗತನದ, ಯಾವನಲ್ಲಿ ವಿವೇಕದ, ಯಾವನಲ್ಲಿ ವೈರಾಗ್ಯದ, ಯಾವನದಲ್ಲಿ ಶಟ ಸಂಪತ್ತಿಗಳದಾವ್ ಅವನಿಗೆ ಯೋಗಿ ಕುಲ ಚಕ್ರವರ್ತಿ ಅಂತ ಕರ್ಕೊಂಡು ಬಂದಾರ. ಶಿವಯೋಗ ಸಾಧನ ಮಾಡೋರಿಗೆ ಯೋಗಿ ಕುಲ ಚಕ್ರವರ್ತಿ ಅಂತ ಕರ್ಕೊಂಡು ಬಂದಾರ. ಶಿವಯೋಗ ಸಾಧನ, ಆ ಶಿವಯೋಗ ಸಾಧನಕ್ಕೆ ಯೋಗ ಅಂತ ಕರ್ಕೊಂಡು ಬಂದಾರ. ಅದಕ್ಕೆ ಅಂತ ಒಂದ 7 ಯುಗಾಂತರ ಪರ್ಯಂತರವಾಗಿ ಶಿವಯೋಗ ಸಾಧನವನ್ನ ಮಾಡಿ ಯೋಗಿ ಕುಲ ಚಕ್ರವರ್ತಿಯಾದ ನನ್ನ ತಂದೆ ಅಮೋಘ ಸಿದ್ದೇಶ. ಅದಕ್ಕೆ ಪುಣ್ಯಾತ್ಮನೆ, ಅಂತ ಒಂದ ಈ ಶಾಂತಿ ತತ್ವ ತ್ಯಾಗಿಗಲ್ಲದೆ ಭೋಗಿಗೆ ಬರುವುದಿಲ್ಲ. ಅದಕ್ಕೆ ಇಂಥ ನಮ್ಮ ಸತ್ಯ ಸಿದ್ಧರು, ಸತ್ಯ ಧರ್ಮರು ಅರಿವಿಲಿ ನಡೆದಾರೆ. ತಲೆಯಲ್ಲಿ ವಿಚಾರ ಒಳ್ಳೇದಿತ್ತು, ಆಚಾರ ಒಳ್ಳೇದಿತ್ತು, ಅವ್ರ ಉಚ್ಚಾರ ಒಳ್ಳೇದಿತ್ತು. ಅದಕ್ಕಾಗಿ ಅವ್ರು ಇವತ್ತ ಸತ್ಯ ಧರ್ಮರು, ಸತ್ಯ ಸಿದ್ಧರು, ಸತ್ಯ ಒಡೆಯರು ಇಂಥ ಅನೇಕ ಭೂಷಣಗಳ ನಾಮ ಪಡ್ಕೊಂಡು ಬಂದಾರೆ. ಒಂದೊಂದು ಭೂಷಣ ಬರ್ಬೇಕಾದ್ರೆ ಪುಣ್ಯಾತ್ಮರೇ, ನಮ್ಮಲ್ಲಿ ಇರುವಂತಹ ಒಂದೊಂದು ಶಕ್ತಿಗಾಗಿ ನಮಗೆ ಭೂಷಣ ಬರುತ್ತಾವ. ಸತ್ಯ ಸಿದ್ಧರು ಸದಾವಕಾಲದಲ್ಲಿ ಸತ್ಯವನ್ನ ನಡೆದಾರ. ಸತ್ಯಂ ಶಿವಂ ಸುಂದರಂ. ಪರಮಾತ್ಮ ಹೇಗದಾನ? ಸತ್ಯ ಸ್ವರೂಪದಾನ, ಸುಂದರ ಸ್ವರೂಪದಾನ, ಆನಂದ ಸ್ವರೂಪದಾನ. ಯಾವ ಸತ್ಯ ನಡೀತಾನ ಪರಮಾತ್ಮ ಅಲ್ಲೇ ಸತ್ಯದೊಳಗೆ ಅದಾನ, ಸತ್ಯದೊಳಗೆ ಅದಾನ, ಸತ್ಯ ಸ್ವರೂಪದಾನ ಅವನಿಗೆ. ಅದಕ್ಕೆ ಸಚ್ಚಿದಾನಂದ ಸ್ವರೂಪನ ಅಂತ ಕರೆದ್ರು ಅವನಿಗೆ. ಅದಕ್ಕೆ ಸತ್ಯ ಎಲ್ಲಿದೆ ಅಲ್ಲಿ ಪರಮಾತ್ಮನ ವಾಸ. ಪಂಚ ಪಾಂಡವರು ಸತ್ಯವಾದಿ ಆದ್ರೆ 101 ಕೌರವರು ಅಸತ್ಯವಾದಿ ಇದ್ರು. ಆದ್ರೆ ಪರಮಾತ್ಮ ಎಲ್ಲಿದ್ದ? ಶ್ರೀಕೃಷ್ಣ ಭಗವಂತ ಸತ್ಯವಾದಿ ಕಡೆನೇ ಇರ್ತಾನ, ಸತ್ಯದ ಬಾಜುನೇ ಇರ್ತಾನ. ಎಲ್ಲಿ ಸತ್ಯದ ಅಲ್ಲಿ ಪರಮಾತ್ಮ ಇರ್ತಾನ, ಎಲ್ಲಿ ಪರಮಾತ್ಮ ಸತ್ಯದ ಬಾಜು ಅಲ್ಲಿಯೇ ವಿಜಯ ಆಗ್ತದೆ, ಅವ್ರದೇ ವಿಜಯ ಆಗ್ತದೆ. ಅದಕ್ಕೆ ಅಂತ ಬಂದ ಸತ್ಯ ಸಿದ್ಧರು, ಸತ್ಯ ಧರ್ಮರು ಧರ್ಮದ ದಾರಿಯಿಂದ ನಡೆದರು. ಅದಕ್ಕೆ ಸತ್ಯ ಧರ್ಮರು ಅಂತ ಕರೆದ್ರು, ಒಡಿಯರು ಅಂತ ಕರೆದ್ರು. ಅವ್ರು ಮಾತಾಡುವ ಮಾತ ಒಂದು ಕಟ್ಟಿಟ್ಟದ ಒಡಿಯಂತೆ, ಅದಕ್ಕೆ ಒಡಿಯರಂತ ಕರ್ಕೊಂಡು ಬಂದ್ರು. ಅದಕ್ಕೆ ಯಾವ ನನ್ನ ಹಿಂಡ ಸಿದ್ಧರೋಳು ಪುಂಡ ಮಲಕಾರ ಸಿದ್ಧ ಹೆಸರು ನೋಡ್ರಿ ಏನದ? ಅವರಿಗೆ ನಿಜವಾಗಿ ಮದ ಕರಿ ಸಿದ್ಧ. ಇದು ಹೆಸರದ ಮದ ಕರಿ. ನಾವೆಲ್ಲ ನಮ್ಮ ಬಾಯಾಗ ಮಲ್ಕಾರ್ ಸಿದ್ಧ ಅಂತ ಸಿಕ್ಕದೆ. ಆದ್ರೆ ನಿಜವಾಗಿ ಮಲ್ಕಾರ್ ಸಿದ್ಧನ ಹೆಸರ ಮದಕರಿ ಸಿದ್ಧ. ಬಹಳ ಮಾರ್ಮಿಕವಾಗಿ ಹಳೆಗನ್ನಡ ಹೆಸರದಿದು. ಮದ ಅಂದ್ರ ಶಕ್ತಿ, ಕರಿ ಅಂದ್ರ ಆನೆ. ಮದ ಕರಿ ಸಿದ್ಧ. ಮದ ಅಂದ್ರೆ ಶಕ್ತಿ, ಕರಿ ಅಂದ್ರೆ ಆನೆ. ಬಲಾಢ್ಯ ಶಕ್ತಿ ಉಳ್ಳಂತ, ಆನೆ ಶಕ್ತಿ ಉಳ್ಳಂತವ ಇವನು ಸಿದ್ಧ ಪುರುಷ, ಇವನು ಸಿದ್ಧ ಪುರುಷ. ಅದಕ್ಕೆ ನಮ್ಮ ಹಿರಿಯರಂದ್ರು ಹೆಂಡ ಸಿದ್ಧರೋಳು ಪುಂಡ ಮಲಕಾರ ಸಿದ್ಧ. ಬಲಾಢ್ಯ ಶಕ್ತಿ ಇತ್ತು. ಸುರಪುರ ನಾಡದ ಕಣ್ಣಯ್ಯನ 12,000 ದಂಡವನ್ನ ರುಂಡ ದಂಡ ಕಡೆಕ್ ಮಾಡದ. ಅವಾಗ ಆ ಯುದ್ಧದ ಸಂದರ್ಭದೊಳಗ ಹಸಿ ಯಾವ ಹೊಡೆದ ಮನ್ಮಿತ್ತು ಯುದ್ಧ ನಡೆದಿತ್ತು. ಅವಾಗ
ಆ ಬೇಡರ ಜೋಡಿ ಬಿದ್ದಾಡುವ ಸಂದರ್ಭದಲ್ಲಿ ಬೇಡರ ರುಂಡ ದಂಡವನ ಕಡಕಾದಾಗ ಆ ರಕ್ತ ಕೌಲಿಯನ್ನ ಬೋರಿ ಹಳ್ಳಕ ಹರಿಲಿಕ್ಕಂತಿಂತು ಕೆಂಪಗಾಗಿ ಆವಾಗ ಈ ಕರಜಿಗಿ ಜನೇಶ್ ಸಾಹೇಬರು ಸುಫಿ ಸಂತರು, ಒಳ್ಳೆ ಮಹಾತ್ಮರವರು, ತಮ್ಮ ಅದೇ ಬೋರಿಹಳ್ಳ ದಂಡಿಗೆ ಸಮೀಪಕ್ಕೆ ಖುರಾನವನ್ನ ಓದ್ಕೋಂತ ಕುಂತಿರತ್ತೆ. ಆ ಖುರಾನವನ್ನ ಅಲ್ಲನ ಧ್ಯಾನವನ್ನ ಮಾಡುತ್ತಾ, ಅಲ್ಲನ ನಾಮಸ್ಮರಣೆಯನ್ನ ಮಾಡುತ್ತಾ ಅವರು ಖುರಾನದ ಅಧ್ಯಯನ ಮಾಡ್ಕೊತ ಕುಂತೀರಂತೆ. ಅದ ಕರಜಗಿ ಗ್ರಾಮದಿಂದ ಒಂದು 4 ಹೆಣ್ಮಕ್ಳು ಬೋರಿ ಹಳ್ಳಕ್ಕೆ ಕುಡಿಲಿಕ್ಕೆ ನೀರು ತರಬೇಕಂತ ಹಳ್ಳಕ್ಕೆ ಬಂದರೆ, ಹಳ್ಳದಲ್ಲಿ ನೀರು ತುಂಬಬೇಕನ್ನೋರದಲ್ಲಿ ನೀರೆಲ್ಲ ಕೆಂಪಗಾಗಿ ಹರಿಲಿಕ್ಕತ್ತದ. ಅವಾಗ ಪುಣ್ಯಾತ್ಮರೇ, ಯಾವ 4 ಮಂದಿ ಹೆಣ್ಣು ಮಕ್ಕಳು ಈ ಬೋರಿ ಹಳ್ಳದನ್ನ ನೀರು ಇವು ಕುಡಿಲಿಕ್ಕೆ ಯೋಗ್ಯಿಲ್ಲ ಅಂತ ತಿಳ್ಕೊಂಡು, ಇದು ಯಾವ ವಿಚಿತ್ರ ಈ ನೀರು ಇವತ್ತ ಈ ರಂಗವನ್ನು ಬದಲಾವಣೆ ಆಗಿತ್ತಲ್ಲ, ಎಲ್ಲಾನು ರಕ್ತ ಕೌಲಿಯನ್ನು ಹರಿಲಿಕ್ಕತ್ತದಲ್ಲ, ಅಷ್ಟೂ ನೀರೆಲ್ಲ ರಕ್ತಾಗಿ ಕಾಣಲಿಕ್ಕತ್ತಾವಲ್ಲ ಅಂತ ತಿಳ್ಕೊಂಡು ಓಡುತ್ತಾ ಬಂದು ನಮ್ಮ ಜಿನೇಶ್ ಸಾಹೇಬರಿಗೆ ತಿಳಿಸ್ಬೇಕು, ಇದ್ರ ಏನಾರು ಪರಿಹಾರ ಮಾಡ್ತಾರಂತ ತಿಳ್ಕೊಂಡು ಆ 4 ಮಂದಿ ಹೆಣ್ಮಕ್ಳು ತಮ್ಮ ಜಿನೇಶ್ ಸಾಹೇಬರ ಬಳಿ ಬಂದು ಶರಣವನ್ನ ಮಾಡಿ, ಯಪ್ಪ ಜಿನೇಶ್ ಸಾಹೇಬ್ರೆ, ನಾವು ಕುಡಿಲಿಕ್ಕೆ ಈ ಬೋರಿ ಹಳ್ಳಿಗೆ ನೀರಿಗೆ ಬಂದ್ರೆ ಈ ಬೋರಿ ಹಳ್ಳವನ್ನು ರಕ್ತ ಆಗಿ ಹರಿಲಿಕ್ಕತ್ತದಂತ ಹೇಳಿದಾಗ ಜಿನೇಶ್ ಸಾಹೇಬರು ಬಂದು ಪ್ರತ್ಯಕ್ಷ ನೋಡಿದ್ರಂತ. ಓಹೋ, ದಿವ್ಯ ಜ್ಞಾನಿಗಳು ಜಿನೇಶ್ ಸಾಹೇಬ್ರಾದ್ರೂ ಕೂಡ ನೋಡಿದ್ರು ಅವ್ರ ದಿವ್ಯ ದೃಷ್ಟಿಯಿಂದ ಈ ರಕ್ತವನ್ನು ಎಲ್ಲಿಂದ ಬರ್ಲಿಕ್ಕತ್ತದ, ಏನಾಗ್ಯದದು ಅಂತ. ಅವಾಗ ಅವರು ತಿಳ್ಕೊಂಡ್ರು, ಈ ಹೊನ್ನ ಬ್ಯೂರಿಗೆಯಲ್ಲಿ ಸತ್ಯ ಧರ್ಮರದಾರ, ಈ ಸತ್ಯ ಧರ್ಮರಲ್ಲಿ ಹಿಂಡ ಸಿದ್ಧರೊಳಗು ಪುಂಡ ಮಲಕಾರ್ ಸಿದ್ಧನೇ, ಇದು ಏನರೇ ಯುದ್ಧ ನಡೆದದ ಅಂತ ತಿಳ್ಕೊಂಡು ಅವಾಗ ಪುಣ್ಯಾತ್ಮರ ಜಿನೇಶ್ ಸಾಹೇಬನು ತನ್ನ ಕರಜಗಿ ಗ್ರಾಮವನ್ನು ಬಿಟ್ಟು ಹೊನ್ನ ಬ್ಯೂರಿಗೆಗೆ ಬರ್ತಾನೆ. ಅದಕ್ಕೆ ಪುಣ್ಯಾತ್ಮರೇ 4 ಮಂದಿ ಸತ್ಯ ಧರ್ಮರಿಗೆ ಕೈ ಜೋಡಿಸಿ ಜಿನೇಶ್ ಸಾಹೇಬ್ ಅಂತಾನೆ, ಯಪ್ಪಾ ಸತ್ಯ ಧರ್ಮರೇ, ಈ ನಿಮ್ಮ ವೀರ ಮಲಕಾರ ಸಿದ್ಧವನ್ನ 12,000 ದಂಡ ಜೊತೆಗೆ ಯುದ್ಧವನ್ನ ಮಾಡ್ತಿದ್ದಾನಲ್ಲ, ಈ ಯುದ್ಧದ ರಕ್ತವನ್ನ ಬೋರಿ ಹಳ್ಳಕ್ಕೆ ರಕ್ತಾಗಿ ಹರಿಲಿಕ್ಕತ್ತದೆ, ಹಳ್ಳೆಲ್ಲ ರಕ್ತಾಗಿ ಹರಿಲಿಕ್ಕತ್ತದೆ. ಈ ಜನ ದನ ಕರಗಳಿಗೆಲ್ಲ ನೀರು ಕುಡಿಲಿಕ್ಕ ಬಹಳ ಹೈರಾಣ ನಡೆದಿದೆ. ಯುದ್ಧ ನಿಂದ್ರಿಸ್ರಿ, ಮಲಕಾರ ಸಿದ್ಧಿಗೆ ಹೇಳ್ರಿ ಯುದ್ಧ ನಿಂದ್ರಿಸ್ರಿ ಅಂದ್ರೆ ಯಾರು ಹೇಳಕ್ ತಯಾರಿಲ್ಲ, ಯಾರ್ದು ಧೈರ್ಯ ಆಗಲಿಲ್ಲ. ಯಾಕಂದ್ರೆ ಅಂತ ಉಗ್ರ ರೂಪವನ್ನು ತಾಳಿ ಯಾವ ನನ್ನ ವೀರ ಮಲಕಾರ ಸಿದ್ದೇಶ್ವರರು ಆ ಹೂಡಿದ ಮೇಲೆ ನಿಂತು ಯುದ್ಧ ಆಡುತ್ತಿದ್ರು. ಅದಕ್ಕೆ 4 ಮಂದಿ ಸತ್ಯ ಧರ್ಮರು ಮಲಕಾರ ಸಿದ್ಧಗ ನಿಲ್ಲಿಸು ಮಗನೇ ಯುದ್ಧ ಅಂತ ಅನ್ನುವ ಧೈರ್ಯನೂ ಯಾರ್ದಾಗಲ್ಲ. ಅವನ ಉಗ್ರ ರೂಪವನ್ನು ನೋಡಿ, ಅವನ ಶೌರ್ಯವನ್ನು ನೋಡಿ, ಅವನ ಧೈರ್ಯವನ್ನು ನೋಡಿ. ಅವಾಗ ಬುದ್ಧುಳ ಬೇಣಿ ಸಿದ್ಧನು ಜಿನೇಶ್ ಸಾಹೇಬನ ಮಾತವನ್ನ ಕೇಳಿ, ನಮ್ಮ ಮಗ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಅನ್ನಿಂದ ಏನು ಪ್ರಯೋಜನ ಅಂತ ತಿಳ್ಕೊಂಡು ಅವಾಗ ಬೇಣಿ ಸಿದ್ಧನು ಹೋಗಿ, ಮಲ್ಕಾರ ಸಿದ್ಧ, ಜಿನೇಶ್ ಸಾಹೇಬರು ಬಂದಾರ ಕರಜಿಗಿಂದ, ಬಾಯಿ ಕಡೆ ತೆಳಗ ನಿಂದ್ರಿಸುವಿದ್ದ ಅಂತಂದಾಗ ಅವಾಗ ಹುಡಿಯಾದ ಮೇಲೆ ನಿತ್ಯ ಮಲ್ಕಾರ ಸಿದ್ಧ ಅಂತಾನೆ. ಯಾರು ಜಿನೇಶ್ ಸಾಹೇಬರು ಎದಕ್ಕಾಗಿ ಬಂದಾರ, ಏನು ಕೆಲಸದ ಅಂದಾಗ, ಯಪ್ಪಾ ನೀನು ಮಾಡುತ್ತಿರುವ ಯುದ್ಧದ ಈ ಸಮಸ್ಯೆದಲ್ಲಿ ಈ ಬ್ಯಾಡರವನ್ನ ರುಂಡ ದಂಡವನ್ನ ಕಡಕ್ಕಾಗಿ ಇವರ ರಕ್ತ ಬೋರಿ ಹಳ್ಳಕ್ಕೆ ಹರಿಲಿಕ್ಕಂತ, ಎಲ್ಲ ರಕ್ತ ಹರಿಲಿಕ್ಕಂತ ಜನದನ ಕರಗಳಿಗೆ ಕುಡಿಲಿಕ್ಕೆ ಹೈರಾಣ ನಡೆದಪ್ಪ, ನಿಲ್ಲಿಸು ಯುದ್ಧ ಅಂತ ಹೇಳಕ್ ಬಂದಾನ. ಅವಾಗ ಮಲ್ಕಾರ್ಸಿದ್ದ ಅಂತಾನೆ, ಜಿನೇಶ್ ಸಾಹೇಬರು ದಿವ್ಯ ಜ್ಞಾನಿಗಳು ಇಲ್ಲಿ ನಮ್ಮ ಧರ್ಮರ ಮನೆಯಲ್ಲಿ ನಡೆದಂತ ಯುದ್ಧವನ್ನು ನೋಡ್ಕೊಂಡು ತಿಳ್ಕೊಂಡು ಇಲ್ಲಿಗೆ ಬಂದಾರ ಅಂದ ಬಳಿಕ ಮಲ್ಕಾರ್ಸಿದ್ದ ಅಂತಾನೆ ಜಿನೇಶ್ ಸಾಹೇಬರಿಗೆ, ಜಿನೇಶ್ ಸಾಹೇಬ್ರ ನಿಮ್ಮ ಮಾತು ಕೇಳಿ ಯುದ್ಧ ನಿಂದ್ರಿಸ್ತೀನಿ, ಆದ್ರೆ ನೀವು ಮಹಾ ಸುಫಿ ಸಂತರು, ನೀವು ದೊಡ್ಡ ಶರಣರು, ಆದ್ರೆ ಇವತ್ತ ಈ ನಾನೇನು 12,000 ದಂಡನ್ನ ರುಂಡ ದಂಡ ಕಡಕ್ ಮಾಡಿದಲ್ಲ, ಈ 12,000 ದಂಡನ ಎಬ್ಸ್ರಿ ಅಂದ. ಈ ದಂಡಿಗೆಲ್ಲ ಎಬ್ಸ್ರಿ, ಅವಾಗ ನೀವ್ ಏನ್ ಹೇಳ್ತೀರಿ ಅದ್ ನಾ ಕೇಳ್ತೀನಿ ಅಂದ. ಅವಾಗ ಜಿನೇಶ್ ಸಾಹೇಬ್ ಅತ್ತಾನೆ, ಯಪ್ಪ ಮಲ್ಕಾರ್ಸಿದ್ದ, ಇಂಥ ಒಂದು ಸತ್ಯ ಜೀವ ಮರಳಿಸಿಪಡಿಸುವಂತ ಶಕ್ತಿ ನನ್ನಿಲ್ಲ, ಅಂತ ಒಂದು ಅಗಾಧ ಶಕ್ತಿ ನನ್ನಲ್ಲಿಲ್ಲ, ಆದ್ರೆ ಈ ಎಲ್ಲ 12,000 ದಂಡವನ್ನ ಸತ್ತ ಜೀವ ಎಲ್ಲ ಮರಳಿ ನೀನು ಪಡಿಸಿದೆ ಅಂದ್ರೆ ನೀ ಏನು ಬೇಡ್ತಿ ಅದ ನಾ ಕೊಡ್ತೀನಿ ಅಂತ ಕಬಲಾದ. ಅವಾಗ ಮಲ್ಕಾರ್ಸಿದಂತನ, ನೀ ಎಬಸು ಜಿನೇಶ್ ಸಾಹೇಬ, ನೀ ಏನು ಬೇಡ್ತಿ ನಾ ಕೊಡ್ತೀನಿ ಅಂದಾಗ ಜಿನೇಶ್ ಸಾಹೇಬ್ ಅಂತಾನೆ, ಇದು ನನ್ನಿಂದ ಆಗಲ್ಲಪ್ಪ ಮಲ್ಕಾರ್ಸಿದ್ದ, ನೀನೇ 12,000 ದಂಡನ ಎಬಸು, ನೀ ಏನು ಬೇಡ್ತಿ ಅದ ನಾ ಕೊಡ್ತೀನಿ ಅಂದಾಗ ನನ್ನ ವೀರ ಮಲ್ಕಾರ್ಸಿದ್ದ 12,000 ದಂಡನ ಎಬಸನ್ ಕಿರಬಳಪ್ಪ ಇದು.
ಅವಾಗ ಪುಣ್ಯಾತ್ಮರೇ ಜಿನೇಶ್ ಸಾಹೇಬ್ ಅಂತಾನೆ ಮಲ್ಕಾರ್ ಸಿದ್ಧಿಗೆ, ಮಲ್ಕಾರ್ ಸಿದ್ಧ ನೀನು ಅಗಾಧ ಹಿಂಡ ಸಿದ್ಧರುಗಳು ಪುಣ್ಯ ಮಲ್ಕಾರ್ ಸಿದ್ದಪ್ಪ ನಿನ್ನಲ್ಲಿ ಅಗಾಧ ಶಕ್ತಿ ಅಡಕಾಗಿದೆ. ಇವತ್ತ ನೀನು ಒಂದ ಮರಣ ಹೊಂದವರಿಗೆ, ಗತ ಪ್ರಾಣ ಹೋದಂತವರಿಗೆ ಒಂದು ಮರಣದ ಒಂದು ಜೀವದಾನವನ್ನು ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಇವತ್ತ ನೀ ಏನು ಬೇಡಿದ ಕೊಡ್ತಾ ಅಂದಾಗ ಮಲ್ಕಾರ್ ಸಿದ್ಧ ಅಂತಾನೆ ಈ ಹುಡ್ಯಾದ ಮ್ಯಾಗ ಏನ್ ನಿಂತಿದಲ್ಲ, ಈ ಹುಡ್ಯದ ಮ್ಯಾಗ ನಿಂತ ನನ್ನ ಉಕ್ಕಿನ ಗುಂಡವನ್ನು ಹೊಡಿತೀನಿ, ಆ ಗುಂಡ ಎಲ್ತಾನ ಬೀಳ್ತದ ಅಲ್ತಾನ ನನಗೆ ಭೂಮಿ ಕೊಡ್ಬೇಕಂದಾಗ ಆಗ್ಲಿ ಅಂದ ಜಿನೇಶ್ ಸಾಹೇಬ. ಆಗ್ಲಿ ಅವಾಗ ಪುಣ್ಯಾತ್ಮರೇ ಜಿನೇಶ್ ಸಾಹೇಬರು ಅಜ್ಞಾ ಮಾಡಿದ್ರು ಮಲ್ಕಾರ್ ಸಿದ್ಧ ಈ ನೀನು ಉಕ್ಕಿನ ಗುಂಡ ಹೊಡಿ, ಎಲ್ಲಿ ತಾನ ಬೀಳ್ತದ ಅಲ್ಲಿ ತಾನು ನಿನಗೆ ಭೂಮಿ ದಾನ ಕೊಡ್ತೀನಿ ಅಂದ. ಅವಾಗ ನನ್ನ ವೀರ ಮಲ್ಕಾರ್ ಸಿದ್ಧ ಗುರು ಧ್ಯಾನವನ್ನು ಮಾಡಿ, ತಂದಿ ಧ್ಯಾನವನ್ನ ಮಾಡಿ ಆ ಹುಡಿದ ಮ್ಯಾಗ ನಿಂತು ಉಕ್ಕಿನ ಗುಂಡ ಭೀಷ್ ಹೊಡೆದ್ರ ಪುಣ್ಯಾತ್ಮರೇ ಕರಿಜಿಗೆ ಶೀಮಿ ದಾಟಿ ಹೋಗಿಬಿತ್ತ, ಕರಿಜಿಗೆ ಪೂರ್ಣ ಶೀಮಿ ಹೋಗಿಬಿತ್ತು. ಈಗ ಸದ್ಯ ಮಲ್ಕಾರ್ ಸಿದ್ಧ ಒಗ್ದದ ಗುಂಡ ಎಲ್ಲಿ ಬಿದ್ದದ ಅಲ್ಲಿ ಇನ್ನೂ ಅಲ್ಲಿ ಮಲ್ಕಾರ್ ಸಿದ್ಧನ ಗುಡಿ ಅದ. ಮಲ್ಕಾರ್ ಸಿದ್ಧನ ಗುಂಡು ಬಿದ್ದದ ಸ್ಥಾನ ಅಂತ ಈಗ ಸದ್ಯ ಅಲ್ಲಿ ಗುಡಿ ಅದ. ಅದಕ್ಕ ಜಿನೇಶ್ ಸಾಹೇಬ್ರಂತಾರ ಮಲ್ಕಾರ್ ಸಿದ್ಧ ಇವತ್ತ ಈ ನನ್ನ ಕರಿಜಿಗೆ ಪೂರಾ ಶೀಮಿ ನಿನ್ಗೊಂಡು ಬಂದು ಬಿದ್ದದ, ಇವತ್ತು ಇದು ಭೂಮಿ ಶೀಮಿ, ಇವತ್ತು ಸತ್ಯ ಧರ್ಮರದು ನಿಂದು ಅಂದಾಗ ಮಲ್ಕಾರ್ ಸಿದ್ಧ ಅಂದ ಬ್ಯಾಡ ಜಿನೇಶ್ ಸಾಹೇಬ, ನಿನ್ನ ಭಕ್ತಿ ಪರೀಕ್ಷೆಗಾಗಿ ನಾ ಬೇಡ್ಕೊಂಡಿದೆ, ಆದ್ರೂ ಈ ನಿನ್ನ ಕರಿಜಿಗೆ ಭೂಮಿ ಶೀಮಿ ನನಗೇನು ಬೇಕಾಗಿಲ್ಲ, ನಿಮ್ಮ ಊರೊಳಗಿರುವಂತ ಎಲ್ಲ ಬಡ ರೈತರಿಗೆ ಕೊಟ್ಟು ಬಿಡು ಎಲ್ಲಾರಿಗೆ ಅಂತ ಹೇಳಿದ ಬಿಟ್ಟ. ಅವಾಗ ಜಿನೇಶ್ ಸಾಹೇಬ್ ಅಂತಾನೆ ಯಪ್ಪ ಎಂತ ತ್ಯಾಗಿ ನೀನು. ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಸತ್ಯ ಧರ್ಮರು ತ್ಯಾಗಿ ಜೀವಿಗಳು. ಎಂದೆಂದು ನಾಳ ಆದೇತು, ನಾಳೆ ನಮ್ಮ ಮಕ್ಕಳಿಗೆ ಆದೇತು, ನಾಳೆ ನಮ್ಮ ಮರಿ ಮಕ್ಕಳಿಗೆ ಆದೇತು ಅಂತ ಒಟ್ಟ ವಿಚಾರ ಇಲ್ಲ ಅವ್ರು. ತ್ಯಾಗಿ ಜೀವಿಗಳು ಇದ್ದಿದ್ರು ಕೂಡ ಪ್ರಖ್ಯಾತವಾಗಿ ನಾಡಗೌಡ ಅಂತ ಪದವಿ ಪಡ್ಕೊಂಡ್ರು, ಗೌಡ್ರು ಪದವಿ ಅಂತ ಪಡ್ಕೊಂಡ್ರು. ಅದಕ್ಕೆ ಪುಣ್ಯಾತ್ಮರೇ ಯಾಕಂತ ಕೇಳಿದ್ರೆ ಹೊರಗಿನ ಶ್ರೀಮಂತಿಕ್ಕಿಂತ ಒಳಗಿನ ಶ್ರೀಮಂತಿಗೆ ಬಹಳ ಮಹತ್ವ ಅದ. ಇದು ಹೊರಗಿನ ಶ್ರೀಮಂತಿಕೆ ನಾಶವಂತದೆ, ಒಳಗಿನ ಶ್ರೀಮಂತಿಕೆ ಇದು ಶಾಶ್ವತದ. ಅದಕ್ಕೆ ಮಹಾತ್ಮರು ಹೇಳಿದ್ರು ಧನವ ಗಳಿಸಬೇಕು ಎಂತದು, ಧನವ ಗಳಿಸಬೇಕು ಎಂತದು ಈ ನರರ ಕಣ್ಣಿಗೆ ಕಾಣಲಾರದಂತದು, ಧನವ ಗಳಿಸಬೇಕು ಎಂತದು ಈ ನರರ ಕಣ್ಣಿಗೆ ಕಾಣಲಾರದಂತದು, ಬಟ್ಟ ಬೈಲೊಳಗಿಟ್ಟೋರದ ಯಾರು ಮುಟ್ಟಲಾರದಂತದು, ಬಟ್ಟ ಬೈಲೊಳಗಿಟ್ಟರದನ್ನು ಯಾರು ಮುಟ್ಟಲಾರದಂತದು, ಧನವ ಗಳಿಸಬೇಕು ಎಂತದು ಈ ನರರ ಕಣ್ಣಿಗೆ ಕಾಣಲಾರದಂತದು. ಅದಕ್ಕೆ ನಮ್ಮ ಸತ್ಯ ಧರ್ಮರು ಇಂಥ ಒಂದ ಧನ ಗಳಿಸ್ಯಾರ, ಅವರು ಧನ ಗಳಿಸ್ಯಾರ. ಹೊರಗಿನ ಧನ ಗಳಿಸಿಲ್ಲವರು, ಒಳಗಿನ ಮನುಷ್ಯನ ಶ್ರೀಮಂತಿಗೆ ಧನ ಗಳಿಸ್ಯಾರ. ಅದಕ್ಕೆ ಜಿನೇಶ್ ಸಾಹೇಬ್ ಅಂತಾನೆ ನೀವು ಸತ್ಯ ಧರ್ಮರು ಎಂತ ತ್ಯಾಗಿಗೋಡ್ರಪ್ಪ, ಎಂತ ತ್ಯಾಗಿಗಳು. ನಕ್ಷತ್ರಕ್ಕಂತ ದೃಷ್ಟಾಂತ ಹೇಳ್ತೀನಿ. ಒಬ್ಬ ಬಲಾಢ್ಯ ಶೌಕಾರಿ ಇದ್ದಂತ ಮುನಿಮ್ಗಂದಂತ ಯಾಕೋ ನನ್ನ ತಲೆಯಾಗ ಒಂದು ವಿಚಾರ ಬರ್ಲಿಕ್ಕತ್ತದ, ನನ್ನ ಸಂಪತ್ತರ ಎಟ್ಟದ, ನನ್ನ ಬೆಳ್ಳಿ ಬಂಗಾರ ಮುತ್ತ ರತ್ನ ಎಟ್ಟದ, ನಮ್ಮ ಏಸ್ ತಲಿ ಕೂತ್ ತಿಂದ್ರ ಇದು ಸಾಲಂಗದ, ಜರ ಇಶೋಬ್ ಮಾಡಂದ್ರತ್ ಮುನಿಮ್ಗೆ. ಅವಾಗ ಮುನಿಮ ನಮ್ಮ ಸೌಕಾರ ಇದ್ಯಾಕೆ ವಿಚಾರ ಮಾಡ್ಲಿಕ್ಕತ್ತಾರ ಅಂತ ತಿಳ್ಕೊಂಡು, ಏನು ಆಜ್ಞಾಗ ತಿಳ್ಕೊಂಡು ವಿಚಾರ ಮಾಡದರತ್ತೆ. ಮರುದಿವ್ಸ ಹೇಳದರತ್ತ, ಸೌಕಾರ ನಿಮ್ಮಲ್ಲಿ ಇಷ್ಟು ಸಂಪತ್ತದಲ್ಲ, ನಿಮ್ಮ ಮನೆಯೊಳಗೆ ಎಷ್ಟೇ ಜನ ಹುಟ್ಟಿದ್ರು ಕೂಡ 7 ತಲೆ ಕೂತು ತಿಂದ್ರು ಸರಲಾರದಟ್ಟು ಸಂಪತ್ತದ ಅಂತ ಹೇಳದರತ್ತೆ. ಅವಾಗ ಸೌಕಾರ ಅಳ್ಳಕತ್ತ. ಮುನಿ ಬಂದಂತ ಯಾಕ್ರಿ ಸೌಕಾರ ಎಷ್ಟು 7 ತಲೆ ಕೂತು ತಿನ್ನಪ್ಲೆ ನಿಮ್ಮಲ್ಲಿ ಸಂಪತ್ತದ, ಇದನ್ನ ಕೇಳಿ ಆನಂದ ಆಗ್ಬೇಕು, ಅಳ್ಳಕತ್ರಿ ಅಕ್ಕ ಅಂತ ಕೇಳತ್ತ ಮುನಿಮ. ಅವಾಗ ಸೌಕಾರ ಅಂತನತ್ತ, ಮುನಿಮ 7 ತಲೆ ಕೂತು ತಿಂದ್ರಾಯ್ತು ಮಗನ, ಮುಂದಿನ 8ನೇ ತಲೆಯನ್ನು ಮಣಿಗಿನ ತಿನ್ಬೇಕು ಅಂದತ್. ಹೇಳು ತಾತ್ಪರ್ಯ ಏನಂತ ಕೇಳಿದ್ರೆ ಪುಣ್ಯಾತ್ಮರೇ ನಿಮ್ಮಲ್ಲಿ ಆಶೆ ಹೋಗಿಲ್ಲ. ಅದಕ್ಕ ಆಶೆ ಬಿಟ್ಟವನಿಗೆ ಆ ಪರಮಾತ್ಮನು ಸಹಕಾರಿ ಆಗ್ತಾನೆ. ಅದಕ್ಕೆ ಅಂಥ ಒಂದ ನಿರಾಭಾರಿ ನಿರಾಶವನ್ನು ಉಳ್ಳಂತ ನಮ್ಮ ಸತ್ಯ ಧರ್ಮರು ಜಿನೇಶ್ ಸಾಹೇಬ್ ಅಂತಾನೆಪ್ಪ ಮಲ್ಕಾರ್ ಸಿದ್ಧ, ನೀನು ವಚನ ಕೊಟ್ಟಿದ್ದ ಪ್ರಕಾರವಾಗಿ ನಾನು ಭೂಮಿ ಕೊಡ್ತಾರೆ, ನೀವು ಅಲ್ಲಂತೆ ನೀನು ರೈತರಿಗೆ ಇಲ್ಲಿ ಅಂತಲ್ಲ, ಇನ್ನೊಮ್ಮ ಗುಂಡು ಹೊಡಿ ಅದು ಎಲ್ಲಿಗೆ ಬೀಳ್ತದ ಆಟಾರೆ ಕೊಡ್ತೀನಿ ಅಂದ. ಧಾರ ಅಂತ ಮಲ್ಕಾರ್ ಸಿದ್ಧ ಅಂದ್ರೂ ಜಿನೇಶ್ ಸಾಹೇಬ್ ಇಲ್ಲ, ಇನ್ನೊಮ್ಮ ಗುಂಡು ಹೊಡಿ ಅಂದಾಗ ಇನ್ನೊಮ್ಮ ಗುಂಡು ಹೊಡೆದಾದ ಬರೋಬ್ಬರಿ ಹೋಗಿ ಜಿನೇಶ್ ಸಾಹೇಬನ ದರ್ಗಾದಾಗ ಬಿತ್ತತ್ರಿ. ಜಿನೇಶ್ ಸಾಹೇಬರ ದರ್ಗಾದ ಮುಂದೆ ಬಿತ್ತು. ಅವಾಗ ಜಿನೇಶ್ ಸಾಹೇಬ್ ಅಂತಾನೆ ಮಲ್ಕಾರ್ ಸಿದ್ಧ, ಯಾವಾಗ ನನ್ನ ದರ್ಗಾದ ಮುಂದೆ ನೀನು ಗುಂಡು ಬಿದ್ದದಂದ್ರೆ ಇವತ್ತ ನಿನಗ ಅಜರಾಮರ ಸ್ನಾನ ಕೊಡ್ತೀನಿ ಅಂತ
ವಚನ ಕೊಟ್ಟ. ಈ ನನ್ನ ದರ್ಗಾದೊಳಗ ನಿನ್ನ ಮಲ್ಕಾರ್ ಸಿದ್ಧನ ಚೌಕಿ ಯಾವಾಗಲೂ ನನ್ನ ದರ್ಗಾದಾಗ ನಿನಗೆ ಸ್ಥಾನ ಇರಲಿ ಅಂತ ತಿಳ್ಕೊಂಡು ಅಲ್ಲಿ ಮಲ್ಕಾರ್ ಸಿದ್ಧಿಗೆ ಸ್ಥಾನ ಕೊಡ್ತೀನಿ ಅಂತ ವಚನ ಕೊಟ್ಟ. ಅಷ್ಟೇ ಇಲ್ಲಿ ಮಲ್ಕಾರ್ ಸಿದ್ಧ ಮುಂದೆ ಈ ಸೂರ್ಯ ಚಂದ್ರ ಇರುವವರೆಗೆ ನೆಲಗಂಗೆ ಹರಿಯುವವರೆಗೂ ನನ್ನ ಜೀವ ಭಾವ ಸಂಬಂಧ, ನಮ್ಮ ಈ ಗೆಳತನದ ಸಂಬಂಧ, ಪುಣ್ಯಾತ್ಮರೇ ವೀರ ಮಲ್ಕಾರ್ ಸಿದ್ಧ ಜಿನೇ ಸಾಹೇಬರದ ಸಂಬಂಧ ಹೆಂಗೈತೆ ಅಂತ ಕೇಳಿದ್ರೆ ಬಹಳ ಅದ್ಭುತ. ಅವ್ರದ್ದು ಗೆಳತನ ಬೆಳೀತು. ಅದಕ್ಕೆ ಅಂತ ಒಂದ ಜಿನೇ ಸಾಹೇಬರು ಮಲ್ಕಾರ್ ಸಿದ್ಧರು ಭಾವೈಕ್ಯತೆಯಿಂದ ಅವರ ಗೆಳತನ, ಭಾವೈಕ್ಯತ್ವ. ಪುಣ್ಯಾತ್ಮನೆ ನೀವು ಆದ್ರೂ ಕೂಡ ಹೆಂಗ್ ಬದುಕಬೇಕಂತ ಕೇಳಿದ್ರೆ ಭಾವೈಕ್ಯತ್ವದಿಂದ. ಯಾಕಂತ ಕೇಳಿದ್ರೆ ಯಾರ ಎಲ್ಲಾರು ತಮ್ಮ ತಮ್ಮ ಶ್ರೇಷ್ಠ ಅಂತ ವಿಚಾರಗಳು ಇರ್ತಾವ. ಆದ್ರೆ ಯಾರು ಶ್ರೇಷ್ಠ ಇಲ್ಲ, ಯಾರು ಕಮ್ಮಿ ಇಲ್ಲ, ಎಲ್ಲಾರು ಸಮನಾಗಿದ್ದಾರೆ. ಸತ್ಯ ಧರ್ಮರಂದ್ರೆ ಎಲ್ಲಾ ಸಿದ್ಧರ ವಂಶದ ಇದೆಲ್ಲ. ಸತ್ಯ ಸಿದ್ಧರಂದ್ರೆ ಎಲ್ಲ ಒಂದೇ. ನಾವು 21 ಮಠ ಮನೆಯವ್ರ ಹೆಚ್ಚ, ನಾವು 404 ಮಂದಿ ಮಠ ಮನೆಯವ್ರ ಹೆಚ್ಚ, ನೀವು 101 ಮನ್ಮಾರಿ 1000 ಮಠ ಮನೆಯವ್ರು ನೀವು ಕಮ್ಮ ಅಂತ ಕೆಲವೇನ ಕದನ್ ನೋಡಿ ನೀವು ಭೇಟಿಯಾಗ. ಅದಕ್ಕೆ ಪುಣ್ಯಾತ್ಮರೇ ಯಾರು ಹೆಚ್ಚಿಲ್ಲ, ಯಾರು ಕಮ್ಮಿಲ್ಲ. ಸತ್ಯ ಸಿದ್ಧರ ವಂಶದ ಇದು. ಎಲ್ಲಾರು ಅಟ್ಟೆ ಅದಾರ, ಎಲ್ಲರಲ್ಲಿ ಅಗಾಧ್ಯ ಶಕ್ತಿ ಅದ. ಅದಕ್ಕೆ ಜಿನೇ ಸಾಹೇಬನ ಮಲ್ಕಾರ್ ಸಿದ್ಧನ ಭಾವಕ್ಯತ್ವದಿಂದ ಬೆಳ್ಕೊಂಡು ಅವ್ರು ಇಲ್ಲಿವರೆಗೆ ಅವರ ಗೆಳತನ ನಡ್ಕೋತ ಬಂದದ. ನಿಮ್ಗೆಲ್ಲಾ ಫೋನದ. ಇನ್ನೂ ಆದ್ರೂ ವೀರ ಮಲ್ಕಾರ್ ಸಿದ್ಧನ ಪಲ್ಲಕ್ಕಿ ಕರ್ಜಿಗೆ ದಾಟಿ ಆ ಕಡೆ ಶಿಮಿಗೆ ಹೋಗ್ಬೇಕಾದ್ರೆ ಜಿನೇಶ್ ಸಾಹೇಬನ ದರ್ಗಾಕ್ಕೆ ಹೋಗಿ ಮಲ್ಕಾರ್ ಸಿದ್ಧನ ಪಲ್ಲಕ್ಕಿ ಏವಿ ಪಲ್ಲಕ್ಕೆಂದದನ್ನ ಮಲ್ಕಾರ್ ಸಿದ್ಧನ ದಿಂಡಿ ಒಯ್ದು ಜಿನೇಶ್ ಸಾಹೇಬನ ದರ್ಗಾದಾಗ ಇಟ್ಟು ಊದ ಹಾಕಿ ಪೂಜಾ ಮಾಡಿ ಬಾಗಲು ಮುಚ್ಚಿ ಮುಲ್ಲಾಗಳು ಪೂಜಾರಿಗಳು ಹೊರಕೊಂಡಿರ್ತಾರಂತೆ. ಯಾವಾಗ ಮಲ್ಕಾರ್ ಸಿದ್ಧ ಜಿನೇಶ್ ಸಾಹೇಬನ ಮಾತು ಮುಗಿಯತ್ತನ ಬಾಗಲ್ ತೆಗೆಯಲ್ಲ. ಇವರು ಮಾತ ಯಾವಾಗ ಆದೋ ತಿಳ್ಕೊಬೇಕಂತ ಕೇಳಿದ್ರೆ ಯಾವಾಗ ನನ್ನ ವೀರ ಮಲ್ಕಾರ್ ಸಿದ್ಧನ ದಿಂಡಿಯ ಕಣಬಟ್ಲಗಳ ಎಲ್ಲ ಉಚ್ಚ ಕಳಳ ಬೀಳ್ತಾವ, ಅವಾಗೆ ಅವರು ಏನು ಮಾತಾದೋ ಜಿನೇಶ್ ಸಾಹೇಬ ಮಲ್ಕಾರ್ ಸಿದ್ಧನ ನಡ್ರಿ ಅಂತ ಅವಾಗ ಬಾಗಲ್ ತೆಗೆದು ಮತ್ತೆ ಮಲ್ಕಾರ್ ಸಿದ್ಧನ ಜಿನೇಶ್ ಸಾಹೇಬನ ದರ್ಗಾದ ಮೇಲೆ ಪೂಜೆ ಮಾಡಿ ಮತ್ತೆ ಆ ದಿಂಡಿಯವನ್ನ ಪಲ್ಲಕ್ಕಿಗೆ ಇಟ್ಕೊಂಡು ಮತ್ತೆ ಮುಂದೆ ಭಕ್ತರ ಮನೆಗೆ ಹೋಗ್ತಿದ್ದಾನೆ. ಅದಕ್ಕೆ ಇನ್ನೂ ಆದ್ರೂ ಕೂಡ ಈ ಕಲಿಯುಗದೊಳಗ ಜಿನೇಶ್ ಸಾಹೇಬರದು ಮತ್ತೆ ಮಲ್ಕಾರ್ ಸಿದ್ಧನು ಈ ಭಾವಕ್ಯತ್ವದಿಂದ ಅವ್ರ ಗೆಳತನ ಬೆಳ್ಕೊಂಡು ಬಂದದ. ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಸತ್ಯ ಧರ್ಮರಲ್ಲಿ ಯಾವ ಭೇದ ಇಲ್ಲ. ಇಂಥ ಒಂದು ಅಭೇದವಾದಿಗಳಾದಂತ ನಮ್ಮ ಸತ್ಯ ಧರ್ಮರು ನಾಡಿಗೆ ಜಾಲಕಿ ಕುಲಕೋಟಿ ಎಲ್ಲ ಶಿವಯೋಗಿ ಅಮೋಘ ಸಿದ್ಧಿಗೆ ಶಿವಯೋಗಿ ಅಮೋಘ ಸಿದ್ದೇಶ್ವರಿಗೆ ಈ ವಿಶ್ವ ಧರ್ಮದ ಅಮೋಘ ಸಿದ್ಧ. ಯಾಕ ಕುಲ 18 ಎಲ್ಲಾ ಧರ್ಮದವರು ಶಿವಯೋಗಿ ಅಮೋಘ ಸಿದ್ಧಿಗೆ ನಂಬುತ್ತಾರ. ವಿಶ್ವ ಧರ್ಮದ ಅಮೋಘ ಸಿದ್ಧ ಅಂತ ಅವನಿಗೆ ನಾಮ ಬಂದದ. ಅದಕ್ಕೆ ವಿಶ್ವ ಗುರು ಬಸವಣ್ಣ ಅವರಿಗೆ ನಾಮ ಬಂದದ. ಯಾರ ತಲೆಯಲ್ಲಿ ವಿಶಾಲ ವಿಚಾರದಲ್ಲ ಅವರಿಗೆ ವಿಶ್ವ ಗುರು ಅಂತ ಬಂದದ. ತುಕಾರಾಮ್ ಮಹಾರಾಜರಿಗೆ ತುಕಾ ಕೆವಡ ಕೆವಡ ತುಕಾ ಕೆವಡ ಕೆವಡ ತುಕಾ ಆಕಾಶ ಎವಡ ಅಂದ್ರೆ ಹೇಳಿದ್ರು ಸಂತರು. ತುಕ ಎಟ್ಟದನಂತ ಕೇಳಿದ್ರೆ ಆಕಾಶ ಎಟ್ಟದನಂತ ಅವನ ಮನಸ್ಸಿತ್ತ ಹಂಗ. ಅದಕ್ಕೆ ಪುಣ್ಯಾತ್ಮರ ಇಂಥ ಒಂದು ಸತ್ಯ ಸಿದ್ಧರ ಸತ್ಯ ಧರ್ಮರ ಶರಣರ ಮಹಾತ್ಮರ ಇಂಥ ಒಂದು ಮಾಡಿದ ಪವಾಡಗಳನ್ನು ನಾವು ಎಲ್ಲರೂ ಅರಿತುಕೊಂಡು ಅದಕ್ಕೆ ಇವತ್ತಿನ ವಿಷಯ ಅರಿವಿಲಿ ನಡಿ ಅವಗುಣ ಅಳ್ಕೊಂಡು ಅರುಳವರ ಇತಿಹಾಸ ತಿಳ್ಕೊಂಡು ಪರದ್ರವ್ಯ ಆಗಬೇಡ ಪರೋಪಕಾರ ಮಾಡಪ್ಪ, ನೀರು ಶಾಂತಿ 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 ರೂಪಾಂತರವಾಗಿ ತಾಳ್ಕೊಂಡಂತ ಮಹಾತ್ಮರು ಹೇಳ.